ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ಚಾಪ್ಟರ್ ಆದ ಲೋಹ ಮತ್ತು ಅಲೋಹಗಳು ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ. ಅದರ ಕುರಿತಾದ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ 100 ದಿನಗಳ ಅವಧಿಯಲ್ಲಿ ಶಿಕ್ಷಕರ ನೇಮಕಾತಿ ಆಗುವಂಥ ಸಾಧ್ಯತೆ ಇದೆ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ನಡೆದಿದೆ. ಹಾಗಾಗಿ ನಿರಂತರ ಅಭ್ಯಾಸದ ಪ್ರತಿಫಲವು ಎಲ್ಲರಿಗೂ ಕೂಡ ದೊರೆಯಲಿ ಅಂತ ಹೇಳಿ ಆಶಿಸ್ತಾ ಈಗ ಈ ಒಂದು ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಲೋಹ ಮತ್ತು ಅಲೋಹಗಳು. ಲೋಹ ಅಂತಂದ್ರೇನು, ಅಲೋಹ ಅಂತಂದ್ರೇನು, ಅವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತವೆ, ಅದರ ಗುಣಲಕ್ಷಣಗಳೇನು, ಲೋಹ ಅಲೋಹಗಳ ವ್ಯತ್ಯಾಸಗಳೇನು, ಎಲ್ಲವನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳೋದ್ರಿಂದ ಇವು ತುಂಬಾ ಇಂಪಾರ್ಟೆಂಟು. ಸೊ ಮೊದಲಿಗೆ ಲೋಹಗಳ ಭೌತ ಗುಣಗಳು ಯಾವ ರೀತಿಯಾಗಿ ಇರ್ತವೆ. ಸೊ ಈ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ನಿಮಗೆ GPSTR ಓಲ್ಡ್ ಕ್ವಶನ್ ಪೇಪರು, TET HSTR ಓಲ್ಡ್ ಕ್ವಶನ್ ಪೇಪರು, ಈ ಹೈಸ್ಕೂಲಲ್ಲಿ ಸಿಲೆಬಸ್ಗೆ ಸಂಬಂಧಿಸಿದ ಎಲ್ಲ ಸೈನ್ಸ್ ಮ್ಯಾಥ್ಸನ್ನು ಕೂಡ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅಪ್ಲೋಡ್ ಮಾಡಿ ನೋಡಿ, ವಿಸಿಟ್ ಮಾಡಿ ನೋಡ್ಬೋದು. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕ ಇದ್ದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೋಹಗಳ ಮೇನ್ ಪಾಯಿಂಟ್ ಏನೇನು ಇಂಪಾರ್ಟೆಂಟ್ ಬರುತ್ತೆ ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ ಡೀಟೇಲ್ ಆಗಿ. ಇಲ್ಲಿ ಚಟುವಟಿಕೆಗಳನ್ನು ಆಧರಿಸಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ. ಲೋಹಗಳು ಯಾವಾಗಲೂ ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಲೋಹಗಳು ಯಾವಾಗಲೂ ಶುದ್ಧವಾದ ಸ್ಥಿತಿಯಲ್ಲಿ ಏನಾಗಿರುತ್ತೆ ಅಂದರೆ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತೆ. ಇದನ್ನು ಲೋಹೀಯ ಕಾಂತಿ ಅಥವಾ ಹೊಳಪು ಅಂತ ಹೇಳಿ ಕರಿತೀವಿ. ಇದು ಲೋಹದ ಒಂದು ಗುಣಲಕ್ಷಣ. ಲೋಹವು ಮೇಲ್ಮೈ ಹೊಳಪನ್ನು ಹೊಂದಿರುತ್ತೆ. ಲೋಹೀಯವಾಗಿ ಇದು ಕಾಂತಿಯನ್ನು ಹೊಂದಿರುತ್ತೆ. ಇದಕ್ಕೆ ಹೊಳಪು ಅಂತ ಹೇಳಿ ಕರಿತೀವಿ. ಸೊ 10th ಯಾವುದೇ ರೀತಿಯಾದ ಸಿಲೆಬಸ್ ಚೇಂಜ್ ಆಗಿಲ್ಲ. ಕೆಲವಷ್ಟು ಜನ ಸಿಲೆಬಸ್ ಚೇಂಜ್ ಆಗಿದೆ ಅಂತ ಕೇಳಿ ನೀವು ಏನು ಮಾಡ್ತಾಯಿದ್ರಿ, ಮೆಸೇಜನ್ನು ಕಮೆಂಟನ್ನು ಕಳಿಸ್ತಾಯಿದ್ರಿ. ಸೊ ಯಾವುದೇ ರೀತಿಯಾದ ಸಿಲೆಬಸ್ ಚೇಂಜ್ ಇಲ್ಲ. ಓಕೆ, ಈಗ ನೆಕ್ಸ್ಟು ಲೋಹದ ಭೌತ ಗುಣಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಸೊ ಅದಕ್ಕೆ ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ. ಲೋಹಗಳು ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು. ಇದೇ ನಿಮಗೆ ಗೊತ್ತಾದರೆ ಈ ಒಂದು ಗುಣವನ್ನು ಕುಟ್ಯತೆ, ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರೀತಾರೆ. ಯಾವುದೇ ಒಂದು ಲೋಹವನ್ನು ಕುಟ್ಟಿ ತೆಳುವಾದ ಪದರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರೀತಾರೆ. ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚಿನ ಕುಟ್ಯತೆ ಗುಣ ಹೊಂದಿರುವ ಲೋಹಗಳು ಅಂತ ನಿಮಗೆ ಗೊತ್ತಿರಬೇಕು. ಅತಿ ಹೆಚ್ಚು ಮ್ಯಾಲಿಯಬಿಲಿಟಿ ಹೊಂದಿರುವಂಥ ಲೋಹ ಯಾವುದು ಅಂದರೆ ಚಿನ್ನ ಮತ್ತು ಬೆಳ್ಳಿ ಆಗಿರುತ್ತೆ. ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹದ ಸಾಮರ್ಥ್ಯವನ್ನು ತನ್ಯತೆ ಅಥವಾ ಡಕ್ಟಿಲಿಟಿ ಅಂತ ಹೇಳಿ ಕರೀತಾರೆ. ಚಿನ್ನವು ಅತಿ ಹೆಚ್ಚಿನ ತನ್ಯತೆ ಹೊಂದಿರುವಂಥ ಲೋಹ ಆಗಿದೆ. 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಎಳೆಯಬಹುದು ಎಂದರೆ ಆಶ್ಚರ್ಯವಾಗಬಹುದು. ಯಾಕಂದರೆ ಈ ಒಂದು ಗೋಲ್ಡಲ್ಲಿ ಅತ್ಯಂತ ಮೃದುವಾದ ಲೋಹ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಬೇಕಾದರೂ ಏನು ಮಾಡ್ಬೋದು, ಸ್ಟ್ರೆಚ್ ಮಾಡ್ಬೋದು. ಯಾವ ರೀತಿಯಾಗಿ ಕೂಡ ನಾವು ತಂತಿಯಾಗಿ ಮಾಡ್ಬೋದು. ಯಾವ ಲೋಹದ ಒಂದು ಮುಖ್ಯ ಗುಣಲಕ್ಷಣ ಅಂದರೆ ತನ್ಯತೆ ಮತ್ತು ಕುಟ್ಯತೆ ಗುಣಗಳನ್ನು ಹೊಂದಿರುತ್ತೆ. ಯಾವುದನ್ನು ಕುಟ್ಟಿ ಅದನ್ನು ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು, ಅದಕ್ಕೆ ಕುಟ್ಯತೆ ಅಥವಾ ಮ್ಯಾಲಿಯಬಿಲಿಟಿ ಅಂತ ಕರೀತಾರೆ. ಲೋಹಗಳನ್ನು ಎಳೆದು ತಂತಿಗಳನ್ನಾಗಿ ಮಾಡೋದಕ್ಕೆ ಅದಕ್ಕೆ ನಾವು ಡಕ್ಟಿಲಿಟಿ ಅಥವಾ ತನ್ಯತೆ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಅತ್ಯಂತ ಮೃದುವಾದ ಲೋಹ ಯಾವುದು ಅಂತ ಕೂಡ ಕೇಳ್ತಾರೆ. ಚಿನ್ನವು ಅತ್ಯಂತ ತನ್ಯತೆ ಗುಣವನ್ನು ಹೊಂದಿರುವಂಥ ಲೋಹ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಇದಕ್ಕೆ ಚಿನ್ನವು ಅತ್ಯಂತ ತನ್ಯತೆ ಗುಣವನ್ನು ಹೊಂದಿರುವಂಥ ಲೋಹವಾಗಿರುತ್ತೆ. ಈ ಒಂದು ಲೋಹದ ಈ ರೀತಿಯಾಗಿರುವಂಥ ಪ್ರಾಪರ್ಟಿಗೆ ಲೋಹಗಳು ಕುಟ್ಯ ಮತ್ತು ತನ್ಯ ಗುಣಗಳಿಂದಾಗಿ ಅಗತ್ಯಕ್ಕೆ ಅನುಗುಣವಾಗಿರುವಂಥ ಅವುಗಳ ವಿಭಿನ್ನ ಆಕಾರವನ್ನು ಕೊಟ್ಟು ನಾವು ವಿಭಿನ್ನ ರೀತಿಯಾದ ಆಕಾರದಲ್ಲಿ ಈ ಒಂದು ಲೋಹವನ್ನು ರೆಡಿ ಮಾಡ್ಕೋಬೋದು. ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಬಳಸಬಹುದಾದ ಕೆಲವು ಲೋಹಗಳ ಹೆಸರನ್ನು ನೀವು ಹೆಸರಿಸಿ ಅಂತ ಇದೆ. ಸೊ ಅಲ್ಯೂಮಿನಿಯಂ, ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಬಳಸ್ತಾರೆ. ಹಿತ್ತಾಳೆ, ಕಂಚು, ಈ ರೀತಿಯಾಗಿ ಲೋಹಗಳನ್ನು ಪಾತ್ರೆಗಳಾಗಿ ಬಳಸ್ತಾರೆ. ಲೋಹಗಳು ಉಷ್ಣದ ಉತ್ತಮ ವಾಹಕಗಳಾಗಿರ್ತವೆ. ಯಾಕೆ ಅಂತಂದಾಗ ಲೋಹದ ಒಂದು ತುದಿಗೆ ನಾವು ಶಾಖವನ್ನು ಕೊಟ್ಟಾಗ ಅದು ಇನ್ನೊಂದು ತುದಿಗೆ ಶಾಖವು ಬಂದು ತಲುಪುತ್ತೆ. ಅಂದರೆ ಅಣುಗಳಲ್ಲಿ ಹೀಟ್ ಅಂದರೆ ಆ ಒಂದು ಉಷ್ಣದ ಪರಿಣಾಮವಾಗಿ
ಅಲ್ಲಿ ಕಣಗಳ ನಡುವೆ ಉಷ್ಣ ಬದಲಾವಣೆ ವರ್ಗಾವಣೆ ಆದಾಗ ಲೋಹವು ಏನಾಗುತ್ತೆ, ಕಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಲೋಹದ ಉತ್ತಮ ವಾಹಕಗಳಿಗೆ ಸಂಬಂಧಿಸಿದ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಇಲ್ಲಿ ಸ್ಟ್ಯಾಂಡ್ ಇದೆ, ಇದಕ್ಕೆ ಒಂದು ಆಧಾರ ಸ್ತಂಭ ಇದೆ, ಇಲ್ಲಿ ಒಂದು ಹಿಡಿಕೆ ಇದೆ, ಇದಕ್ಕೆ ಹಿಡಿಕೆಗೆ ಲೋಹದ ತಂತಿಯನ್ನು ಅಳವಡಿಸಲಾಗುತ್ತೆ. ಅದಕ್ಕೆ ಜೊತೆಗೆ ಬರ್ನರ್ನ ಈ ರೀತಿಯಾಗಿ ಲೋಹಕ್ಕೆ ಕಾಯಿಸಿದಾಗ ತಂತಿಯ ಇನ್ನೊಂದು ತುದಿಗೆ ಹೀಟ್ ಬರುತ್ತೆ. ಅದೇ ರೀತಿಯಾಗಿ ಲೋಹವು ಹಿಗ್ಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಒಂದು ತುದಿಯಲ್ಲಿ ಆ ಒಂದು ಲೋಹ ಏನಾಗುತ್ತೆ ಅಂದರೆ ಕಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಶಾಖವನ್ನು ಕೊಟ್ಟಾಗ ಲೋಹದ ಇತರೆ ಭಾಗಗಳು ಕೂಡ ಹೀಟ್ ಆಗುವುದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಲೋಹಗಳು ಉಷ್ಣದ ಉತ್ತಮ ವಾಹಕಗಳಾಗಿರ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ ಮತ್ತು ಬೆಳ್ಳಿ ಮತ್ತು ತಾಮ್ರಗಳು ಉಷ್ಣದ ಅತ್ಯುತ್ತಮ ವಾಹಕಗಳಾಗಿವೆ. ಮತ್ತು ಅತ್ಯಂತ ಉತ್ತಮವಾಗಿರುವಂಥ ಉಷ್ಣದ ವಾಹಕಗಳು ಯಾವುವು ಅಂತ ಕೇಳಿದಾಗ ಲೋಹದಲ್ಲಿ ಬೆಳ್ಳಿ ಮತ್ತು ತಾಮ್ರಗಳು ಉಷ್ಣದ ಅತ್ಯುತ್ತಮ ವಾಹಕಗಳಾಗಿವೆ. ಇವುಗಳಿಗೆ ಹೋಲಿಸಿದರೆ ಸೀಸ ಪಾದರಸವು ಉಷ್ಣದ ದುರ್ಬಲ ವಾಹಕಗಳು. ಅತಿ ದುರ್ಬಲ ವಾಹಕಗಳು ಯಾವಪ್ಪ ಅಂದರೆ ಸೀಸ ಮತ್ತು ಪಾದರಸ. ಉತ್ತಮ ವಾಹಕಗಳು ಯಾವಪ್ಪ ಅಂದರೆ ಬೆಳ್ಳಿ ಮತ್ತು ತಾಮ್ರ. ಲೋಹದ ವಿದ್ಯುತ್ ಉತ್ತಮ ವಾಹಕಗಳಾಗಿ ಗಮನಿಸೋದಕ್ಕೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಬ್ಯಾಟ್ರಿಗೆ ಈ ರೀತಿಯಾದ ತಂತಿಗಳ ಜೋಡಣೆಯನ್ನು ಮಾಡಿದ್ದಾರೆ. ಇದು ಪರೀಕ್ಷಿಸಬೇಕಾದ ಲೋಹದ ಮಾದರಿಯನ್ನು ಸೇರಿಸಿ, ಅಂದರೆ ಇಲ್ಲಿ ನಿಮಗೆ ತಾಮ್ರ ಬೇಕಾದರೆ ತಾಮ್ರ, ಬೆಳ್ಳಿ, ಅಲ್ಯೂಮಿನಿಯಂ ಯಾವ ಒಂದು ಲೋಹದ ಪರೀಕ್ಷೆ ಮಾಡಬೇಕಾಗಿದೆ ಆ ಒಂದು ಲೋಹದ ಪರೀಕ್ಷೆಯನ್ನು ಮಾಡಲಿಕ್ಕೆ ಇಲ್ಲಿ ತಂತಿಯನ್ನು ಅಳವಡಿಸಬೇಕು. ಅದಕ್ಕೆ ಒಂದು ಪ್ಲಗ್ಗಿಯನ್ನು ಆ್ಯಡ್ ಮಾಡಬೇಕು. ಅದರ ಜೊತೆಗೆ ಒಂದು ಬಲ್ಬನ್ನು ಹಚ್ಚಿದಾಗ ಯಾವ ಒಂದು ಲೋಹದಲ್ಲಿ ಅತ್ಯಂತ ಹೆಚ್ಚು ಬಲ್ಬ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಉತ್ತಮ ವಾಹಕ ಆಗಿರುತ್ತೆ ಅಂಥೇಳಿ ನಾವು ಇದರಿಂದ ಕಂಡುಹಿಡಿಬೋದು. ಸಾಮಾನ್ಯವಾಗಿ ಮನೆಗಳಲ್ಲಿ ವಿದ್ಯುತ್ ಸಾಗಿಸುವ ತಂತಿಗಳು ಪಾಲಿವಿನೈಲ್ ಕ್ಲೋರೈಡ್, PVC ಮತ್ತು ರಬ್ಬರ್ ಹೊದಿಕೆಯನ್ನು ಆವೃತಗೊಂಡಿರುವುದನ್ನು ನೀವು ನೋಡಿರ್ತೀರಿ. ಅಂದರೆ ಮನೆಯಲ್ಲಿ ನಿಮಗೆ ಕರೆಂಟ್ ವೈರ್ ಜೊತೆಗೆ ಮೇಲೆ ಏನು ಮಾಡಿರ್ತಾರಪ್ಪ ಅಂದರೆ ಒಂದು ರಬ್ಬರ್ನ ಹೊದಿಕೆಯನ್ನು ಹೊದಿಸಿರ್ತಾರೆ. ಅದು ಪಾಲಿವಿನೈಲ್ ಕ್ಲೋರೈಡ್ PVC ಆಗಿರುತ್ತೆ. ಇದು ವಿದ್ಯುತ್ ತಂತಿಗಳ ಅತ್ಯಂತ ವಸ್ತುಗಳ ಹೊದಿಕೆಯಿಂದ ಇದು ಆವೃತವಾಗಿರುತ್ತೆ. ಯಾಕಪ್ಪ ಅಂದರೆ ವಿದ್ಯುತ್ಗಳು ಅತ್ಯಂತ ಉತ್ತಮ ವಾಹಕಗಳಾಗಿರೋದ್ರಿಂದ ಇದು ಅಕಸ್ಮಾತಾಗಿ ಯಾವುದಾದ್ರೂ ಪ್ರಾಣಿ ಅಥವಾ ಮನುಷ್ಯನಿಗೆ ತಾಕಿದಾಗ ಕರೆಂಟ್ ಪಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರಬ್ಬರ್ ಅಂತಕ್ಕಂಥದ್ದು ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಅಂತಕ್ಕಂಥದ್ದು ಇದು ಲೋಹದ ಇದು ಉಷ್ಣದ ದುರ್ಬಲ ವಾಹಕ ಆಗಿರೋದ್ರಿಂದ ಆ ಒಂದು ತಂತಿಗಳಿಗೆ ಪಾಲಿವಿನೈಲ್ ಕ್ಲೋರೈಡ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಲೋಹಗಳು ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದವನ್ನು ಉಂಟು ಮಾಡ್ತವೆ. ಈಗ ದೇವಸ್ಥಾನಗಳಲ್ಲಿ ಗಂಟೆಗಳನ್ನು ಬಾರಿಸಿದಾಗ ಅದು ಅತ್ಯಂತ ಶಬ್ದವನ್ನು ಉಂಟು ಮಾಡುತ್ತದೆ. ಈ ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹಗಳ ಗುಣವನ್ನು ಶಾಬ್ದನ ಅಂತ ಹೇಳಿ ಕರೀತಾರೆ. ಶಾಬ್ದನ ಅಂದರೆ ಏನು ಅಂತ ಕೇಳ್ತಾರೆ. ಲೋಹಗಳಿಗೆ ಬಡಿದಾಗ ಲೋಹವು ಶಬ್ದವನ್ನು ಉಂಟು ಮಾಡ್ತಾ ಇದ್ದರೆ ಅದಕ್ಕೆ ಶಾಬ್ದನ ಗುಣ ಅಂತೇಳಿ ಕರೀತಾರೆ ಅಥವಾ ಸೋನಾರಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಈಗ ಅಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಲೋಹಗಳ ಬಗ್ಗೆ ತಿಳ್ಕೊಂಡ್ವಿ. ಲೋಹ ಏನಾಗುತ್ತೆ ಅಂದರೆ ಇದು ಮೇಲ್ಮೈಗೆ ಹೊಳೆಯುತ್ತೆ. ಇದು ಲೋಹದ ಅತ್ಯಂತ ಉಷ್ಣ ವಾಹಕ ಆಗಿದೆ. ಉತ್ತಮ ವಾಹಕಗಳಾಗಿವೆ. ತನ್ಯತೆ ಮತ್ತು ಕುಟ್ಯತೆಗಳನ್ನು ಹೊಂದಿವೆ. ಶಾಬ್ದನ ಗುಣವನ್ನು ಹೊಂದಿದ್ದಾವೆ. ಈ ರೀತಿಯಾಗಿ ಇದರ ಒಂದು ಭೌತಿಕ ಗುಣಲಕ್ಷಣಗಳನ್ನು ನೀವು ಬರೀಬೇಕು. ನೆಕ್ಸ್ಟು ಅಲೋಹಗಳು ಅಂತಂದರೆ ಲೋಹಗಳಿಗೆ ಹೋಲಿಸಿದರೆ ಅತ್ಯಂತ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾವೆ. ಲೋಹಗಳು ಕೆಲವು ಉದಾಹರಣೆಗಳೆಂದರೆ ಅಲೋಹಗಳಿಗೆ ಉದಾಹರಣೆ ಅಂದರೆ ಕಾರ್ಬನ್ನು, ಗಂಧಕ, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್ ಇತ್ಯಾದಿಗಳು ಇದು ಅಲೋಹಗಳಾಗಿವೆ. ಅಲೋಹಗಳ ತಂದಾಗ ಅಲೋಹಗಳು ಘನ ಅನಿಲ ರೂಪದಲ್ಲಿ ಇರ್ತವೆ. ಅಲೋಹಗಳು ಏನಿರ್ತವಪ್ಪ ಅಂದರೆ ಘನ ಮತ್ತು ಅನಿಲ ರೂಪದಲ್ಲಿ ಇರ್ತವೆ. ಆದರೆ ಬ್ರೋಮಿನ್ ಒಂದು ದ್ರವ ರೂಪದ ಅಲೋಹ. ಸುಮಾರು ಸಾರಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನಲ್ಲಿ ಕೇಳಿದ್ದಾರೆ, ದ್ರವ ರೂಪದ ಅಲೋಹ ಯಾವುದು ಅಂತಂದಾಗ ಅದು ಬ್ರೋಮಿನ್ ಆಗಿರುತ್ತೆ. ಅದೇ ರೀತಿಯಾಗಿ ದ್ರವ ರೂಪದ ಲೋಹ ಯಾವುದು ಅಂತಂದರೆ ಅದು ಪಾದರಸ ಆಗಿರುತ್ತೆ. ಓಕೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಭೌತ ಗುಣಲಕ್ಷಣ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಲೋಹ ಮತ್ತು ಲೋಹಗಳ ವ್ಯತ್ಯಾಸವನ್ನು ಬರೀರಿ ಅಂದಾಗ ಇಲ್ಲಿ ಹೋಲಿಕೆಯನ್ನು ಮಾಡಿ ನೀವು ಬರೀಬೋದು. ಪಾದರಸವನ್ನು ಹೊರತುಪಡಿಸಿ ಎಲ್ಲ ಲೋಹಗಳು ಕೊಠಡಿಯ ಉಷ್ಣದಲ್ಲಿ ಘನ ರೂಪದಲ್ಲಿ ಇರ್ತವೆ. ಅಂದರೆ ಪಾದರಸ ಒಂದೇ ಏನಾಗಿದೆ ಅಂದರೆ ದ್ರವ ಲೋಹ ಆಗಿದೆ. ಪಾದರಸ ಇದು ಒಂದು ದ್ರವ ಲೋಹ ಆಗಿದೆ.
ಪಾದರಸವನ್ನು ಹೊರತುಪಡಿಸಿ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರ್ತವೆ. ಲೋಹಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರ್ತವೆ. ಆದರೆ ಗ್ಯಾಲಿಯಂ ಸೀಸಿಯಂ ಕಡಿಮೆ ಬಿಂದುಗಳನ್ನು ಹೊಂದಿವೆ. ಲೋಹಗಳು ಸಾಮಾನ್ಯವಾಗಿ ಏನಾಗಿರ್ತವಪ್ಪ ಅಂದರೆ ಘನ ರೂಪದಲ್ಲಿರ್ತವೆ. ದ್ರವ ರೂಪದಲ್ಲಿರುವಂತಹ ಲೋಹ ಯಾವುದಂದರೆ ಅದು ಪಾದರಸ ಆಗಿರುತ್ತೆ. ಗ್ಯಾಲಿಯಂ ಸೀಸಿಯಂ ಇವು ಸೀಸದ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಎಲ್ಲ ಲೋಹಗಳು ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರ್ತವೆ. ಆದರೆ ಗ್ಯಾಲಿಯಂ ಮತ್ತು ಸೀಸಿಯಂಗಳು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರ್ತವೆ. ಅಯೋಡಿನ್ ಒಂದು ಅಲೋಹವಾದರೂ ಕೂಡ ಹೊಳೆಯುತ್ತೆ. ಸೊ ಸ್ಪೆಷಲ್ ಆಗಿರುವಂಥ ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳನ್ನು ಕೊಟ್ಟಿದ್ದಾರೆ. ದ್ರವ ರೂಪದ ಲೋಹ ಅಂತಂದಾಗ ಅದು ಪಾದರಸ ಆಗಿರುತ್ತೆ. ದ್ರವ ರೂಪದ ಅಲೋಹ ಅಂತಂದರೆ ಬ್ರೋಮಿಯಂ ಆಗಿರುತ್ತೆ. ಅಯೋಡಿನ್ ಒಂದು ಅಲೋಹ ಆದರೂ ಕೂಡ ಇದು ಹೊಳೆಯುತ್ತೆ. ಅಂದರೆ ಸಾಮಾನ್ಯವಾಗಿ ಲೋಹಗಳು ಎಲ್ಲವೂ ಕೂಡ ಹೊಳಿತಾ ಇರ್ತವೆ. ಆದರೆ ಅಯೋಡಿನ್ ಅಲೋಹವಾದರೂ ಕೂಡ ಇದು ಹೊಳೆಯುತ್ತೆ. ಇದು ಒಂದು ಸ್ಪೆಷಲ್ ಪ್ರಾಪರ್ಟಿ. ಸೊ ಕಾರ್ಬನ್ನ ವಿಭಿನ್ನ ರೂಪ ದೊರೆಯುವ ಒಂದು ಅಲೋಹವಾಗಿದೆ. ಸಾಮಾನ್ಯವಾಗಿ ಲೋಹಗಳಲ್ಲಿ ವಿಭಿನ್ನ ರೀತಿಯ ವಿಧಗಳನ್ನು ನಾವು ಕಾಣ್ತೀವಿ, ವಿಭಿನ್ನ ರೂಪಗಳನ್ನು ಕಾಣ್ತೀವಿ. ಆದರೆ ಕಾರ್ಬನ್ ಕೂಡ ಇದು ಒಂದು ಅಲೋಹ ಆದರೂ ಕೂಡ ಇದು ವಿಭಿನ್ನ ರೀತಿಯಲ್ಲಿ ದೊರೆಯುವಂಥ ಒಂದು ಅಲೋಹವಾಗಿದೆ. ಪ್ರತಿಯೊಂದು ರೂಪವನ್ನು ನಾವು ಬಹುರೂಪ ಅಂತೇಳಿ ಕರಿತೀವಿ. ಬಹುರೂಪ ಅಂದರೆ ಏನು ಅಂತ ಕೇಳ್ತಾರೆ. ಕಾರ್ಬನ್ನ ವಿಭಿನ್ನ ರೂಪಗಳಲ್ಲಿ ದೊರೆಯುವಂಥ ಒಂದು ಲೋಹ ಆಗಿದೆ. ಇದನ್ನು ನಾವು ಬಹುರೂಪ ಅಂತೇಳಿ ಕರಿತೀವಿ. ಹಾಗಾದರೆ ಕಾರ್ಬನ್ನ ಬಹುರೂಪಗಳು ಯಾವಪ್ಪ ಅಂದರೆ ವಜ್ರ, ಇಂಗಾಲ ಇವು ಬಹುರೂಪಗಳು. ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು, ಅತಿ ಹೆಚ್ಚಿನ ಕರಗುವ ಬಿಂದು, ಕುದಿಯುವ ಬಿಂದುವನ್ನು ಹೊಂದಿದೆ. ಗ್ರಾಫೈಟ್, ಇಂಗಾಲ ಇನ್ನೊಂದು ಬಹುರೂಪ. ಇದು ವಿದ್ಯುತ್ ವಾಹಕವಾಗಿದೆ. ಕಾರ್ಬನ್ ವಿವಿಧ ರೂಪದಲ್ಲಿ ಸಿಗುತ್ತೆ, ಇದಕ್ಕೆ ಬಹುರೂಪ ಅಂತೇಳಿ ಕರೀತಾರೆ. ಕಾರ್ಬನ್ನ ವಿವಿಧ ಬಹುರೂಪಗಳು ಯಾವಪ್ಪ ಅಂದರೆ ವಜ್ರ, ಇಂಗಾಲದ ಒಂದು ಬಹುರೂಪ. ಅದರ ಜೊತೆಗೆ ಗ್ರಾಫೈಟ್ ಕೂಡ ಇಂಗಾಲದ ಕಾರ್ಬನ್ನ ಒಂದು ಬಹುರೂಪ ಆಗಿದೆ. ಗ್ರಾಫೈಟ್ ಏನಾಗಿದೆ ಅಂದರೆ ಇದು ಇಂಗಾಲದ ಬಹುರೂಪವಾಗಿದ್ದರೂ ಕೂಡ ಇದು ಏನಾಗುತ್ತೆ ಅಂದರೆ ವಿದ್ಯುತ್ ವಾಹಕವಾಗಿರುತ್ತೆ. ಸಾಮಾನ್ಯವಾಗಿ ಈ ಒಂದು ಬ್ಯಾಟ್ರಿಗಳಲ್ಲಿ ಗ್ರಾಫೈಟನ್ನು ಬಳಸಿರುವುದನ್ನು ನೀವು ನೋಡಿರ್ತೀರಿ. ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು, ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಇವು ಹೊಂದಿರ್ತವೆ. ನೆಕ್ಸ್ಟು ಕ್ಷಾರ ಲೋಹಗಳು. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವುಗಳಿಗೆ ಕ್ಷಾರ ಲೋಹಗಳು ಅಂತೇಳಿ ಕರೀತಾರೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವು ಕ್ಷಾರ ಗುಣಗಳು. ಯಾಕಪ್ಪ ಅಂದರೆ ಇವು ಅತ್ಯಂತ ಮೃದುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಇವುಗಳನ್ನು ಚಾಕುವಿನಿಂದ ಕತ್ತರಿಸಬಹುದು, ಅಷ್ಟು ಸಾಫ್ಟ್ ಆಗಿರುತ್ತೆ. ಇವುಗಳು ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರ್ತವೆ. ಸೊ ಸೋಡಿಯಂ ಎನ್ನುವಂಥದ್ದು ಇದು ಕ್ಷಾರ ಲೋಹ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇವುಗಳನ್ನು ಇದರ ಒಂದು ಪೀಸನ್ನು ಇಟ್ಟು ವಾತಾವರಣದಲ್ಲಿ ತೆರೆದಿಟ್ಟಾಗ ಇದು ಆಕ್ಸಿಜನ್ನೊಂದಿಗೆ ಅತ್ಯಂತ ವೇಗವಾಗಿ ವರ್ತಿಸಿ ಅದು ಸುಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕ್ಷಾರ ಲೋಹಗಳನ್ನು ಏನು ಮಾಡಿರ್ತಾರಪ್ಪ ಅಂದರೆ ಅದರಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಈ ಸೀಮೆಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ. ಸೊ ಇದು ಧಾತುಗಳು ಅವುಗಳ ರಾಸಾಯನಿಕ ಗುಣಲಕ್ಷಣದ ಆಧಾರದ ಮೇಲೆ ಅತ್ಯಂತ ಸ್ಪಷ್ಟವಾಗಿ ಲೋಹ ಮತ್ತು ಅಲೋಹಗಳು ಎಂದು ವರ್ಗೀಕರಿಸಬಹುದು. ಸೊ ಈ ರೀತಿಯಾಗಿ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ಆಧಾರದ ಮೇಲೆ ಈ ರೀತಿಯಾಗಿ ಲೋಹ ಅಲೋಹಗಳ ವ್ಯತ್ಯಾಸಗಳನ್ನು ಬರೀಬಹುದು. ಸೊ ಕೆಲವೊಂದಿಷ್ಟು ಸ್ಪೆಷಲ್ ಎಕ್ಸ್ಪ್ರೆಷನ್ಸ್ ಇದ್ದಾವೆ, ಅವುಗಳನ್ನು ಕೂಡ ನೀವು ಲಿಸ್ಟ್ ಮಾಡಿ ಇದನ್ನು ಬರ್ಕೋಬೋದು, ಲೋಹ ಮತ್ತು ಅಲೋಹಗಳು ಅಂತ. ಈಗ ಹೆಚ್ಚಿನ ಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಹೆಚ್ಚಿನ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಇದೇ ರೀತಿಯಾಗಿ ಲೋಹಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಮುಂದಿನ ಭಾಗದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಈಗ ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಿಸಿದಾಗೆ ಭೌತ ಗುಣಗಳು ಯಾವ ರೀತಿಯಾಗಿದ್ವು ಅಂತ ಡೀಟೇಲ್ ಆಗಿ ನೋಡಿದರೆ, ಸೊ ಇವಾಗ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಯಾವ ರೀತಿಯಾಗಿರ್ತವೆ, ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾಗಿರ್ತವೆ, ಲೋಹಗಳು ಇನ್ನಿತರ ವಸ್ತುಗಳೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತವೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ಇವುಗಳನ್ನು ನೋಡ್ಕೊಂಡು ಹೋಗ್ಬಿಡೋಣ. ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತೆ. ಯಾವುದಪ್ಪ ಅಂದರೆ ಮರ್ಕ್ಯುರಿ ಆಗಿರುತ್ತೆ. ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಇವು ಚಾಕುವಿನಿಂದ ಇವುಗಳನ್ನು ಕತ್ತರಿಸಬಹುದು. ಯಾಕಪ್ಪ ಅಂದರೆ ಸಾಫ್ಟ್ ಆಗಿರ್ತವೆ. ಇವುಗಳಿಗೆ ಕ್ಷಾರ ಲೋಹಗಳು ಅಂತೇಳಿ ಕರೀತಾರೆ. ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂಗಳಿಗೆ ಕ್ಷಾರ ಲೋಹಗಳು ಅಂತೇಳಿ ಕರೀತಾರೆ.
ಇದು ಉಷ್ಣದ ಉತ್ತಮ ವಾಹಕವಾಗಿದೆ. ಯಾವುದು? ಸಿಲ್ವರು ಮತ್ತು ತಾಮ್ರ. ಮೊದಲಿಗೆ ಸಿಲ್ವರ್ ಬರುತ್ತೆ, ನಂತರ ತಾಮ್ರ ಬರುತ್ತೆ. ಇದು ಉಷ್ಣದ ದುರ್ಬಲ ವಾಹಕವಾಗಿದೆ. ಇಲ್ಲಿ ಯಾವುದಪ್ಪ ಅಂದರೆ ಲೆಡ್ ಮತ್ತು ಮರ್ಕ್ಯುರಿಗಳು ದುರ್ಬಲ ವಾಹಕಗಳು ಇರ್ತವೆ. ಕುಟ್ಯತೆ ಮತ್ತು ತನ್ಯತೆ ಅಂದರೆ ಏನು ವಿವರಿಸಿ ಅಂತ ಇದೆ. ಯಾವ ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡ್ಬೋದು, ಇದಕ್ಕೆ ಕುಟ್ಯತೆ ಅಂತ ಕರೀತಾರೆ. ಯಾವ ಲೋಹಗಳನ್ನು ಎಳೆದು ಸಣ್ಣ ತಂತಿಗಳನ್ನಾಗಿ ಮಾಡ್ಬೋದು, ಈ ಒಂದು ಪ್ರಾಪರ್ಟಿಗೆ ತನ್ಯತೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಇನ್ನೊಂದು, ಲೋಹಗಳನ್ನು ಬಡಿದಾಗ ಶಬ್ದವನ್ನು ಉಂಟು ಮಾಡಿದರೆ ಈ ಗುಣವನ್ನು ಶಾಬ್ದನ ಗುಣ ಅಂತೇಳಿ ಕೂಡ ಕರೀತಾರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತೆ ಅಂದರೆ ಇವು ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡ್ತವೆ. ಈ ರೀತಿಯಾಗಿ ನೀವು ಶಾರ್ಟ್ ಫಾರ್ಮ್ನಾಗಿ ನೆನ್ಪಿಟ್ಕೋಬೇಕು. ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಮ್ಯಾಗ್ನೀಸಿಯಮನ್ನು ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾದ ಬಿಳಿ ಜ್ವಾಲೆ ಉಂಟಾಗುವುದನ್ನು ನೀವು ಪ್ರೀವಿಯಸ್ ಚಾಪ್ಟರಲ್ಲಿ ಆಲ್ರೆಡಿ ನೋಡಿದ್ವಿ. ಅದು ಬಿಳಿ ಬೂದಿಯಾಗಿ ಬೀಳುತ್ತೆ, ಮ್ಯಾಗ್ನೀಸಿಯಮ್ ಆಕ್ಸೈಡಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ನೀವು ಡೀಟೇಲಾಗಿ ನೋಡ್ತೀರಿ. ಈಗ ಬಹುತೇಕ ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿ ಹೊಂದಿದ ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತೆ. ಲೋಹವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಆಗುತ್ತೆ. ತಾಮ್ರವು ಆಕ್ಸಿಜನ್ನೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗುತ್ತೆ. ಅಲ್ಯೂಮಿನಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ. ಈ ರೀತಿಯಾಗಿ ಅದೇ ಲೋಹದ ಆಕ್ಸೈಡ್ಗಳಾಗಿ ಪರಿವರ್ತನೆ ಆಗುತ್ತೆ. ಇಷ್ಟು ನೆನ್ಪಿಟ್ಕೋಬೇಕು. ಲೋಹಗಳು ಗಾಳಿಯಲ್ಲಿ ಉರಿದಾಗ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತೆ. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸುತ್ತವೆ ಎಂಬುದನ್ನು ಅಧ್ಯಯನ 2ರಲ್ಲಿ ನೀವು ತಿಳ್ಕೊಂಡಿದ್ರಿ. ಈಗ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿದೆ ಎಂದು ನಾವು ಕಲ್ತಿದ್ದೀವಿ. ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು, ಲವಣ, ಈ ಒಂದು ಚಾಪ್ಟ್ರಲ್ಲಿ ನಾವು ನೋಡಿದ್ವಿ. ಯಾವ ಒಂದು ಲೋಹದ ಆಕ್ಸೈಡ್ಗಳು ಏನಾಗಿರ್ತವೆ ಅಂದರೆ ಇವು ಯಾವಾಗಲೂ ಪ್ರತ್ಯಾಮ್ಲೀಯಗಳಾಗಿರ್ತವೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯಗಳು. ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ಗಳಂಥ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನು ಪ್ರದರ್ಶನ ಮಾಡ್ತವೆ. ಯಾವ್ಯಾವು ಅಂತಂದಾಗ ಅಲ್ಯೂಮಿನಿಯಮು ಮತ್ತು ಸತು ಅಂದರೆ Zn ಇವೆರಡೂ ಕೂಡ ಏನು ಮಾಡ್ತಾವಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ, ಆ್ಯಸಿಡ್ ಮತ್ತು ಬೇಸ್ ಎರಡೂ ಗುಣಗಳನ್ನು ಹೊಂದಿರುವಂಥ ಲೋಹಗಳು ಯಾವಂತ ಕೇಳಿದಾಗ ಅಲ್ಯೂಮಿನಿಯಂ ಮತ್ತು ಸತುವಿನ ಆಕ್ಸೈಡ್ಗಳಂಥವು ಎರಡು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಗುಣಗಳನ್ನು ಇವು ಪ್ರದರ್ಶನ ಮಾಡ್ತವೆ. ಲೋಹದ ಆಕ್ಸೈಡ್ಗಳು ಆಮ್ಲ ಪ್ರತ್ಯಾಮ್ಲಗಳು ಎರಡೂ ಜೊತೆ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ. ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ನೀವು ನೋಡಿದ್ರಿ. ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಕೂಡ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ. ಸೊ ಈ ಒಂದು ಗುಣಕ್ಕೆ ಉಭಯಧರ್ಮಿ ಅಥವಾ ಆಂಫೋಟೋರಿಕ್ ಆಕ್ಸೈಡ್ ಅಂಥೇಳಿ ಕರಿತೇವೆ. ಏನಂತಂದಾಗ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ. ಲೋಹದ ಆಕ್ಸೈಡು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ಏನು ಮಾಡ್ತವೆ? ರಿಯಾಕ್ಷನ್ ಮಾಡಿದಾಗ ನೀರು ಮತ್ತು ಲವಣನ್ನು ಉತ್ಪತ್ತಿ ಮಾಡುತ್ತವೆ. ಇದಕ್ಕೆ ಉಭಯಧರ್ಮಿ ಆಂಫೋಟೋರಿಕ್ ಆಕ್ಸೈಡ್ ಅಂತ ಕರೀತಾರೆ. ಪ್ರೀವಿಯಸ್ ಚಾಪ್ಟರಲ್ಲಿ ಇದೇ ರೀತಿಯಾದ ಒಂದು ಡೆಫಿನೇಷನನ್ನು ನೋಡಿದ್ರಿ. ಲೋಹ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಇಲ್ಲಿ ಲೋಹ ಮತ್ತು ಹಿಂದಿನ ಒಂದು ಚಾಪ್ಟ್ರಲ್ಲಿ ನೀವು ಏನು ನೋಡಿದ್ರಪ್ಪ ಅಂದರೆ ಈ ಒಂದು ಲೋಹ ಆಕ್ಸೈಡು ಆಮ್ಲ ಪ್ರತ್ಯಾಮ್ಲ ಎರಡೂ ಜೊತೆ ವರ್ತಿಸಿದಾಗ ಲವಣ ನೀರು ಉಂಟು ಮಾಡ್ತವೆ. ಇದಕ್ಕೆ ಆಂಫೋಟೋರಿಕ್ ಅಂತ ನೀವು ತಿಳ್ಕೊಂಡ್ರಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಲೋಹಗಳು ಮತ್ತು ಅಲೋಹಗಳು ವರ್ತಿಸಿ ಅಲ್ಲಿ ಲವಣ ಮತ್ತು ನೀರನ್ನು, ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡಿದರೆ ಅದಕ್ಕೆ ನಾವು ತಟಸ್ಥೀಕರಣ ಅಂತೇಳಿ ಕರೆದಿವಿ. ಆ ಒಂದು ಡೆಫಿನೇಷನನ್ನು ಕೂಡ ನೋಡಿದ್ರಿ. ಇಲ್ಲಿ ಕೂಡ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತಾ ಇದೆ. ಆದರೆ ಇಲ್ಲಿ ಪ್ರತಿವರ್ತಕಗಳು ಯಾವಪ್ಪ ಅಂದರೆ ಲೋಹದ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೂ ಜೊತೆಗೆ ಪ್ರತಿವರ್ತನೆ ಮಾಡೋದಕ್ಕೆ ಉಭಯಧರ್ಮಿ ಅಥವಾ ಆಂಫೋಟೋರಿಕ್ ಅಂತ ಕರೀತಾರೆ. ಸೊ ಅಲ್ಯೂಮಿನಿಯಂ ಆಕ್ಸೈಡು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ಇದು ಲವಣ ಆಗಿರುತ್ತೆ, ಇದು ನೀರು, ಈ ರೀತಿಯಾಗಿ ಉತ್ಪತ್ತಿ ಮಾಡುತ್ತೆ. ಇದೇ ಅಲ್ಯೂಮಿನಿಯಂ ಆಕ್ಸೈಡು ಬೇಸ್ನ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿ ಸೋಡಿಯಂ ಅಲ್ಯೂಮಿನೇಟನ್ನು ಉತ್ಪತ್ತಿ ಮಾಡುತ್ತೆ, ಜೊತೆಗೆ ನೀರನ್ನು ಕೂಡ ಉತ್ಪತ್ತಿ ಮಾಡುತ್ತೆ. ಒಂದೇ ಒಂದು ಲೋಹದ ಆಕ್ಸೈಡು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೂ ಜೊತೆಗೆ ವರ್ತಿಸಿ ಲೋಹ ಮತ್ತು ನೀರನ್ನು ಉತ್ಪತ್ತಿ ಮಾಡುವಂಥ ಕ್ರಿಯೆಗೆ ಆಂಫೋಟೋರಿಕ್ ಆಕ್ಸೈಡ್ ಅಥವಾ ಉಭಯಧರ್ಮಿ ಆಕ್ಸೈಡ್ ಅಂತೇಳಿ ಕರೀತಾರೆ.
ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಕರಗುವುದಿಲ್ಲ, ಆದರೆ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡ್ತವೆ. ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಅಥವಾ ಆಲ್ಕಲೀಸ್ಗಳನ್ನು ಉಂಟು ಮಾಡ್ತವೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಈ ಕೆಳಗಿನ ಕ್ಷಾರಗಳನ್ನು ಉಂಟು ಮಾಡ್ತವೆ. Na2O ಅಂದರೆ ಇದು ಏನಾಗಿರುತ್ತೆ, ಸೋಡಿಯಂ ಆಕ್ಸೈಡ್ ಆಗಿದೆ. ಇದು ನೀರಿನಲ್ಲಿ ಕರಗಿ ಏನಾಗುತ್ತೆ ಅಂದರೆ ಕ್ಷಾರಗಳನ್ನು ಉಂಟು ಮಾಡ್ತವೆ. ಅದರ ಜೊತೆಗೆ ಪೊಟ್ಯಾಸಿಯಂ ಆಕ್ಸೈಡು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ಉಂಟು ಮಾಡ್ತವೆ. ಈ ರೀತಿಯಾಗಿ ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸೋದಿಲ್ಲ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ವರ್ತಿಸಿ ಬೇರೆ ಬೇರೆ ಉತ್ಪನ್ನಗಳನ್ನು ಕೊಡ್ತವೆ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ ಜೊತೆ ಪ್ರತಿವರ್ತಿಸುತ್ತವೆ. ಸೋಡಿಯಂ ಪೊಟ್ಯಾಷಿಯಂನಂಥ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಇವುಗಳನ್ನು ಸಂರಕ್ಷಿಸಲು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಯಾಕೆ ಅಂತ ಕೇಳ್ತಾರೆ. ಸೋಡಿಯಮನ್ನು ಪೊಟ್ಯಾಷಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿರ್ತಾರೆ. ಯಾಕೆ ಅಂತ ಕೇಳ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವು ಅತ್ಯಂತ ವೇಗವಾಗಿ ಆಕ್ಸಿಜನ್ನೊಂದಿಗೆ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ತಪ್ಪಿಸಲಿಕ್ಕೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಾರೆ. ಉಷ್ಣತೆಯಲ್ಲಿ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇತ್ಯಾದಿ ಲೋಹಗಳು ಹೊರಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಲ್ಪಟ್ಟಿರುತ್ತವೆ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹದ ಇನ್ನಷ್ಟು ಉತ್ಕರ್ಷಣ ಹೊಂದಿರುವುದನ್ನು ತಡೆಯುತ್ತೆ. ಸಾಮಾನ್ಯವಾಗಿ ಲೋಹಗಳು ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇವು ಏನು ಮಾಡುತ್ತಪ್ಪ ಅಂದರೆ ತಮ್ಮ ಲೋಹದ ಮೇಲ್ಮೇಲೆ ತೆಳುವಾದ ಆಕ್ಸೈಡ್ ಪದರವನ್ನು ಮುಚ್ಚಿಕೊಂಡಿರ್ತವೆ. ಇದಕ್ಕೆ ರಕ್ಷಣಾತ್ಮಕ ಆಕ್ಸೈಡ್ ಅಂತ ಕರಿತೀವಿ. ಇದನ್ನು ಮತ್ತಷ್ಟು ಉತ್ಕರ್ಷಣಗೊಳ್ಳದಂತೆ ಅಂದರೆ ಮತ್ತಷ್ಟು ಆಕ್ಸಿಜನ್ ಜೊತೆಗೆ ವರ್ತಿಸಿ ಮತ್ತಷ್ಟು ಹಾಳಾಗುವುದನ್ನು ತಡೆಯಲಿಕ್ಕೆ ಇದು ನೈಸರ್ಗಿಕವಾಗಿ ಪಡೆದುಕೊಳ್ಳಿರುವಂಥ ಒಂದು ಕ್ರಿಯೆಯಾಗಿದೆ. ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ, ಆದರೆ ಕಬ್ಬಿಣದ ರಜಗಳು ಬರ್ನರ್ ಜ್ವಾಲೆಗೆ ಮೇಲೆ ಚಿಮ್ಮಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತವೆ. ತಾಮ್ರವು ಉರಿಯುವುದಿಲ್ಲ, ಆದರೆ ಬಿಸಿಯಾದ ಲೋಹದ ಮೇಲ್ಮೈಗೆ ಕಪ್ಪನೆಯ ತಾಮ್ರದ ಆಕ್ಸೈಡ್ ಪದರವಾಗಿ ಲೇಪನಗೊಳ್ಳುತ್ತದೆ. ಬೆಳ್ಳಿ ಮತ್ತು ಚಿನ್ನ ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ. ನೋಡಿ, ಬೆಳ್ಳಿ ಮತ್ತು ಚಿನ್ನಗಳು ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ. ಯಾಕೆ ಅಂತ ಕೇಳ್ತಾರೆ. ಅಥವಾ ಸಾಮಾನ್ಯವಾಗಿ ಆಭರಣಗಳನ್ನು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡ್ತಾರೆ. ಯಾಕೆ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಅದನ್ನು ಮಾಡುವಂಥ ಕಾರಣ ಇದೇ ಆಗಿರುತ್ತೆ. ಯಾಕಪ್ಪ ಅಂದರೆ ಚಿನ್ನ ಮತ್ತು ಬೆಳ್ಳಿಗಳು ಇವು ಆಕ್ಸಿಜನ್ನೊಂದಿಗೆ ಬೇಗ ವರ್ತಿಸುವುದಿಲ್ಲ, ಹೆಚ್ಚಿನ ಉಷ್ಣತೆಯಲ್ಲೂ ಕೂಡ ವರ್ತಿಸೋದಿಲ್ಲ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಗಳಿಂದ ಆಭರಣಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗ ಅದೇ ರೀತಿಯಾಗಿ ತಾಮ್ರವು ಬಿಸಿಯಾದ ಲೋಹ ಮೇಲ್ಮೈಗೆ ಕಪ್ಪನೆಯ ತಾಮ್ರದ ಆಕ್ಸೈಡ್ ಪದರವನ್ನು ಲೇಪನಗೊಳ್ಳುತ್ತೆ. ಅಂದರೆ ಹೆಚ್ಚು ತಾಮ್ರದೊಂದಿಗೆ ಹೆಚ್ಚು ಉಷ್ಣ ಇದ್ದರೆ ಅದು ಏನು ಮಾಡುತ್ತೆ ಅಂದರೆ ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಇದು ಕಪ್ಪನೆಯ ಪದರು ಇಲ್ಲಿ ಉಂಟಾಗುತ್ತೆ. ಆದರೆ ಚಿನ್ನ ಮತ್ತು ಬೆಳ್ಳಿ ಈ ರೀತಿಯಾದ ಕ್ರಿಯೆ ನಡೆಯುವುದಿಲ್ಲ. ಹಾಗಾಗಿ ಇವು ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ. ಚಿನ್ನ ಮತ್ತು ಬೆಳ್ಳಿ ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸುವುದಿಲ್ಲ. ಇಂಪಾರ್ಟೆಂಟು. ನೆಕ್ಸ್ಟು ಅಲ್ಯೂಮಿನಿಯಂ ಮೇಲೆ ದಪ್ಪದ ಆಕ್ಸೈಡ್ ಪದರವು ಉಂಟು ಮಾಡುವ ಕ್ರಿಯೆಗೆ ಆ್ಯನೋಡೀಕರಣ ಅಂತೇಳಿ ಕರೀತಾರೆ. ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನು ಉಂಟು ಮಾಡುವ ಕ್ರಿಯೆಗೆ ಆ್ಯನೋಡೀಕರಣ ಅಂತೇಳಿ ಕರೀತಾರೆ. ಅಲ್ಯೂಮಿನಿಯಮನ್ನು ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಉಂಟಾಗುತ್ತದೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರವು ಅಲ್ಯೂಮಿನಿಯಂ ಮತ್ತಷ್ಟು ನಶಿಸಿ ಹೋಗುವುದನ್ನು ತಪ್ಪಿಸುತ್ತೆ. ಹಾಗಾಗಿ ದಪ್ಪ ಮಾಡುವುದರ ಮೂಲಕ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ಆ್ಯನೋಡೀಕರಣ ಕ್ರಿಯೆಯಲ್ಲಿ ಶುದ್ಧ ಅಲ್ಯೂಮಿನಿಯಂ ವಸ್ತು ಧನಾಗ್ರವಾಗಿರುತ್ತದೆ. ಸಾರರಹಿತ ಗಂಧಕಾಮ್ಲವನ್ನು ವಿದ್ಯುತ್ ವಿಭಜನೆಯಾಗಿ ಬಳಸ್ತಾರೆ. ಧನಾಗ್ರ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂ ಜೊತೆ ವರ್ತಿಸಿ ದಪ್ಪನೆ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತೆ. ಅಲ್ಯೂಮಿನಿಯಂ ವಸ್ತುಗಳಿಗೆ ಆಕರ್ಷಕ ರೂಪ ಕೊಡಲು ಆಕ್ಸೈಡ್ ಪದರ ಸುಲಭವಾಗಿ ಬಣ್ಣ ಕೊಡಬಹುದು. ಹೆಚ್ಚು ಅಲ್ಯೂಮಿನಿಯಂ ಕೂಡ ಇದು ಕೂಡ ಆಕ್ಸಿಜನ್ನೊಂದಿಗೆ ವರ್ತಿಸಿ ಅದು ಏನು ಮಾಡುತ್ತೆ, ದಪ್ಪನೆ ಪದರನ್ನು ಉಂಟು ಮಾಡುತ್ತೆ. ಇದಕ್ಕೆ ಆ್ಯನೋಡೀಕರಣ ಅಂತೇಳಿ ಕರೀತಾರೆ. ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಆಕ್ಸೈಡನ್ನು ಉಂಟು ಮಾಡ್ತವೆ ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಈಗ ಲೋಹಗಳು ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಆಕ್ಸಿಜನ್ ಆಕ್ಸೈಡು H2O ಹೈಡ್ರಾಕ್ಸೈಡ್ ಈ ರೀತಿಯಾಗಿ ನೆನ್ಪಿಟ್ಕೋಬೇಕು.
ಇದರ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ, ಗಮನಿಸಿ. ಸೊ ಪ್ರಯೋಗವನ್ನು ನಾನು ಒತ್ತಿ ಹೇಳ್ತಾ ಇರೋದು ಯಾಕಪ್ಪ ಅಂದರೆ, ಹಿಂದಿನ ಒಂದು GPSC ಎಕ್ಸಾಮಲ್ಲಿ 3 ಅಂಕದ ಪ್ರಶ್ನೆಗೆ ಒಂದು ಪ್ರಯೋಗದ ಚಿತ್ರವನ್ನು ಕೇಳಿದರು. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಲೋಹದ ಮೇಲೆ ಹಬೆಯ ವರ್ತನೆ. ಲೋಹಕ್ಕೆ ಒಂದು ಹಬೆಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ಅನ್ನೋದರ ಒಂದು ಚಟುವಟಿಕೆಯಾಗಿದೆ. ಸೊ ಈ ಚಟುವಟಿಕೆ ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ, ಒಂದು ಬರ್ನಲ್ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ನೀರಿನಲ್ಲಿ ಅದ್ದಿದ ಗಾಜಿನ ನೂಲನ್ನು ಇಟ್ಟಿದ್ದಾರೆ, ಗಾಜಿನ ಎಳೆಯನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಒಂದು ಲೋಹದ ಚೂರನ್ನು ಇಟ್ಟಿದ್ದಾರೆ. ಇದನ್ನು ಒಂದು ಸ್ಟ್ಯಾಂಡ್ಗೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಇಲ್ಲಿ ಒಂದು ಕಾರ್ಕನ್ನು ಹಾಕಿದ್ದಾರೆ. ಇದು ವಿತರಣಾ ನಳಿಕೆಯನ್ನು ಇಲ್ಲಿ ಹಾಕಿದ್ದಾರೆ. ಈ ಬರ್ನಲ್ಲಿಂದ ಸತತವಾಗಿ ಈ ನೀರಿನಲ್ಲಿ ಅದ್ದಿದ ಗಾಜಿನ ನೂಲನ್ನು ಸತತವಾಗಿ ಹೀಟ್ ಮಾಡಿದಾಗ ಇದರಿಂದ ಉಂಟಾದ ಹೀಟ್ ಏನಾಗುತ್ತೆ, ಈ ಲೋಹದ ಚೂರುಗಳಿಗೆ ತಾಕತ್ತೆ. ಲೋಹದ ಚೂರುಗಳಿಗೆ ತಾಕಿದಾಗ ಇಲ್ಲಿ ಇದು ನೀರನ್ನು ಹಾಕಿಟ್ಟಿರ್ತಾರೆ. ನೀರನ್ನು ಹಾಕಿಟ್ಟು ಇಲ್ಲಿ ಹೈಡ್ರೋಜನ್ ಅನಿಲ ಇಲ್ಲಿಂದ ಹೀಟು ಟ್ರಾನ್ಸ್ಫರ್ ಆಗಿ ಲೋಹದ ಮೂಲಕ ಹಾಯ್ದು ಬಂದು ಇಲ್ಲಿ ನೀರಿನ ಮೂಲಕ ಇಲ್ಲಿ ಗುಳ್ಳೆಗಳು ಬರ್ತವೆ. ಈ ರೀತಿಯಾಗಿ ಗುಳ್ಳೆಗಳು ಬರೋದಕ್ಕೆ ಹೈಡ್ರೋಜನ್ ಅನಿಲ ಅಂತೇಳಿ ಕರೀತಾರೆ. ಸೊ ಇದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಹಾಗಾದರೆ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಲೋಹಗಳು ನೀರಿನ ಜೊತೆಗೆ ವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತವೆ. ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ಗಳಾಗುತ್ತವೆ. ಈ ಎಲ್ಲ ಲೋಹದ ನೀರಿನ ಜೊತೆಗೆ ಎಲ್ಲ ಲೋಹಗಳು ಏನು ಮಾಡೋದಿಲ್ಲಪ್ಪ ಅಂದರೆ ನೀರಿನ ಜೊತೆಗೆ ಪ್ರತಿವರ್ತನೆ ಮಾಡೋದಿಲ್ಲ. ಸಾಮಾನ್ಯವಾಗಿ ನೆನಪಿಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಲೋಹ ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಅಗೇನ್ ಲೋಹದ ಆಕ್ಸೈಡನ್ನು ಮತ್ತೆ ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಹೈಡ್ರಾಕ್ಸೈಡ್ ಆಗುತ್ತೆ. ಇಷ್ಟು ನೀವು ನೆನಪಿಟ್ಕೋಬೇಕು. ಮೊದಲನೇದಾಗಿ ಪೊಟ್ಯಾಷಿಯಂ, ಸೋಡಿಯಂನಂಥ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸ್ತವೆ. ಅಂದರೆ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ, H2 ಅಂತ. ಹಾಗಾಗಿ ಪೊಟ್ಯಾಷಿಯಂ, ಸೋಡಿಯಂನಂಥ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ವರ್ತಿಸಿ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳಂಥ ಪ್ರಕರಣಗಳಲ್ಲಿ ಪ್ರತಿವರ್ತನೆ ಎಷ್ಟೊಂದು ತೀವ್ರ ಮತ್ತು ಬಹಿರುಷ್ಣಕವಾಗಿರುತ್ತೆ ಅಂದರೆ, ಇಲ್ಲಿ ಹೈಡ್ರೋಜನ್ ಅನಿಲ ತಕ್ಷಣ ಹೊತ್ತಿಕೊಂಡು ಉರಿದು ಹೋಗುತ್ತೆ. ಅಷ್ಟು ಇದು ಹೀಟನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಪೊಟ್ಯಾಷಿಯಮ್ಮು ಒಂದು ಪೀಸನ್ನು ತೆಗೆದುಕೊಂಡು ಸಾಫ್ಟ್ ಇರುತ್ತೆ, ಚಾಕುವಿನಿಂದ ನಾವು ಕಟ್ ಮಾಡ್ಬೋದು. ಈ ಪೊಟ್ಯಾಷಿಯಮನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿದಾಗ ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಪೊಟ್ಯಾಷಿಯಂ ಆಕ್ಸೈಡ್ ಆಗುತ್ತೆ. ಜೊತೆಗೆ ಹೈಡ್ರೋಜನ್ ಅನಿಲ, ಅದರ ಜೊತೆಗೆ ಹೀಟ್ ರಿಲೀಸ್ ಆಗುತ್ತೆ. ಅಗೇನ್ ಸೋಡಿಯಮನ್ನು ಕೂಡ ನೀರಿನಲ್ಲಿ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಹೈಡ್ರೋಜನ್ ಬಿಡುಗಡೆ ಆಗುತ್ತೆ, ಜೊತೆಗೆ ಉಷ್ಣವು ಕೂಡ ಬಿಡುಗಡೆ ಆಗುತ್ತೆ. ಈ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನನ್ನು ನೀವು ನೆನಪಿಟ್ಕೋಬೇಕು. ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆ ತೀವ್ರತೆ ಕಡಿಮೆ ಆಗಿರುತ್ತೆ. ಕ್ಯಾಲ್ಸಿಯಂ ಏನಿರುತ್ತೆ ಅದರ ನೀರಿನೊಂದಿಗೆ ತೀವ್ರತೆ ಕಡಿಮೆ ಇರುತ್ತೆ. ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಅಂದರೆ ಇಲ್ಲಿ ಹೈಡ್ರೋಜನ್ ಅತ್ಯಂತ ಬೇಗವಾಗಿ ವರ್ತಿಸಿ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆದರೆ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರತೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಬಿಡುಗಡೆಯಾದ ಉಷ್ಣ ಹೈಡ್ರೋಜನ್ ಹೊತ್ತಿಕೊಳ್ಳಿಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ಕ್ಯಾಲ್ಸಿಯಮ್ಮು ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಸ್ಟಾರ್ಟ್ ಮಾಡುತ್ತೆ. ಆವಾಗ ಏನು ಮಾಡುತ್ತೆ ಅಂದರೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಉತ್ಪತ್ತಿಯಾದ ಹೈಡ್ರೋಜನು ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುತ್ತವೆ. ಸೊ ಯಾವ ಲೋಹ ಅಂದರೆ ಇದು ಕ್ಯಾಲ್ಸಿಯಮ್ಮು ನೀರಿನೊಂದಿಗೆ ವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಆದರೆ ಅಲ್ಲಿ ಸ್ವಲ್ಪ ಪ್ರಮಾಣದ ಉಷ್ಣವೂ ಕೂಡ ಬಿಡುಗಡೆ ಆಗುತ್ತೆ. ಆ ಉಷ್ಣ ಈ ಒಂದು ಹೈಡ್ರೋಜನ್ ಹೊತ್ಕೊಳ್ಳಿಕ್ಕೆ ಸಾಕಾಗುವುದಿಲ್ಲ. ಹಾಗಾಗಿ ಅದು ಏನು ಮಾಡುತ್ತೆ ಅಂದರೆ ಕ್ಯಾಲ್ಸಿಯಂ ಮೇಲೆ ಹೈಡ್ರೋಜನ್ ಏನು ಮಾಡುತ್ತೆ, ಅದರ ಅನಿಲದ ಗುಳ್ಳೆಗಳು ಏನು ಮಾಡ್ತವಪ್ಪ ಅಂದರೆ ಕ್ಯಾಲ್ಸಿಯಂ ಮೇಲೆ ಹೋಗಿ ಕೂತ್ಕೊಳ್ತವೆ. ಸೊ ಡೆನ್ಸಿಟಿ ಕಡಿಮೆ ಆಗಿರೋ ಕಾರಣದಿಂದ ಅವು ಲೋಹವನ್ನು ಮೇಲೆತ್ಕೊಂಡು ಹೋಗಿ ತೇಲಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ತಣ್ಣೀರಿನೊಂದಿಗೆ ಮ್ಯಾಗ್ನೀಸಿಯಂ ವರ್ತಿಸುವುದಿಲ್ಲ. ಇದನ್ನು ನೀವು ನೆನಪಿಟ್ಕೋಬೇಕು. ತಣ್ಣೀರಿನಲ್ಲಿ ಮ್ಯಾಗ್ನೀಸಿಯಂ ವರ್ತಿಸುವುದಿಲ್ಲ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಬಿಡುಗಡೆ ಮಾಡುತ್ತದೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈ ಮೇಲೆ ಅಂಟಿಕೊಳ್ಳಲು ಕಾರಣ ಇದು ಕೂಡ ಒಂದು ನೀರಿನ ಮೇಲೆ ತೇಲಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಎರಡೂ ಕೂಡ ಒಂದೇ ಪ್ರಾಪರ್ಟಿದಾಗಿರುತ್ತೆ. ಏನು ಪ್ರಾಪರ್ಟಿಪ್ಪ ಅಂದರೆ ಕ್ಯಾಲ್ಸಿಯಮ್ಮು ನೀರಿನೊಂದಿಗೆ ಸಾಮಾನ್ಯವಾಗಿ ವರ್ತನೆ ಮಾಡುತ್ತೆ. ಆದರೆ ಮ್ಯಾಗ್ನೀಸಿಯಮ್ಮು ಇದು ಬಿಸಿ ನೀರಿನೊಂದಿಗೆ ವರ್ತನೆ ಮಾಡುತ್ತೆ.
ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಬಿಡುಗಡೆ ಮಾಡುತ್ತೆ, ಹೈಡ್ರೋಜನನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇಲ್ಲಿಯೂ ಕೂಡ ಸಂಪೂರ್ಣವಾಗಿ ಹೈಡ್ರೋಜನ್ ಉಷ್ಣದೊಂದಿಗೆ ವರ್ತಿಸಿ ಇಲ್ಲಿ ರಿಯಾಕ್ಟ್ ಆಗದೇ ಇರುವಂಥ ಕಾರಣದಿಂದ ಇಲ್ಲಿ ಏನು ಮಾಡುತ್ತೆ ಅಂದರೆ ಇದು ಕೂಡ ನೀರಿನ ಮೇಲೆ ತೇಲಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎರಡೂ ಕೂಡ ನೀರಿನ ಮೇಲೆ ತೇಲ್ತವೆ, ಯಾಕಂದರೆ ಹೈಡ್ರೋಜನ್ ಗೋಳೆಗಳು ಲೋಹದ ಮೇಲೆ ಲೇಪನಗೊಂಡು ಹೈಡ್ರೋಜನ್ ತೇಲಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಮು ಹೈಡ್ರೋಜನ್ನೊಂದಿಗೆ ನೀರಿನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡುತ್ತೆ. ಐರನ್ ನೀರಿನೊಂದಿಗೆ ವರ್ತಿಸಿ Fe3O4 ಮತ್ತು H2 ಬಿಡುಗಡೆ ಮಾಡುತ್ತೆ. ಸೀಸ, ತಾಮ್ರ, ಚಿನ್ನ, ಬೆಳ್ಳಿ ಅಂತ ಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಸೀಸ, ತಾಮ್ರ, ಬೆಳ್ಳಿ, ಚಿನ್ನ ಇವು ನೀರಿನೊಂದಿಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ಚಿನ್ನ ಮತ್ತು ಬೆಳ್ಳಿಗಳು ಅತಿಯಾದ ಉಷ್ಣದಲ್ಲಿಯೂ ಕೂಡ ಏನೂ ಆಗೋದಿಲ್ಲ, ಇವು ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಇಷ್ಟು ಆಯಿತು. ಏನಪ್ಪ ಅಂದರೆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾಗಿ ಮಾಡುತ್ತೆ, ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡಿದರೆ, ಈಗ ಲೋಹಗಳು ಆಮ್ಲದ ಜೊತೆಗೆ ಪ್ರತಿವರ್ತಿಸಿದಾಗ ಯಾವೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಲೋಹಗಳು ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಲೋಹಗಳು ಆಮ್ಲಗಳ ಜೊತೆ ಪ್ರತಿವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತವೆ. ಲೋಹ ಸಾರರಿಕ್ತ ಆಮ್ಲ, ಲವಣ ಮತ್ತು ಹೈಡ್ರೋಜನ್. ಓಕೆ, ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರಾಕ್ಸೈಡ್ ಬಿಡುಗಡೆ ಮಾಡಿತು, ಗಾಳಿಯೊಂದಿಗೆ ವರ್ತಿಸಿದಾಗ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡಿತು. ನೀರಿನೊಂದಿಗೆ ವರ್ತಿಸಿದಾಗ ಏನು ಮಾಡ್ತಾರೆ, ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡಿತು. ಈಗ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡ್ತವೆ. ಲೋಹಗಳು ನೈಟ್ರಿಕ್ ಆಮ್ಲಗಳ ಜೊತೆ ಯಾವ ರೀತಿಯಾಗಿ ಲೋಹಗಳು ವರ್ತನೆ ಮಾಡ್ತವೆ ಅಂತ ನೋಡ್ತಾ ಇದ್ವಿ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ, ಏಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಣ ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಇದು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ. ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ N2O NO2 ಆಗಿ ಅಪಕರ್ಷಣೆ ಹೊಂದುತ್ತವೆ. ಆದರೆ ಮ್ಯಾಂಗನೀಸ್ ಅತಿ ಸಾರಯುಕ್ತ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಲೋಹವು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡೋದಿಲ್ಲ, ಮಾಡಿದರೂ ಕೂಡ ಅದು ನೈಟ್ರಿಕ್ ಆಮ್ಲಗಳು ಪ್ರಬಲ ಉತ್ಕರ್ಷಣ ಆಗಿರೋದ್ರಿಂದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡ್ತವೆ. ಜೊತೆಗೆ ಸ್ವತಃ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಆದರೆ ಮ್ಯಾಂಗನೀಸ್ ಮತ್ತು ಮ್ಯಾಗ್ನೀಸಿಯಂ ಜೊತೆಗೆ ಸಾರಯುಕ್ತ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿ ಆವಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಮ್ಯಾಗ್ನೀಸಿಯಂ ಪ್ರಕರಣದಲ್ಲಿ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗಿ ಅವು ವೇಗವಾಗಿರುತ್ತವೆ ಅಂತ ನಾವು ಚಟುವಟಿಕೆಯಲ್ಲಿ ನಾವು ನೋಡಿದ್ವಿ. ಹೈಡ್ರೋಜನ್ ಬಿಡುಗಡೆಯಾಗಿ ಈ ಒಂದು ಚಟುವಟಿಕೆಯನ್ನು ಗಮನಿಸಿದ್ವಿ. ಇಲ್ಲಿ ಹೈಡ್ರೋಜನ್ ಅನಿಲವು ಬಿಡುಗಡೆ ಆಗುವುದನ್ನು ನೋಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಹೈಡ್ರೋಜನ್ ದರವು ಅತ್ಯಂತ ವೇಗವಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರತಿವರ್ತನೆಯು ಅತಿ ಬಹಿರುಷ್ಣವಾಗಿರುತ್ತೆ. ಲೋಹಗಳು ಕ್ರಿಯಾಶೀಲತೆ ಈಗ ಏನಾಗಿರುತ್ತೆ, ಮೊದಲು ಮ್ಯಾಗ್ನೀಸಿಯಂ ಇರುತ್ತೆ, ನಂತರ ಅಲ್ಯೂಮಿನಿಯಂ, ನಂತರ ಜಿಂಕ್, ನಂತರ Fe. ಈ ಶ್ರೇಣಿಯಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ. ಅಂದರೆ ಇವುಗಳ ಕ್ರಿಯಾಶೀಲತೆ ಅಂದರೆ ಆ್ಯಕ್ಟಿವ್, ಇವು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಯಾವ ರೀತಿಯಾಗಿ ಕ್ರಿಯಾಶೀಲವಾಗಿ ವರ್ತನೆ ಮಾಡ್ತವೆ ಇದನ್ನು ಇಲ್ಲಿ ಈ ಒಂದು ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅತ್ಯಂತ ಕ್ರಿಯಾಶೀಲವಾಗಿರುವಂಥದ್ದು ಮ್ಯಾಗ್ನೀಸಿಯಂ, ನಂತರ ಅಲ್ಯೂಮಿನಿಯಂ, ನೆಕ್ಸ್ಟ್ ಕಬ್ಬಿಣ. ಈ ಒಂದು ಶ್ರೇಣಿಯಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ. ಆದರೆ ತಾಮ್ರದ ವಿಷಯದಲ್ಲಿ ಯಾವುದೇ ಗುಳ್ಳೆಗಳು ಕಂಡುಬರುವುದಿಲ್ಲ. ಉಷ್ಣತೆಯು ಯಾವ ಬದಲಾವಣೆ ಹೊಂದದೆ ಹಾಗೆಯೇ ಉಳಿಯುತ್ತದೆ. ಇದು ತಾಮ್ರದ ಸಾರಯುಕ್ತ ಜೊತೆಗೆ ವರ್ತಿಸುವುದಿಲ್ಲ ಅಂಥೇಳಿ ನಮಗೆ ತಿಳಿಯುತ್ತೆ. ತಾಮ್ರವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ವರ್ತನೆ ಮಾಡೋದಿಲ್ಲ. ನೆನಪಿಟ್ಕೋಬೇಕೆ, ತಾಮ್ರವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ವರ್ತನೆ ಮಾಡೋದಿಲ್ಲ ಅಂಥೇಳಿ ನೆನಪಿಟ್ಕೋಬೇಕು. ನಂತರ ರಾಜದ್ರವ, ಲ್ಯಾಟಿನಲ್ಲಿ ಅಕ್ವಾ ರಿಗ್ವಾ ಅಂತೇಳಿ ಕರೀತಾರೆ. ಅಕ್ವಾ ರೆಜಿಯಾ ಎಂಬುದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳು 3:1. ಇದು ಸುಮಾರು ಸರಿ ಎಕ್ಸಾಮ್ನಲ್ಲಿ ಇದನ್ನು ಕೇಳಿದ್ದಾರೆ. ರಾಜದ್ರವಗಳ ಅನುಪಾತ ಎಷ್ಟಿರುತ್ತೆ ಅಂತ ಕೇಳ್ತಾರೆ. 3:1 ಹಾಗಾದರೆ
ಮೊದಲನೇದು ಪ್ರಬಲ ಹೈಡ್ರೋಕ್ಲೋರಿಕ್ ಆ್ಯಸಿಡ್ 3 ಆಗಿದ್ದರೆ ನೈಟ್ರಿಕ್ ಆಮ್ಲ 1 ಆಗಿರುತ್ತೆ. ಈ ಅನುಪಾತಗಳನ್ನು ತಾಜಾ ಮಿಶ್ರಣ ಮಾಡಿದಾಗ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಕೂಡ ಇದು ಕರಗಿಸುತ್ತೆ. ಚಿನ್ನ ಏನಾಗೋದಿಲ್ಲಪ್ಪ, ಕರಗೋದಿಲ್ಲ ಅಂಥೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಆದರೆ ಇದು ರಾಜಾನಿಲದಲ್ಲಿ ಚಿನ್ನವು ಕೂಡ ಕರಗುತ್ತೆ. ಇದು ಪ್ರಬಲ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ 3:1 ಈ ಒಂದು ಮಿಶ್ರಣವನ್ನು ಮಾಡಿದರೆ ಅದಕ್ಕೆ ರಾಜದ್ರವ ಅಂತ ಕರೀತಾರೆ. ರಾಜದ್ರವದಲ್ಲಿ ಚಿನ್ನವು ಕೂಡ ಕರಗುತ್ತೆ. ರಾಜದ್ರವವು ತೀವ್ರ ನಾಶಕವಾಗಿದ್ದು ಇದು ಕೊರೆಸಿವ್ ಗುಣವನ್ನು ಹೊಂದಿರುತ್ತೆ. ಹೊಗೆಯಾಡುವ ದ್ರವ ಆಗಿದೆ. ಚಿನ್ನ ಮತ್ತು ಪ್ಲಾಟಿನಂಗಳನ್ನು ಕರಗಿಸಬಲ್ಲ ಕೆಲವು ಕಾರಕಗಳಲ್ಲಿ ರಿಯೇಜೆಂಟ್ಗಳಲ್ಲಿ ಇದು ಕೂಡ ಒಂದು. ಯಾವುದು? ರಾಜಾನಿಲ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರಬಲ ನೈಟ್ರಿಕ್ ಆಮ್ಲ 3:1 ಚಿನ್ನ ಮತ್ತು ಪ್ಲಾಟಿನಂಗಳನ್ನು ಕರಗಿಸಬಲ್ಲ ಏಕೈಕ ದ್ರವ ಇದಾಗುತ್ತೆ. ನೆಕ್ಸ್ಟ್ ನಮಗೆ ಇರುವಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕ್ರಿಯಾಶೀಲ ಸರಣಿ. ಕ್ರಿಯಾಶೀಲ ಸರಣಿ ಅಂದರೆ ಈ ಒಂದು ಭೂಮಿಯ ಮೇಲೆ ಇರುವಂಥ ಹಲವಾರು ಧಾತುಗಳು ತಮ್ಮ ಎಬಿಲಿಟಿಗೆ ತಕ್ಕಂತೆ ಕ್ರಿಯಾಶೀಲತೆಯನ್ನು ಹೊಂದಿರ್ತವೆ. ಈ ಕ್ರಿಯಾಶೀಲ ಸರಣಿಯ ಲೋಹಗಳನ್ನು ಕ್ರಿಯಾಕಾರಕ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯಾಗಿದೆ. ಈ ಸ್ಥಾನಪಲ್ಲಟ ಕ್ರಿಯೆಗಳನ್ನು ಅಂದರೆ ಯಾವುದೇ ಒಂದು ವಸ್ತು ಕ್ರಿಯಾಶೀಲವಾಗಿರಬೇಕಂದ್ರೆ ಅಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಾನಪಲ್ಲಟ ಉಂಟಾಗ್ತದೆ. ನೀವು ಮೊದಲನೇ ಒಂದು ಚಾಪ್ಟ್ರಲ್ಲಿ ನೋಡಿದ್ರಿ ಸ್ಥಾನಪಲ್ಲಟ ಉಂಟಾಗುವಂಥದ್ದು. ಸ್ಥಾನಪಲ್ಲಟ ಅಂದರೆ ಏನು, ವಿಭಜನಾ ಕ್ರಿಯೆ ಅಂದರೆ ಏನು, ಎಲ್ಲವನ್ನು ಕೂಡ ನೋಡಿದ್ರಿ. ಈ ರೀತಿಯಾಗಿ ಪ್ಲಸ್ ಅಯಾನುಗಳು, OH ಅಯಾನುಗಳು, ಕ್ಯಾಟ್ ಅಯಾನುಗಳ ಸ್ಥಾನಪಲ್ಲಟದಿಂದಾಗಿ ಕ್ರಿಯಾಶೀಲ ಸರಣಿಯಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಒಂದು ಕ್ರಿಯಾಶೀಲ ಸರಣಿಯಲ್ಲಿ ಮೊದಲನೇದಾಗಿ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಲೋಹ ಯಾವುದಪ್ಪ ಅಂದರೆ ಪೊಟ್ಯಾಷಿಯಮ್ ಆಗಿರುತ್ತೆ. ನಂತರ ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಬರುತ್ತೆ. ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಸತುವಿನಲ್ಲಿ ಕಂಡು ಬರುತ್ತೆ. ಅತ್ಯಂತ ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಲೋಹ ಯಾವುದಪ್ಪ ಅಂದರೆ ಅದು ಚಿನ್ನ ಆಗಿರುತ್ತೆ. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಏನಪ್ಪ ಅಂದರೆ ಈ ಚಿನ್ನ ಮತ್ತು ಬೆಳ್ಳಿ ಅಂತಕ್ಕಂಥದ್ದು ಉಷ್ಣತೆಯಲ್ಲಿಯೂ ಕೂಡ ಇದು ಏನಾಗೋದಿಲ್ಲ, ಕರಗುವುದಿಲ್ಲ. ಯಾವುದೇ ರೀತಿಯಾದ ಗಾಳಿಯೊಂದಿಗೂ ಕೂಡ ರಿಯಾಕ್ಷನ್ ಆಗೋದಿಲ್ಲ. ಕೆಲವೊಂದು ಬಾರಿ ರಾಜದ್ರವದೊಂದಿಗೆ ಮಾತ್ರ ಚಿನ್ನ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ, ಕರಗುತ್ತೆ ಅಂತ ನಾವು ನೋಡಿದ್ವಿ. ಈ ಒಂದು ಸರಣಿಯಲ್ಲಿ ಅತ್ಯಂತ ಕ್ರಿಯಾಶೀಲ ಧಾತು ಯಾವುದು ಅಂತ ಕೇಳ್ತಾರೆ, ಅತ್ಯಂತ ಕಡಿಮೆ ಕ್ರಿಯಾಶೀಲರು ಅಂತ ಧಾತು ಯಾವುದು ಅಂತ ಕೇಳ್ತಾರೆ. ಅಥವಾ ಕೆಲವೊಂದು ಬಾರಿ ಡಿಫಿಕಲ್ಟಿ ಲೆವೆಲಲ್ಲಿ ಕೇಳಿದರೆ ಏನು ಕೇಳ್ತಾರಪ್ಪ ಅಂದರೆ ಕ್ರಿಯಾಶೀಲ ಸರಣಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀರಿ, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ಬೋದು. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಎಮ್ ಅಂತ ಏನು ಬರ್ತವೆ ಇವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಈ ರೀತಿಯಾಗಿ ಸರಣಿ ಕಾಣೋದನ್ನು ನಾವು ನೋಡ್ತೀವಿ. ನೆಕ್ಸ್ಟು ಇಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಇವುಗಳನ್ನು ನೋಡ್ಕೊತ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಸೋಡಿಯಮನ್ನು ಸೀಮೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ ಏಕೆ ಅಂತ ಕೇಳ್ತಾಯಿದ್ರೆ ಇದು ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಧಾತು ಆಗಿದೆ. ಇದು ಆಕ್ಸಿಜನ್ನೊಂದಿಗೆ ಬೇಗ ರಿಯಾಕ್ಟ್ ಆಗಿ ಇದು ಉಷ್ಣವನ್ನು ಬಿಡುಗಡೆ ಮಾಡಿ ಉರಿ ಹತ್ತುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಸೊ ಇದು ಏನಿದೆ ಆ್ಯಕ್ಟಿವಿಟಿ ಬೇಸ್ ಕ್ವಶನ್ಸ್ಗಳನ್ನು ನಾವು ಸ್ಕಿಪ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೇಲಿನ ಕೋಷ್ಟಕವನ್ನು ಉಪಯೋಗಿಸಿ ಲೋಹಗಳಲ್ಲಿ ಕೆಳಗಿನ ಪ್ರಶ್ನೆ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಲೋಹ ಯಾವುದಪ್ಪ ಅಂದರೆ ಬಿ ಅಂತ ಹೇಳ್ತಾಯಿದ್ದಾರೆ. ಯಾವುದು ಬಿ ಇಲ್ಲಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕಬ್ಬಿಣ ಸ್ಥಾನಪಲ್ಲಟ ಇಲ್ಲಿ ಈ ಒಂದು ಕ್ರಿಯೆಯಲ್ಲಿ ಬಿ ಹೆಚ್ಚು ಸ್ಥಾನಪಲ್ಲಟಗೊಳ್ಳುವಂಥ ಕ್ರಿಯೆಗೆ ನಾವು ಅತ್ಯಂತ ಕ್ರಿಯಾಶೀಲವಾಗಿರುತ್ತೆ. ಹಾಗಾಗಿ ಬಿ ಇಲ್ಲಿ ಏನಾಗುತ್ತೆ, ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಧಾತು ಆಗಿರುತ್ತೆ. ನೆಕ್ಸ್ಟು ಒಂದು ವೇಳೆ ಬಿಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಹಾಕಿದಾಗ ಏನನ್ನು ಗಮನಿಸ್ತೀರಿ, ಆವಾಗ ಬ್ಲೂ ಕಲರ್ ಇರುವಂಥ ಕಾಪರ್ ಸಲ್ಫೇಟ್ ಏನಾಗುತ್ತೆ, ಅದು ಡಿಸಪಿಯರ್ ಆಗಿ ಅಲ್ಲಿ ಏನಾಗುತ್ತೆ ಅಂದರೆ ರೆಡ್ ಬ್ರೌನ್ ಕಲರು ಕಾಣಿಸುತ್ತೆ. ಹೀಗಾಗಿ ನಾವು ಇಲ್ಲಿ ಇದನ್ನು ಈ ರೀತಿಯಾಗಿ ನೋಡ್ಬೋದು. ತಾಮ್ರ ಸಲ್ಫೇಟ್ ದ್ರಾವಣದೊಂದಿಗೆ ನಾವು ಗಮನಿಸಿದಾಗ ಅಲ್ಲಿ ಬ್ಲೂ ಕಾಪರ್ ಇರುವಂಥದ್ದು ರೆಡ್ ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಕ್ರಿಯಾಶೀಲವಾಗಿರುವಂತಹ ಅನಿಲ ಯಾವುದು? ಕಬ್ಬಿಣವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಸಿಡ್ನೊಂದಿಗೆ ಪ್ರತಿವರ್ತಿಸಿದಾಗ ದೂಗಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಕಬ್ಬಿಣ ಅಂದರೆ FeHH2SO4 ಆ್ಯಂಡ್ FeSO4 ಆಗುತ್ತೆ, ಇದು H2 ಆಗುತ್ತೆ.
ಇದು ರಾಸಾಯನಿಕ ಸಮೀಕರಣ. ಸತ್ವವನ್ನು ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ನೀವು ಏನನ್ನು ಗುರುತಿಸುವಿರಿ, ಅಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ಬರೀರಿ. ಸತ್ವ ಅಂದರೆ ZN FeSO4 ZnSO4 ಆಗುತ್ತೆ ಮತ್ತು ಐರನ್ ಬರುತ್ತೆ. ಈ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನನ್ನು ಬರೀಬೇಕು. ನಂತರ ಲೋಹ ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸ್ತವೆ ಅಂತ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಹೆಚ್ಚು ಕ್ರಿಯಾಶೀಲ ಇರೋ ಧಾತು, ಕ್ರಿಯಾಶೀಲವಲ್ಲದ ಧಾತುಗಳನ್ನು ನೋಡಿದ್ವಿ. ಹಾಗಾದರೆ ಈ ಧಾತುಗಳು, ಲೋಹಗಳು ಅಥವಾ ಅಲೋಹಗಳು ಈ ರೀತಿಯಾಗಿ ಕ್ರಿಯಾಶೀಲವಾಗಿ ಇರೋದಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋದಾಗ, ಇಲ್ಲಿ ಲೋಹಗಳು ಇಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ನಾವು 9ನೇ ತರಗತಿಯಲ್ಲಿ ಸಂಪೂರ್ಣವಾಗಿ ಕಲ್ತಿದ್ದೀವಿ. ಅಲ್ಲಿ ವೆಲೆನ್ಸಿ ಕವಚಗಳನ್ನು ಹೊಂದಿರುವ ಜಡ ಅನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನು ತೋರಿಸ್ತವೆ. ಅಂದರೆ ಜಡ ಅನಿಲಗಳು ಏನು ಮಾಡ್ತಾವಪ್ಪ ಅಂದರೆ ಇವು ಹೈಲಿ ರಿಯಾಕ್ಟಿವ್ ಆಗಿರೋದಿಲ್ಲ. ಇವು ಏನಾಗಿರ್ತಾವಪ್ಪ ಅಂದರೆ ಜಡ ಅನಿಲಗಳಾಗಿರ್ತವೆ. ಯಾವುದರೊಂದಿಗೂ ಕೂಡ ರಿಯಾಕ್ಟ್ ಆಗದೇ ಇರುವಂಥ ಎಲಿಮೆಂಟ್ಗಳಿಗೆ ನಾವು ಜಡ ಅನಿಲಗಳಂತ ಹೇಳಿ ಕರಿತೀವಿ. ಇವುಗಳಿಗೆ ಕಂಪ್ಲೀಟ್ಲಿ ಫುಲ್ಡ್ ಅಂದರೆ ಇವು ಪೂರ್ಣವಾಗಿ ಇಲೆಕ್ಟ್ರಾನ್ಗಳು ತುಂಬಿರ್ತವೆ. ಇವುಗಳಿಗೆ ಜಡ ಅನಿಲ ಅಂತ ಹೇಳಿ ಕರಿತೀವಿ. ಲೋಹಗಳ ಕ್ರಿಯಾಶೀಲತೆಯನ್ನು ಸಂಪೂರ್ಣ ಭರ್ತಿಯಾಗಿ ವೆಲೆನ್ಸಿ ಕವಚ ಹೊಂದಿರುವ ಲೋಹಗಳ ಪ್ರವೃತ್ತಿಯನ್ನು ನಾವು ಈಗ ನೋಡ್ತಾ ಹೋಗೋಣ. ಅಂದರೆ ಇಲ್ಲಿ ಹೀಲಿಯಂ, ಯಾವ ಜಡ ಅನಿಲಗಳು ಯಾವಪ್ಪ ಅಂದರೆ ಹೀಲಿಯಂ, ನಿಯಾನ್, ಆರ್ಗಾನ್, ಇವುಗಳಿಗೆ ಜಡ ಅನಿಲಗಳಂತ ಕರಿತೀವಿ. ಇಲ್ಲಿ ನೋಡಿ, ಮೊದಲನೇ ಇದರ ಒಂದು ಹೀಲಿಯಂನ ಪರಮಾಣು ಸಂಖ್ಯೆ 2 ಆಗಿದೆ. ಇದು ಮೊದಲನೇ ಒಂದು ಕಕ್ಷೆಯಲ್ಲಿ 2 ಕಂಪ್ಲೀಟಾಗಿ ಇರೋದ್ರಿಂದ ಯಾವುದು ಪೇರ್ಡ್ ಇಲೆಕ್ಟ್ರಾನ್ಗಳಿರ್ತವೆ ಅವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಅದು ಕಂಪ್ಲೀಟ್ಲಿ ಫಿಲ್ಡ್ ಅಂತ ಕರಿತೀವಿ. 2 ಪರಮಾಣು ಸಂಖ್ಯೆ ಇದ್ದಾವೆ, ಅದು ಮೊದಲನೇ ಸೆಲ್ಲಲ್ಲಿ ಕಂಪ್ಲೀಟ್ ಆಗಿದೆ. ಹಾಗಾಗಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆ ಹೀಲಿಯಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಲ್ಲಿ ಹೋಗಬೇಕು, ಯಾರನ್ನು ತರಬೇಕು ಅನ್ನುವಂಥ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಇದಕ್ಕೆ ಜಡ ಅನಿಲ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಿಯಾನ್ಗಳು ಎಷ್ಟು ಪರಮಾಣು ಸಂಖ್ಯೆ 10 ಇದೆ. ಇದು ಮೊದಲನೇ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫೀಲ್ಡ್ ಆಗಿದೆ. 2ನೇ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳು ಕಂಪ್ಲೀಟ್ಲಿ ಫೀಲ್ಡ್ ಆಗಿವೆ. ನೆಕ್ಸ್ಟು ಆರ್ಗಾನ್ ಕೂಡ 18 ಇದೆ. ಮೊದಲನೇ ಕಕ್ಷೆಯಲ್ಲಿ 2 ಇದೆ, 2ನೇ ಕಕ್ಷೆಯಲ್ಲಿ 8, 3ನೇ ಕಕ್ಷೆಯಲ್ಲಿ 8. ಇದು ಕೂಡ ಕಂಪ್ಲೀಟ್ಲಿ ಫೀಲ್ಡ್ ಆಗಿದೆ. ಇದು ಯಾವುದೇ ರೀತಿಯಾದ ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇಲ್ಲ, ಯಾವುದರೊಂದಿಗೂ ರಿಯಾಕ್ಟ್ ಆಗುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸೋಡಿಯಮ್ಮು ಎನೆ ಅಂತ ಹೇಳಿ ನಾವು ಸಿಂಬಾಲನ್ನು ತಗೋತೀವಿ. ಇದರಲ್ಲಿ ಇರುವಂಥ ಪರಮಾಣು ಸಂಖ್ಯೆ 11 ಆಗಿದೆ. ಮೊದಲನೇ ಒಂದು ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ ಇದ್ದಾವೆ, 2ನೇ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳಿದ್ದಾವೆ. ಅಂದರೆ ಇದು 10 ಆಯಿತು. 11 ಇಲ್ಲಿ 1 ವೆಲೆನ್ಸಿ ಎಲೆಕ್ಟ್ರಾನ್ ಇದೆ, ಅಂದರೆ ಇದು ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಮ್ಯಾಗ್ನೀಸಿಯಮಲ್ಲಿ 12 ಇದೆ, 2 ಇದೆ, 8 ಇದೆ. ಇಲ್ಲಿ ಕೂಡ 2 ಇದೆ. 2 ಇದು ಕಂಪ್ಲೀಟ್ಲಿ ಫಿಲ್ ಆಗಿಲ್ಲ, ಇಲ್ಲಿ ಕೂಡ ವೆಲೆನ್ಸಿಗಳಿದ್ದಾವೆ. ಅಲ್ಯೂಮಿನಿಯಮಲ್ಲಿ 13 ಇದೆ, 2, 8, 3 ಇದೆ. ಇಲ್ಲಿ ಕೂಡ ವೆಲೆನ್ಸಿ ಎಲೆಕ್ಟ್ರಾನ್ಗಳಿದ್ದಾವೆ. ಪೊಟ್ಯಾಷಿಯಮ್ಮು ಮೊದಲನೇ ಕಕ್ಷೆಯಲ್ಲಿ 2, 2ನೇ ಕಕ್ಷೆಯಲ್ಲಿ 8, 3ನೇ ಕಕ್ಷೆಯಲ್ಲಿ 8. ಇದು N ಕಕ್ಷೆಯಲ್ಲಿ ಇದರ ವೆಲೆನ್ಸಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಕೂಡ N ಕಕ್ಷೆಯಲ್ಲಿ ವೆಲೆನ್ಸಿ ಎಲೆಕ್ಟ್ರಾನನ್ನು ಹೊಂದಿದೆ. ಈ ಪರಮಾಣು ಸಂಖ್ಯೆಗಳನ್ನು ನೀವು ನೆನ್ಪಿಟ್ಕೋಬೇಕು. ಹೀಲಿಯಂ 2, ನಿಯಾನ್ 10, ಆರ್ಗಾನ್ 18. ಇವು ಜಡ ಅನಿಲ ಆಗಿರೋದ್ರಿಂದ ಇದನ್ನು ಸಾಮಾನ್ಯವಾಗಿ ಎಕ್ಸಾಮ್ನಲ್ಲಿ ಕೇಳೋದು ಕಡಿಮೆ. ಹಾಗಾಗಿ ಇಲ್ಲಿ ಸೋಡಿಯಂ ವೆಲೆನ್ಸಿಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾವ ಒಂದು ವೆಲೆನ್ಸಿಗಳನ್ನು ಕೇಳ್ತಾರೆ. ಸೊ ಸೋಡಿಯಮ್ದು 1 ವೆಲೆನ್ಸಿ, ಮ್ಯಾಗ್ನೀಸಿಯಮ್ 2, ಅಲ್ಯೂಮಿನಿಯಂ 3 ವೆಲೆನ್ಸಿ, ಪೊಟ್ಯಾಷಿಯಮ್ 1, 2. ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಅಲೋಹಗಳು ಕೂಡ ವೆಲೆನ್ಸಿ ಎಲೆಕ್ಟ್ರಾನ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೈಟ್ರೋಜನಲ್ಲಿ ಮೊದಲನೇ ಕಕ್ಷೆಯಲ್ಲಿ 7, 2ನೇ ಕಕ್ಷೆಯಲ್ಲಿ 2. ಇದು ಈ ರೀತಿಯಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್, ಅಂದರೆ ಇದರ ನೈಟ್ರೋಜನ್ನ ಅಟೋಮಿಕ್ ಮಾಸ್ ಎಷ್ಟಪ್ಪ ಅಂದರೆ 7 ಇದೆ. ಮೊದಲನೇ ಕಕ್ಷೆಯಲ್ಲಿ 2, 2ನೇ ಕಕ್ಷೆಯಲ್ಲಿ 8 ಪೇರ್ಡ್ ಎಲೆಕ್ಟ್ರಾನ್ ಇರಬೇಕಾಗಿತ್ತು, ಆದರೆ ಅಲ್ಲಿ ಇಲ್ಲ. ಹಾಗಾಗಿ ಇದು ಕೂಡ 5 ಎಲೆಕ್ಟ್ರಾನ್ ವೆಲೆನ್ಸಿಯನ್ನು ಹೊಂದಿದೆ. ಅಂದರೆ ಆಕ್ಸಿಜನು 8 ಅಟೋಮಿಕ್ ನಂಬರನ್ನು ಹೊಂದಿದೆ. ಇದು 2 ಪರಮಾಣು ಸಂಖ್ಯೆಯನ್ನು ಹೊಂದಿದೆ. 2 ಮತ್ತು 6 ಈ ರೀತಿಯಾಗಿದೆ. ಆಕ್ಸಿಜನ್ ಕೂಡ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. 2 ಆಕ್ಸಿಜನ್ ವೆಲೆನ್ಸಿ ಪೇಡನ್ನು ಹೊಂದಿದೆ. ಫ್ಲೋರಿನ್ 7, ಫಾಸ್ಫರಸ್ 15 ಇರುತ್ತೆ, ಸಲ್ಫರ್ 16, ಕ್ಲೋರಿನ್ 17. ಈ ರೀತಿಯಾಗಿ ಪರಮಾಣು ಸಂಖ್ಯೆ ಇರುತ್ತೆ. ಓಕೆ, ಈ ಒಂದು ಕೋಷ್ಟಕವನ್ನು ಆಧರಿಸಿ ನಾವು ಸೋಡಿಯಂ ಪರಮಾಣು ತನ್ನ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಒಂದು ವೇಳೆ M ಕವಚದಿಂದ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡ್ರೆ L ಕವಚ ಹೊರ ಕವಚ ಆಗಿರುತ್ತದೆ. ಅದು ಸ್ಥಿರ ಅಷ್ಟಕ ಆಗಿರುತ್ತೆ. ಅಂದರೆ ಸ್ಥಿರ ಅಷ್ಟಕ ಅಂದರೆ 8 ಎಲೆಕ್ಟ್ರಾನ್ಗಳಿದ್ದರೆ ಅದು ಸ್ಥಿರವಾಗಿರುತ್ತೆ. ಈ ಒಂದು ವಿನ್ಯಾಸ ಹೊಂದುತ್ತದೆ. ಹಾಗಾಗಿ ಪರಮಾಣು ಬೀಜ ಕೇಂದ್ರವು 11 ಪ್ರೋಟಾನ್ಗಳನ್ನ ಹೊಂದಿರುತ್ತದೆ, ಆದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ 10 ಆಗಿರುತ್ತೆ. ಆದ್ದರಿಂದ ನೀವು ಅದನ್ನು
ಆವೇಶ ಹೊಂದಿ ಸೋಡಿಯಂ ಧನ ಅಯಾನು Na+ ಆಗುತ್ತದೆ. ಇನ್ನೊಂದೆಡೆ ಕ್ಲೋರಿನ್ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. 7 ಅಂದರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕ್ಲೋರಿನ್ ಅಂತಕ್ಕಂಥದ್ದು 7 ವೇಲೆನ್ಸಿ ಎಲೆಕ್ಟ್ರಾನ್ ಇದೆ. ಔಟರ್ ಮೋಸ್ಟ್ ಸೆಲ್ಲಲ್ಲಿ ಇರುವಂಥ ವೇಲೆನ್ಸಿ 7 ಇದೆ. Na+ಅಲ್ಲಿ ಎಷ್ಟಿದೆ? 5 ಇದೆ. ಅಂದರೆ ಈ ಕೋಷ್ಟಕ ವಿನ್ಯಾಸವನ್ನು ಸಂಪೂರ್ಣವಾಗಬೇಕಾದ್ರೆ ಇನ್ನೂ 1 ಎಲೆಕ್ಟ್ರಾನ್ ಬೇಕಾಗುತ್ತೆ. ಒಂದು ವೇಳೆ ಸೋಡಿಯಂ ಮತ್ತು ಕ್ಲೋರಿನ್ ಪ್ರತಿವರ್ತಿಸಿದರೆ ಸೋಡಿಯಂ ಕಳೆದುಕೊಳ್ಳುವ 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಏನು ಮಾಡುತ್ತೆ? ಪಡೆದುಕೊಳ್ಳುತ್ತೆ. ಅಂದರೆ ಸೋಡಿಯಂ ಪಾಸಿಟಿವ್ ಅಂತಂದರೆ ಇದು ಎಕ್ಸೆಪ್ಟ್ ಮಾಡ್ಕೋತ್ತೆ, ಕ್ಲೋರಿನ್ ಅಂದರೆ ಮೈನಸ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಗಳು ಬೇಕು. ಒಂದು ವೇಳೆ ಸೋಡಿಯಂ ಕ್ಲೋರಿನ್ನ ಅಂದರೆ NaCl ಆಗುತ್ತೆ ಅಲ್ಲ, ಆ ಟೈಮಲ್ಲಿ Na+ ಇರುತ್ತೆ, Cl- ಇರುತ್ತೆ. ಸೋಡಿಯಮನ್ನು ಕಳೆದುಕೊಂಡು ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಏನು ಮಾಡುತ್ತೆ? ಪಡೆದುಕೊಳ್ಳುತ್ತೆ. ಅಂದರೆ ಅಲ್ಲಿ ಮೈನಸ್ ಇರುತ್ತೆ, ಒಂದು ಬೇಕಾಗತ್ತೆ. ಒಂದು ಎಲೆಕ್ಟ್ರಾನನ್ನು ಪಡೆದುಕೊಂಡ ನಂತರ ಕ್ಲೋರಿನ್ ಪರಮಾಣು ಋಣಧನ ವಿದ್ಯುತ್ ಆವೇಶವನ್ನು ಹೊಂದುತ್ತದೆ. ಆವಾಗ ನೆಗೆಟಿವ್ ಆಗುತ್ತೆ. ಏಕೆಂದರೆ ಅದರ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳು KLm ಕವಚದಲ್ಲಿ 18 ಎಲೆಕ್ಟ್ರಾನ್ಗಳಿರ್ತವೆ. ಇದರಿಂದ ಕ್ಲೋರಿನ್ ಋಣ ಅಯಾನು Cl ಆಗಿರುತ್ತೆ. ಇದರಿಂದ ಎರಡು ಧಾತುಗಳ ನಡುವಿನ ಕಳೆದುಕೊಳ್ಳುವಂಥ ಸಂಬಂಧ ಈ ರೀತಿಯಾಗಿದೆ. ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಗಮನಿಸಿದಾಗ, ಏನಾಯ್ತಂದರೆ ಮೊದಲನೇ ಒಂದು ಸೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇದ್ದಾವೆ, ಎರಡನೇ ಸೆಲ್ಲಲ್ಲಿ 8 ಇದೆ. Na ಅಂದರೆ ಲಾಸ್ಟ್ ಔಟರ್ ಮೋಸ್ಟ್ ಅಂದರೆ ವೇಲೆನ್ಸಿ 1 ಇದೆ. Na+ ಆದಾಗ ಇಲ್ಲಿ ಏನಾಗುತ್ತೆ ಅಂದರೆ ಸೋಡಿಯಂನಿಂದ 1 ಎಲೆಕ್ಟ್ರಾನ್ ಜಂಪ್ ಆಗಿ ಹೊರಗಡೆ ಹೋಗುತ್ತೆ. ಇದು ಬಾಂಡ್ ಪೇರ್, ಇಲ್ಲಿ 2 ಎಲೆಕ್ಟ್ರಾನ್ ಇದ್ದರೆ ಬಾಂಡ್ ಗಟ್ಟಿಯಾಗಿರುತ್ತೆ. ಆದರೆ ಇದು ಒಂದೇ ಇರೋದ್ರಿಂದ ಲೂಸ್ ಆಗಿರುತ್ತೆ. ಹಾಗಾಗಿ ಇದು ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡಾಗ Na+ ಆಗುತ್ತೆ. ಅದು ಎಲೆಕ್ಟ್ರಾನ್ ಏನು ಹೊರಗಡೆ ಜಂಪ್ ಆಗಿ ಹೋಗಿರುತ್ತೆ, ಅದು ಮೈನಸ್ ಆಗಿರುತ್ತೆ. ಈಗ ಸೋಡಿಯಂ ಧನ ಅಯಾನ್ ಆಗಿರುತ್ತೆ. ಕ್ಲೋರಿನಲ್ಲಿ ಮೂರನೇ ಒಂದು ಔಟರ್ ಮೋಸ್ಟ್ ಸೆಲ್ಲಲ್ಲಿ 2 8 8 ಅಂದರೆ KLm ಇದು ಸೆಲ್ಗಳು. ಇದು 2 ಇರಬೇಕು, ಇದು 8 ಇರಬೇಕು, ಇದು 8 ಇರಬೇಕು. ಆದರೆ ಇಲ್ಲಿ 1 ಎಲೆಕ್ಟ್ರಾನ್ ಬೇಕಾಗಿದೆ. ಇದು 7 ಇದೆ, 1 ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಸೋಡಿಯಂನಿಂದ ಬಂದ 1 ಎಲೆಕ್ಟ್ರಾನನ್ನು ಇದು ಕ್ಲೋರಿನ್ ಇದೇನು ಮಾಡುತ್ತೆ? ತಗೊಳುತ್ತೆ. ಆವಾಗ ಇದು Cl- ಆಗುತ್ತೆ. ನೋಡಿ, ಪ್ಲಸ್ ಅಂದರೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳೋದು ಅಂತ ಅನಿಸುತ್ತೆ, ಆದರೆ ಇಲ್ಲ. ಪ್ಲಸ್ ಅಂದರೆ ಎಲೆಕ್ಟ್ರಾನ್ ಬಿಟ್ಟಿರುತ್ತೆ, ಮೈನಸ್ ಅಂದರೆ ಎಲೆಕ್ಟ್ರಾನನ್ನು ತೆಗೆದುಕೊಂಡಿರುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸಿಗೆ ವಿರುದ್ಧವಾಗಿದೆ. ಪ್ಲಸ್ ಅಂದರೆ ಎಲೆಕ್ಟ್ರಾನನ್ನು ಕೊಡೋದು, ಮೈನಸ್ ಅಂದರೆ ಎಲೆಕ್ಟ್ರಾನನ್ನು ತಗೊಳ್ಳೋದು. ಕ್ಲೋರೈಡ್ ಇದು ಋಣ ಅಯಾನ ಆಗುತ್ತೆ. ಆವಾಗ Na+, Cl- ಎರಡೂ ಕೂಡ ಬಾಂಡ್ ಆಗಿ ಇಲ್ಲಿ ಏನಾಗುತ್ತೆ? NaCl ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ? ಉಂಟಾಗುತ್ತೆ. ಇದನ್ನು ತುಂಬಾ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಯಾವುದೇ ಒಂದು ಸೋಡಿಯಂನ ಡಾಟ್ ಸ್ಟ್ರಕ್ಚರನ್ನು ಬರೀರಿ, ಅಥವಾ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಕ್ಲೋರಿನ್ NaCl ಫಾರ್ಮೇಷನ್ ಆಗುವಂಥ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂಥೇಳಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹಾಗಾಗಿ ಇಂಪಾರ್ಟೆಂಟು. ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ವಿರುದ್ಧ ವಿದ್ಯುತ್ ಅಂಶವನ್ನು ಹೊಂದಿದ್ದು, ಒಂದು ಪ್ಲಸ್ಸು ಇನ್ನೊಂದು ಮೈನಸನ್ನು ಹೊಂದಿರುತ್ತೆ. ಇವು ಪರಸ್ಪರ ಏನಾಗುತ್ತವೆ ಅಂದರೆ ಆಕರ್ಷಣೆಗೆ ಒಳಪಡ್ತವೆ. ಆವಾಗ ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಸೋಡಿಯಂ ಕ್ಲೋರೈಡು NaCl ಆಗುತ್ತೆ. ಸೋಡಿಯಂ ಕ್ಲೋರೈಡ್ ಅಣುಗಳೆಲ್ಲ ಅಸ್ತಿತ್ವದಲ್ಲಿಲ್ಲ, ಆದರೆ ಒಟ್ಟಿಗಿರುವ ವಿರುದ್ಧ ವಿದ್ಯುತ್ ಆವೇಶದ ಅಯಾನುಗಳನ್ನು ನಾವು ಈ ರೀತಿಯಾಗಿ ಗುರುತಿಸ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಚುಕ್ಕಿ ವಿನ್ಯಾಸವನ್ನು ಬಿಡಿಸಿ ಅಂತ ಹೇಳಿಕೊಡ್ತಾರೆ. Mg ಅಂತಂದರೆ ಇದರ ಒಂದು ಪರಮಾಣು ಸಂಖ್ಯೆ ಎಷ್ಟಾಗಿರುತ್ತೆ? Mgಯ ಪರಮಾಣು ಸಂಖ್ಯೆ ಎಷ್ಟು? 12 ಅಂದಾಗ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 8, ಮೂರನೇ ಕವಚದಲ್ಲಿ 2 ಇದೆ. ಅಂದರೆ ಇದು ಕೂಡ ವೇಲೆನ್ಸಿ ಎಲೆಕ್ಟ್ರಾನ್. ಎಷ್ಟು ವೇಲೆನ್ಸಿ ಇದೆ? 2 ವೇಲೆನ್ಸಿ ಇದೆ. ಅಂದರೆ ಇಲ್ಲಿ ಕೂಡ ಎಷ್ಟಾಗಬೇಕು? 8 ಆಗಬೇಕು. 8 ಅಂದರೆ 6 ಎಲೆಕ್ಟ್ರಾನು ಹೊರಗಿಂದ ಬರಬೇಕು, ಇಲ್ಲಾಂದರೆ ಅಲ್ಲಿಂದ 2 ಎಲೆಕ್ಟ್ರಾನು ಕಳ್ಕೋಬೇಕು. ಹಾಗಾಗಿ ಇದು 2 ಎಲೆಕ್ಟ್ರಾನು ಇರೋದ್ರಿಂದ ತುಂಬಾ ಲೂಸ್ ಆಗಿರುತ್ತೆ. ಹಾಗಾಗಿ ಇದು ಏನಾಗುತ್ತೆ ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಕಳ್ಕೋತೆ. ಆವಾಗ ಇದು Mg 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡಿರೋದ್ರಿಂದ ಇದು 2+ ಅಂತ ಆಗುತ್ತೆ. ಇವಾಗ ಮ್ಯಾಗ್ನೀಷಿಯಂ ಧನ ಅಯಾನು ಅಂತ ಆಗುತ್ತೆ. ಇದ್ರ ಜೊತೆ ಕ್ಲೋರಿನ್ ಆವಾಗಲೇ ನಿಮಗೆ ಗೊತ್ತಿದೆ, ಕ್ಲೋರಿನ್ಗೆ 17 ಇದೆ. 17 ತಂದಾಗ ಇಲ್ಲಿ 1 ವೇಲೆನ್ಸಿ ಎಲೆಕ್ಟ್ರಾನ್ ಇದೆ. ಇದರಿಂದ 2 ವೇಲೆನ್ಸಿ ಎಲೆಕ್ಟ್ರಾನ್ ಇರುತ್ತೆ. 1 ವೇಲೆನ್ಸಿ ಎಲೆಕ್ಟ್ರಾನನ್ನು ತೆಗೆದುಕೊಂಡು ಇದು ಕಂಪ್ಲೀಟ್ಲಿ ಫಿಲ್ ಆಗುತ್ತೆ. ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ಇಲ್ಲಿಂದ 1 ಎಲೆಕ್ಟ್ರಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಆದರೆ 2 ಎಲೆಕ್ಟ್ರಾನ್ಗಳು ಕೊಡುತ್ತೆ ಮ್ಯಾಗ್ನೀಷಿಯಮು. ಯಾಕಪ್ಪ ಅಂದರೆ ಮ್ಯಾಗ್ನೀಷಿಯಮ್ ಜೊತೆ 2 ಕ್ಲೋರಿನ್ಗಳು ಇಲ್ಲಿ ಬರುತ್ತೆ. 1 ಎಲೆಕ್ಟ್ರಾನು ಒಂದು ಕ್ಲೋರಿನ್ಗೆ, 1 ಎಲೆಕ್ಟ್ರಾನು ಈ ಕಡೆ, 2 ಕಡೆಗೂ ಮ್ಯಾಗ್ನೀಷಿಯಮ್ ಒಂದು ಕ್ಲೋರಿನ್ಗೆ, ಇನ್ನೊಂದು ಕ್ಲೋರಿನ್ಗೆ ಕೊಟ್ಟು ಇದು ಬಾಂಡ್ ಮಾಡ್ಕೊಳ್ಳುತ್ತೆ. ಆವಾಗ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳಿ ಆಗುತ್ತೆ.
ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಇಲೆಕ್ಟ್ರೋಕೋವೆಲೆಂಟ್ ಸಂಯುಕ್ತ ಅಂತ ಕರೀತಾರೆ. ಇದನ್ನು GPSR ಎಕ್ಸಾಮ್ನಲ್ಲಿ ಡೆಫಿನೇಷನನ್ನು ಕೇಳಿದರು. ಕೋವೆಲೆಂಟ್ ಬಾಂಡ್ ಅಂದರೆ ಏನಂತ ಹೇಳಿ ಕೇಳಿದರು. ಇಲೆಕ್ಟ್ರಾನುಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಕೋವೆಲೆಂಟ್ ಸಂಯುಕ್ತಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಮ್ಯಾಗ್ನೀಸಿಯಂ ಕ್ಲೋರೈಡು, ಇದನ್ನು ಉದಾಹರಣೆ ಕೊಡಬಹುದು ನೀವು. ಓಕೆ, ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಆ ಒಂದು ಬಾಂಡ್ ಫಾರ್ಮೇಷನ್, ಯಾವ ಬಾಂಡ್ ಫಾರ್ಮೇಷನ್ನು, ಈಗ ಇದು ಮ್ಯಾಗ್ನೀಸಿಯಮ್ಮು 2 ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ಗೆ ಕೊಟ್ಟಾಗ ಅದು ಒಂದಕ್ಕೊಂದು ಅಟ್ಯಾಚ್ ಆಗುತ್ತಲ್ಲ, ಆ ಒಂದು ಬಾಂಡ್ಗೆ ನಾವು ಎಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ರೀತಿಯಾಗಿ ಕೋವೆಲೆಂಟ್ ಬಾಂಡ್ ಆಗಿರುವಂಥ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣ ಯಾವ ರೀತಿಯಾಗಿರ್ತವೆ, ಗುಣಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಪ್ರಯೋಗ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಚಮಚೆಯಲ್ಲಿ ಲವಣದ ಮಾದರಿಯನ್ನು ಕಾಯಿಸುವುದು. ಸೊ ಈ ರೀತಿಯಾಗಿ ಬರ್ನರನ್ನು ತೆಗೆದುಕೊಂಡು ಈ ಸ್ಪೂನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಲವಣದ ಒಂದು ಮಾದರಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಹೀಟ್ ಮಾಡಿದಾಗ ಆವಾಗ ಅದು ಏನಾಗುತ್ತೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಮುಂದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡಯಾಗ್ರಾಮ್. ಯಾಕಪ್ಪ ಅಂದರೆ GPSR ಎಕ್ಸಾಮಲ್ಲಿ 3 ಅಂಕದ ಪ್ರಶ್ನೆಗೆ ಇದೇ ಡಯಾಗ್ರಾಮನ್ನು ಕೇಳಿದರು. ಅದಕ್ಕಾಗಿ ನಾನು ಎಲ್ಲ ಕೆಮಿಸ್ಟ್ರಿ ಪಾರ್ಟಲ್ಲಿ ಬರುವಂಥ ಎಲ್ಲ ಡಯಾಗ್ರಾಮ್ಗಳಿಗೂ ಕೂಡ ಫೋಕಸ್ ಮಾಡ್ತಾ ಇದ್ದೀನಿ. ಇದೊಂದೇ ಡಯಾಗ್ರಾಮ್ ಅಲ್ಲ, ಹಾರ್ಟ್ ಡಯಾಗ್ರಾಮನ್ನು ಕೂಡ ಕೇಳಿದರು. ಮತ್ತು ಬೆಳಕು ಚಾಪ್ಟರಲ್ಲಿ ಬರುವಂತಹ ಒಂದು ಗ್ಲಾಸ್ ಸ್ಲ್ಯಾಬನ್ನು ತೆಗೆದುಕೊಂಡು ಅದು ಲೈಟ್ ಬೆಂಡ್ ಆಗುವಂಥ ಡಿಫ್ರ್ಯಾಕ್ಷನ್ ಲಾವನ್ನು ಕೇಳಿದರು. ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆ್ಯಂಗಲ್ ಆಫ್ ರಿಫ್ರಾಕ್ಷನು, ಇದಕ್ಕೆ ಸಂಬಂಧಿಸಿದಾಗಿ ಡಯಾಗ್ರಾಮನ್ನು ಕೇಳಿದರು. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಇದೇ ಡಯಾಗ್ರಾಮನ್ನು 3 ಅಂಕದ ಪ್ರಶ್ನೆಗೆ ಕೇಳಿದರು. ಏನು ಪ್ರಶ್ನೆ ಕೇಳಿದ್ರಪ್ಪ ಅಂದರೆ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರವನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದರು. ಸೊ ಈ ರೀತಿಯಾಗಿದೆ. ಈ ರೀತಿಯಾಗಿ ಒಂದು ಬೀಕರನ್ನು ತಗೋಬೇಕು. ಇದರಲ್ಲಿ 2 ಗ್ರಾಫೈಟ್ ದಂಡಗಳನ್ನು ಇಡಬೇಕು. ಪರೀಕ್ಷೆ ಮಾಡಬೇಕಾಗಿರುವಂಥ ಒಂದು ಲವಣದ ದ್ರಾವಣವನ್ನು ಇದರಲ್ಲಿ ಹಾಕಬೇಕು. ಈ 2 ಗ್ರಾಫೈಟ್ಗಳಿಗೆ 2 ಬ್ಯಾಟ್ರಿಯನ್ನು ಅಟ್ಯಾಚ್ ಮಾಡಬೇಕು. ಅದರ ಜೊತೆಗೆ ಒಂದು ಬಲ್ಬು, ಒಂದು ಪ್ಲಗ್ಗಿ, ಇಷ್ಟು ಕನೆಕ್ಟ್ ಮಾಡಿ ಇವುಗಳ ಹೆಸರನ್ನು ಚೆನ್ನಾಗಿ ಗುರುತಿಸಿ ಇದಕ್ಕೆ ಸಂಬಂಧಿಸಿದಾಗಿ 4-5 ಲೈನಲ್ಲಿ ನೋಟನ್ನು ಬರೆದರೆ ಸಾಕು. ಇಷ್ಟಕ್ಕೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಕ್ವಶನನ್ನು, ಇದೇ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವಂಥ ಪ್ರಯೋಗವನ್ನು ವಿವರಿಸಿ ಅಂತ ಇದ್ರ ಬಗ್ಗೆ ರಿಲೇಟೆಡ್ ಕ್ವಶನ್ ಬಂದಿತ್ತು, ಇಂಪಾರ್ಟೆಂಟು. ಓಕೆ, ಹಾಗಾದರೆ ಈಗ ನಾವು ಸಂಯುಕ್ತ ಕೋವೆಲೆಂಟ್ ಬಾಂಡ್ ಅಂದರೆ ಏನಂತ ನೋಡಿದ್ವಿ. ಲೋಹಗಳು ಅಯಾನುಗಳಾಗುವಂಥ ಸಂದರ್ಭದಲ್ಲಿ ಅಲ್ಲಿ ಉಂಟಾಗುವಂಥ ಅಯಾನಿಕ್ಸ್ ಒಂದು ಬಾಂಡ್ಗೆ ನಾವು ಕೋವೆಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಆ ಅಯಾನಿಕ್ ಸಂಯುಕ್ತಗಳ ಒಂದು ಭೌತಿಕ ಗುಣಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳ ಭೌತ ಗುಣಗಳನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಅದಕ್ಕಿಂತ ಮುಂಚೆ ಇಲ್ಲಿ ಕರಗುವ ಬಿಂದು, ಕುದಿಯುವ ಬಿಂದುವನ್ನು ಕೊಟ್ಟಿದ್ದಾರೆ. ಇದನ್ನು ಯಾಕೆ ಕೊಟ್ಟಿದ್ದಾರಪ್ಪ ಅಂದರೆ ಇದು ಸೋಡಿಯಂ ಕ್ಲೋರಿನ್ನೊಂದಿಗೆ ಯಾವ ರೀತಿಯಾಗಿ ಅಯಾನಿಕನ್ನು ಬಾಂಡ್ ಮಾಡ್ಕೊಂಡಿರುತ್ತೆ ಅಂದರೆ 1686 ಕೆಲ್ವಿನ್ಗೆ ಅಷ್ಟು ಕುದಿಸಿದಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ. ಅಷ್ಟು ಇದು ಬಾಂಡ್ ಏನಾಗಿರ್ತವೆ, ಅಯಾನಿಕ್ ಬಾಂಡ್ಗಳು ಅಷ್ಟು ಬಾಂಡಿಂಗ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಕುದಿಯುವ ಬಿಂದು, ಕರಗುವ ಬಿಂದುವನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಸಾಮಾನ್ಯ ಗುಣಲಕ್ಷಣಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಭೌತ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಸ್ಟ್ರಾಂಗ್ ಬಾಂಡ್ ಅಂತ ಕರಿತೀವಿ. ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದ ಸ್ವಲ್ಪ ಮಟ್ಟಿಗೆ ಏನಾಗಿರ್ತವೆ ಅಂದರೆ ಕಠಿಣವಾಗಿರ್ತವೆ. ಈ ಸಂಯುಕ್ತಗಳನ್ನು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದರೆ ಇವು ಪುಡಿ ಪುಡಿಯಾಗಿ ಬೀಳುತ್ತೆ. ಹಾಗಂದರೆ ಅದಕ್ಕೆ ನೀವು ಎಕ್ಸಾಂಪಲ್ ಏನು ಹೇಳ್ತೀರಾ? ಬಿದುರ ಅಂತಂದರೆ ನೀವು ಸಾಮಾನ್ಯವಾಗಿ ಈಗ ಹಳ್ಳುಪ್ಪನ್ನು ನೋಡಿರ್ತಾರೆ. ಆ ಹಳ್ಳು ಉಪ್ಪುಗಳು ಏನು ಮಾಡ್ತವಪ್ಪ ಅಂದರೆ ಸ್ವಲ್ಪ ಚೌಕ್ ಪೀಸಸ್ ಆಗಿ ಹೊಡಿತವೆ. ಇದಕ್ಕೆ ಬಿದುರ ಅಂತೇಳಿ ಕರೀತಾರೆ. ಸೊ ಅಯಾನಿಕ್ ಸಂಯುಕ್ತಗಳು ಘನವಾಗಿರ್ತವೆ. ಇವು ಪ್ಲಸ್ ಮೈನಸ್ ಅಯಾನುಗಳಿಂದ ಆಗಿರೋದ್ರಿಂದ ಇವು ಏನಾಗಿರ್ತಾವಪ್ಪ ಅಂದರೆ ಬಿದುರವಾಗಿರ್ತವೆ ಅಂತ ಹೇಳಿ ನಾವು ಬರೀತೀವಿ. ಸ್ವಲ್ಪ ಅದಕ್ಕೆ ಪ್ರೆಶ್ ಹಾಕಿದಾಗ ಏನಾಗುತ್ತೆ, ಪುಡಿ ಪುಡಿಯಾಗಿ ಬೀಳುತ್ತೆ. ಇದಕ್ಕೆ ನಾವು ಬಿದುರವಾಗಿರುತ್ತವೆ ಅಂತ ಹೇಳಿ ಬರೀಬೋದು. ಅಯಾನಿಕ್ ಸಂಯುಕ್ತಗಳು ಬಿದುರವಾಗಿರ್ತವೆ. ಕರಗುವ ಮತ್ತು ಕುದಿಯುವ ಬಿಂದುಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರ್ತವೆ. ಏಕೆಂದರೆ ಅವುಗಳ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧದಿಂದ ಒಡೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಇವು ಹೊಂದಿರ್ತವೆ.
ಹಾಗಾದರೆ ಇವು ಯಾವುದರಲ್ಲಿ ವಿಲೀನವಾಗುತ್ತೆ ಅಂತ ನೋಡೋದಾದರೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತೆ. ಸಾಮಾನ್ಯವಾಗಿ ನೀವು ಉಪ್ಪನ್ನೇ ನೆನ್ಪಿಟ್ಕೊ, ಅಯಾನಿಕ್ ಸಂಯುಕ್ತ ಅಂದರೆ ನೀವು ಉಪ್ಪನ್ನು ಬಿಡಬೇಕು. ಅವಾಗ ಅದು ಬಿದುರವಾಗಿರುತ್ತೆ, ಹೆಚ್ಚಿನ ಕುದಿಯು ಬಿಂದು ಮತ್ತು ಕರಗುವ ಬಿಂದುವನ್ನು ಹೊಂದಿರುತ್ತೆ. ಇವು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತೆ. ಸಾಲ್ಟ್ ಈಸಿಲಿ ಇದು ನೀರಲ್ಲಿ ಏನಾಗುತ್ತೆ ಕರಿಬಿಡುತ್ತೆ. ಮತ್ತು ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ, ಪೆಟ್ರೋಲ್ಗಳಲ್ಲಿ ಇದು ಏನಾಗುವುದಿಲ್ಲ, ವಿಲೀನವಾಗುವುದಿಲ್ಲ, ನೆನ್ಪಿಟ್ಕೋಬೇಕು. ಹಾಗಾದರೆ ಇವುಗಳಲ್ಲಿ ವಿದ್ಯುತ್ ವಾಹಕತೆ ಯಾವ ರೀತಿಯಾಗಿರುತ್ತೆ ಅಂತಂದಾಗ ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಏನು ಮಾಡುತ್ತಪ್ಪ ಅಂದರೆ ಇದು ಅಯಾನುಗಳಿಂದನೇ ಫಾರ್ಮೇಷನ್ ಆಗುತ್ತವೆ. ಪ್ಲಸ್ ಮತ್ತು ಮೈನಸ್ ಅಯಾನುಗಳು ವ್ಯಾಲೆನ್ಸ್ ಎಲೆಕ್ಟ್ರಾನ್ನಿಂದ ಬಾಂಡ್ ಆಗಿ ಇವು ಅಯಾನಿಕ್ ಸಂಯುಕ್ತಗಳನ್ನು ಮಾಡ್ಕೊಂಡಿರ್ತಾವಪ್ಪ. ಅಂದರೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ ವಾಹಕತೆಯನ್ನು ಹೊಂದಿರ್ತವೆ. ಒಂದು ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸುವ ವಿದ್ಯುತ್ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿರುತ್ತೆ. ಅಯಾನಿಕ್ ಸಂಯುಕ್ತಗಳ ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿರುತ್ತೆ. ಆದ್ದರಿಂದ ಇದರ ಮೂಲಕ ವಿದ್ಯುತ್ ಹರಿಯುತ್ತೆ, ಹಾಗಾಗಿ ವಿದ್ಯುತ್ ವಾರದ ಕಡೆಗೆ ಚಲಿಸುತ್ತವೆ. ಘನ ಸ್ಥಿತಿಯಲ್ಲಿ ಕೂಡ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಇವು ಯಾವುದಾದ್ರೂ ಒಂದು ನೀರಿನಲ್ಲಿ ಕಲಕಿದಾಗ ಅಲ್ಲಿ Na+Cl- ಈ ರೀತಿಯಾಗಿ ಏನಾಗುತ್ತವೆ, ಚಾರ್ಜಸ್ಗಳಾಗುತ್ತವೆ. ಇದರಿಂದ ಏನಾಗುತ್ತೆ ಅಂದರೆ ಆವಾಗ ಕರೆಂಟ್ ಪಾಸ್ ಆಗುತ್ತೆ. ಘನ ವಸ್ತುಗಳಿದ್ದಾಗ ವಿದ್ಯುತ್ ಹರಿಯುವುದಿಲ್ಲ, ಏಕೆಂದರೆ ಘನ ವಸ್ತುಗಳು ಕಠಿಣವಾದ ರಚನೆಯಿಂದ ಅಯಾನುಗಳ ಚಲನೆ ಸಾಧ್ಯವಾಗುವುದಿಲ್ಲ. ದ್ರವಿಸಿದ ಸ್ಥಿತಿಯಲ್ಲಿ ಅಯಾನುಗಳ ಸಂಯುಕ್ತಗಳ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತೆ. ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ವಿದ್ಯುತ್ ಪೂರಿತ ವಿದ್ಯುತ್ ಅಯಾನುಗಳ ನಡುವಿನ ವಿದ್ಯುತ್ವಾಕರ್ಷಣೆಯ ಬಲಗಳು ಉಷ್ಣತೆಯನ್ನು ಒಡ್ಡುತ್ತವೆ. ಹೀಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಅಯಾನಿಕ್ ಸಂಯುಕ್ತಗಳು ಘನವಸ್ತುವಲ್ಲಿದ್ದಾಗ ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡುವುದಿಲ್ಲ. ಏಕೆ? ಕಾರಣವನ್ನು ತಿಳಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ತುಂಬಾ ಇಂಪಾರ್ಟೆಂಟು. ಓಕೆ, ಈಗ ನೋಡಿ ಈ ರೀತಿಯಾದ ಪ್ರಶ್ನೆಯನ್ನು ಕೇಳ್ತಾರೆ. ಸೋಡಿಯಂ, ಆಕ್ಸಿಜನ್, ಮ್ಯಾಗ್ನೇಸಿಯಂಗಳ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾರೆ. ಈ ಚುಕ್ಕಿ ವಿನ್ಯಾಸವನ್ನು ಬರೀಬೇಕಪ್ಪ ಅಂದರೆ ನಿಮಗೆ ಮೊದಲೇನು ಗೊತ್ತಿರಬೇಕು, ಪರಮಾಣು ಸಂಖ್ಯೆಗಳು ಗೊತ್ತಿರಬೇಕು. ಏನನ್ನು ಕೇಳಿದರೆ ಸೋಡಿಯಂದು 11 ಇದೆ, 2 8 8 ಅಂತ ಇರಬೇಕಾಗಿತ್ತು, ಇಲ್ಲಿ 7 ಬರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೇಳಿದ್ದಾರೆ, ಆಕ್ಸಿಜನನ್ನು ಕೇಳಿದ್ದಾರೆ. ಆಕ್ಸಿಜನ್ನು ಎಷ್ಟಿದೆ, 2 6 ಅಂತ ಇದೆ, ಇಲ್ಲಿ ಕೂಡ 2 ವೇಲೆನ್ಸಿ ಎಲೆಕ್ಟ್ರಾನ್ ಇದ್ದಾವೆ. ಇವುಗಳ ಚುಕ್ಕಿ ವಿನ್ಯಾಸವನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಮ್ಯಾಗ್ನೇಸಿಯಮನ್ನು ಕೂಡ ಕೇಳಿದ್ದಾರೆ. ಮ್ಯಾಗ್ನೇಸಿಯಮ್ಮು ಕೂಡ 12 ಇದೆ, 2 8 8 ಆಗಬೇಕು, ಇಲ್ಲಿ 6 ವೇಲೆನ್ಸಿ ಎಲೆಕ್ಟ್ರಾನ್ ಇದೆ. ಹಾಗಾಗಿ ಸೋಡಿಯಂ 11 ಆದರೆ ಮ್ಯಾಗ್ನೇಸಿಯಮ್ 12 ಇರುತ್ತೆ, ಅಲ್ಯೂಮಿನಿಯಂ 13 ಇರುತ್ತೆ. ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಎಲೆಕ್ಟ್ರಾನ್ ವರ್ಗಾವಣೆಯಿಂದ Na2O ಮ್ಯಾಗ್ನೇಸಿಯಂ ಆಕ್ಸೈಡ್ಗಳ ನಡುವೆ ಉಂಟಾಗುವುದನ್ನು ಯಾವ ರೀತಿಯಾಗಿ ಇದು ಚುಕ್ಕಿ ವರ್ಗಾವಣೆ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, Na+, ಎರಡು Na2 Na ಇರೋದ್ರಿಂದ ಪ್ಲಸ್ ಆಕ್ಸಿಜನ್ನಲ್ಲಿ 7 ಇರುತ್ತೆ. ಹಾಗಾಗಿ 2 ಎಲೆಕ್ಟ್ರಾನ್ಗಳು ಇಲ್ಲಿ ಇರುತ್ತೆ, ಪ್ಲಸ್ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಹಾಗಾಗಿ ಇವೆರಡೂ ಕೂಡ ಒಂದೊಂದಕ್ಕೆ ಬಾಂಡ್ ಆಗಿ ಇಲ್ಲಿ ಏನಾಗುತ್ತೆ, NaO2 Na+O2- ಆಗುತ್ತೆ. ಅದೇ ರೀತಿಯಾಗಿ ಮ್ಯಾಗ್ನೇಸಿಯಮ್ 2+O2 ಎರಡು ಕೂಡ ಬಾಂಡ್ ಆಗಿ ಈ ರೀತಿಯಾಗಿ ಚುಕ್ಕಿ ವಿನ್ಯಾಸವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಾವು ಹಿಂದೆ ತಿಳಿಸಿದ್ವಲ್ಲ, ಈ ರೀತಿಯಾಗಿ ನೀವು ಸೋಡಿಯಂದು ಕೂಡ ಚುಕ್ಕಿ ವಿನ್ಯಾಸವನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಅಯಾನಿಕ್ ಸಂಯುಕ್ತಗಳ ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರ್ತವೆ ಏಕೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಇವುಗಳು ಅಯಾನಿಕ್ ಸಂಯುಕ್ತಗಳು ಕ್ಯಾಟಯನ್ ಮತ್ತು ಯಾನಯನ್ಗಳಂದರೆ ಧನಾವೇಶ ಋಣ ಆವೇಶಗಳಿಂದ ಕೂಡಿರೋದ್ರಿಂದ ಇವು ಅತಿ ಹೆಚ್ಚು ಬಾಂಡ್ಗಳು. ಇಲ್ಲಿ ನಾವು ಅತಿ ಹೆಚ್ಚು ಅಯಾನಿಕ್ ಸಂಯುಕ್ತಗಳ ಮೂಲಕ ವಿದ್ಯುತ್ ಹರಿಯೋದಿಲ್ಲ. ಇವು ಏನಾಗುತ್ತಪ್ಪ ಅಂದರೆ ಹೆಚ್ಚಿನ ಕೋವೆಲೆಂಟ್ ಬಾಂಡ್ಗಳನ್ನು ಹೊಂದಿರೋದ್ರಿಂದ ಈ ಹೆಚ್ಚು ಕೋವೆಲೆಂಟ್ ಬಾಂಡ್ಗಳು ಹೊಡಿಬೇಕಪ್ಪ ಅಂದರೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ರೀತಿಯಾದ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರ್ತವೆ ಅಂಥೇಳಿ ನಾವು ಆನ್ಸರನ್ನು ಬರೀಬೇಕು. ನೆಕ್ಸ್ಟು ಈಗ NaCl ನೋಡಿದ್ವಿ, ಯಾವ ರೀತಿಯಾಗಿ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಎಲ್ಲವನ್ನೂ ಕೂಡ ಡೀಟೇಲಾಗಿ ನೋಡಿದ್ವಿ. ಹಾಗಾದರೆ ಈಗ ಮುಂದೆ ಲೋಹಗಳ ಉದ್ದೇಶಕ್ಕೆ ಚಾಪ್ಟ್ರಲ್ಲಿ ತುಂಬಾ ಕ್ವಶನ್ ಕೇಳಿದ್ದಾರೆ. GPSರಲ್ಲಿ ಈ ಚಾಪ್ಟ್ರಲ್ಲಿ ತುಂಬಾ ಇಂಪಾರ್ಟೆಂಟ್, ಒಂದು ಇಲ್ಲ ಅಂದರೂ 6 or 8 ಮಾರ್ಕ್ಸದ ಕ್ವಶನ್ ಇದೇ ಚಾಪ್ಟ್ರಲ್ಲಿ ಬಂದಿದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಲೋಹದ ಉದ್ಧರಣ ಬಗ್ಗೆ ಕೇಳಿದ್ದಾರೆ, ಉತ್ಪತನ ಅಂದರೆ ಏನಂತ ಕೇಳಿದ್ದಾರೆ, ಸಬ್ಲಿಮೇಷನ್ ಅಂದರೆ ಏನಂತ ಕೇಳಿದ್ದಾರೆ,
ಸೊ ಇನ್ಕ್ಲೂಡಿಂಗ್ ಮಲ್ಟಿಪಲ್ ಚಾಯ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಎಲ್ಲವನ್ನು ಕೂಡಿ ಸುಮಾರು ಭಾಳಷ್ಟು ಕ್ವಶನ್ಸ್ಗಳು ಈ ಚಾಪ್ಟ್ರಲ್ಲಿ ಬಂದಿದೆ. ಹಾಗಾಗಿ ಪ್ರತಿಯೊಂದು ಲೈನ್ ಕೂಡ ಓದಿ ತಿಳ್ಕೊಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟು ಚಾಪ್ಟರ್ ಇದು. ನೆಕ್ಸ್ಟು ಲೋಹಗಳ ಉದ್ಧರಿಸುವಿಕೆ ಅಂತ ನಾವು ನೋಡ್ತಾ ಹೋದಾಗ ಭೂಮಿಯ ಒಂದು ಸಮುದ್ರದಲ್ಲಿ ಕೂಡ ಸೋಡಿಯಂ, ಭೂಮಿಯ ಮೇಲೆ ಕೂಡ ಹಲವಾರು ರೀತಿಯಾದ ಲೋಹಗಳು ಸಿಗ್ತವೆ. ಸೋಡಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಂತಹ ವಿಲೀನಗೊಂಡ ಲವಣಗಳು ಕೂಡ ನಮಗೆ ಸಿಗ್ತವೆ. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ, ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದರು. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ಖನಿಜ ಅಂತ ಕರಿತೀವಿ. ಖನಿಜ ಅಂದರೆ ಏನು ಅಂತ ಕೇಳ್ತಾರೆ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂಥ ಧಾತು ಮತ್ತು ಸಂಯುಕ್ತಗಳನ್ನು ನಾವು ಖನಿಜ ಅಂತೇಳಿ ಕರಿತೀವಿ. ಖನಿಜಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹನವನ್ನು ಹೊಂದಿರ್ತವೆ. ಇವು ಲಾಭದಾಯಕವಾಗಿ ಇದನ್ನು ಹೊರಗಡೆ ತೆಗೆಯಲಾಗುತ್ತೆ. ಹಾಗಾದರೆ ಲೋಹದ ಉದ್ಧರಣೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ, ನಾವು ಖನಿಜ ಯಾವ ರೀತಿಯಾಗಿ ಸಿಗುತ್ತೆ, ಇವು ಧಾತು ಅಥವಾ ಸಂಯುಕ್ತ ರೂಪದಲ್ಲಿ ಸಿಗುತ್ತೆ. ಆದರೆ ಈ ಲೋಹಗಳ ಉದ್ಧರಣವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಈಗ ನಾವು ಏನು ಮಾಡ್ತಾ ಹೋಗೋಣ, ಕ್ರಿಯಾಶೀಲ ಸರಣಿಯಲ್ಲಿ ಕೆಳಭಾಗದಲ್ಲಿ ಕಂಡಿರುವಂಥ ಲೋಹಗಳು ಅತಿ ಕಡಿಮೆ ಕ್ರಿಯಾಪಟುತ್ವವನ್ನು ಹೊಂದಿವೆ. ಕ್ರಿಯಾಶೀಲ ಸರಣಿಯಲ್ಲಿ ಅತ್ಯಂತ ಕೆಳಭಾಗದಲ್ಲಿರುವಂಥ ಲೋಹ ಯಾವುದು? ಚಿನ್ನ ಮತ್ತು ಬೆಳ್ಳಿಗಳು ಇರ್ತವೆ. ಕೆಲವೊಮ್ಮೆ ಮುಕ್ತ ರೂಪದಲ್ಲಿ ಕೂಡ ಇವು ದೊರೀತವೆ. ಅಂದರೆ ಅತಿ ಕ್ರಿಯಾಶೀಲ ಧಾತುವಾಗಿರುವಂತಹ ಮುಕ್ತ ರೂಪದಲ್ಲಿ ದೊರೆಯುವಂತಹ ಧಾತು ಯಾವುದು ಅಂತ ಕೇಳ್ತಾರೆ. ಚಿನ್ನ, ಬೆಳ್ಳಿ ಅಂತ ಕೂಡ ನೀವು ಬರಿಬೋದು. ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಚಿನ್ನ, ಬೆಳ್ಳಿ, ಪ್ಲಾಟಿನಂ, ತಾಮ್ರ ಮುಕ್ತ ಸ್ಥಿತಿಯಲ್ಲಿ ದೊರೆಯುವಂಥವಾಗಿವೆ. ಭೂತೊಗಟೆಯಲ್ಲಿ ಮುಕ್ತ ಸ್ಥಿತಿಯಲ್ಲಿ ದೊರೆಯುವಂಥ ಲೋಹಗಳು ಯಾವುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಚಿನ್ನ, ಬೆಳ್ಳಿ, ಪ್ಲಾಟಿನಂ, ತಾಮ್ರ ಇದಾಗಿರುತ್ತೆ. ತಾಮ್ರ ಮತ್ತು ಬೆಳ್ಳಿ ಅವುಗಳ ಸಂಯೋಜಿತ ರೂಪದಲ್ಲಿ ಯಾವ ರೀತಿಯಲ್ಲಿ ಸಿಗುತ್ತೆ ಅಂದರೆ, ಇವು ಸಲ್ಫೈಡು, ಆಕ್ಸೈಡ್ ಅದರುಗಳ ರೂಪದಲ್ಲಿ ಇವು ಭೂಮಿಯ ಮೇಲೆ ಸಿಗುವಂಥದ್ದು. ಇವುಗಳನ್ನು ಉದ್ಧರಣೆ ಮಾಡಿ ತಾಮ್ರ ಮತ್ತು ಬೆಳ್ಳಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನಾವು ಆಲ್ರೆಡಿ ಹಿಂದೆ ಕೂಡ ಕ್ರಿಯಾಶೀಲ ಸರಣಿಯನ್ನು ನೋಡಿದ್ವಿ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಇವು ವಿದ್ಯುತ್ ವಿಭಜನೆ. ಅಂದರೆ ಇವು ಏನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಇದನ್ನು ನೆನ್ಪಿಟ್ಕೋಬೇಕಪ್ಪ ಅಂದರೆ, ಈ ಕ್ರಿಯಾಶೀಲ ಸರಣಿಯಲ್ಲಿ ಸಿಗುವಂತಹ ಈ ಧಾತುಗಳನ್ನು ಯಾವ ರೀತಿಯಾಗಿ ಲೋಹದ ಉದ್ಧರಣವನ್ನು ಮಾಡ್ತಾರೆ. ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಧಾತುಗಳನ್ನು ವಿದ್ಯುತ್ ವಿಭಜನೆ ಮಾಡುವ ಮೂಲಕ ಏನು ಮಾಡ್ತಾರೆ, ಲೋಹದ ಉದ್ಧರಣವನ್ನು ಮಾಡ್ತಾರೆ. ಯಾವ್ಯಾವು? ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂಗಳನ್ನು ವಿದ್ಯುತ್ ವಿಭಜನೆ ಮಾಡುವ ಮೂಲಕ ಲೋಹದ ಉದ್ಧರಣವನ್ನು ಮಾಡ್ತಾರೆ. ಜಿಂಕು, ಕಬ್ಬಿಣ ಈ ಕ್ರಿಯಾಶೀಲತೆಯ ಆಧಾರದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಬೇರೆ ಬೇರೆ ರೀತಿಯಾಗಿ ಲೋಹದ ಉದ್ಧರಣವನ್ನು ಮಾಡ್ತಾರೆ. ಅತಿ ಕ್ರಿಯಾಶೀಲ ಹೊಂದಿರುವಂಥ ಲೋಹಗಳನ್ನು ವಿದ್ಯುತ್ ವಿಭಜನೆ ಮಾಡುವ ಮೂಲಕ ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಲೋಹದ ಉದ್ಧರಣವನ್ನು ಮಾಡ್ತಾರೆ. ಮಧ್ಯಮವಾಗಿ ಕ್ರಿಯಾಶೀಲತೆ ಇರುವಂಥ ಲೋಹಗಳನ್ನು ಕಾರ್ಬನ್ ಬಳಸಿ ಆಕರ್ಷಣೆಗೆ ಒಳಪಡಿಸಿ ಇದನ್ನು ಲೋಹದ ಉದ್ಧರಣೆಯನ್ನು ಮಾಡ್ತಾರೆ. ಮುಕ್ತ ರೂಪದಲ್ಲಿ ದೊರೆಯುವಂತಹ ಬೆಳ್ಳಿ ಮತ್ತು ಚಿನ್ನವನ್ನು ಏನು ಮಾಡ್ತಾರಪ್ಪ ಅಂದರೆ ಇವು ಮುಕ್ತ ರೂಪದಲ್ಲಿ ವಾತಾವರಣದಲ್ಲಿ ಸಿಗುವಂಥದ್ದು. ಹಾಗಾದರೆ ನಾವು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಇದು ಒಂದು ಚಾರ್ಟನ್ನು ನೀವು ನೆನ್ಪಿಡಬೇಕು. ಇದು ತುಂಬಾ ಇಂಪಾರ್ಟೆಂಟು. ಈ ಚಾರ್ಟ್ ಏನಪ್ಪ ಅಂದರೆ, ಮೊದಲಿಗೆ ಏನು ಮಾಡ್ತಾರಪ್ಪ ಅಂದರೆ ಭೂಮಿ ಮೇಲೆ ಅವುಗಳ ಅದಿರುಗಳನ್ನು ಒಂದು ತೆಗಿತಾರೆ. ಅದಿರುಗಳ ತೆಗೆದ ನಂತರ ಅದಿರುಗಳ ಸಾರವರ್ಧನೆಯನ್ನು ಮಾಡ್ತಾರೆ. ಅದಿರುಗಳ ಸಾರವರ್ಧನೆಯನ್ನು ಮಾಡಿದ ನಂತರ ಮೂರು ರೀತಿಯಾಗಿ ಲೋಹದ ಅದಿರುಗಳನ್ನು ವಿಭಾಗವನ್ನು ಮಾಡ್ತಾರೆ. ಮೊದಲನೇದಾಗಿ ಹೆಚ್ಚು ಕ್ರಿಯಾಪಟು ಹೊಂದಿರುವಂಥ ಲೋಹಗಳು, ಮಧ್ಯಮ ಕ್ರಿಯಾಪಟು ಹೊಂದಿರುವಂಥ ಲೋಹಗಳು, ಕಡಿಮೆ ಕ್ರಿಯಾಪಟು ಹೊಂದಿರುವಂಥ ಲೋಹಗಳಾಗಿ ಮೂರು ರೀತಿಯಾಗಿ ಅದಿರುಗಳ ಸಾರವರ್ಧನೆಯನ್ನು ಮಾಡ್ತಾನೆ. ಮೊದಲನೇದಾಗಿ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ದ್ರವಿಸಿದ ಅದಿರಿನ ವಿದ್ಯುತ್ ವಿಭಜನೆ ಮಾಡ್ತಾರೆ. ಅದಿರುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ದ್ರವ ರೂಪಕ್ಕೆ ಕನ್ವರ್ಟ್ ಮಾಡ್ತಾರೆ. ದ್ರವ ರೂಪಕ್ಕೆ ಕನ್ವರ್ಟ್ ಮಾಡಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲೆಕ್ಟ್ರೋಲೈಟ್ ಅನ್ನು ವಿದ್ಯುತ್ ವಿಭಜನೆಯನ್ನು ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಅಂದರೆ ಶುದ್ಧ ಲೋಹ ದೊರೆಯುತ್ತೆ. ನೆಕ್ಸ್ಟು ಮಧ್ಯಮ ಗಾತ್ರ ಕ್ರಿಯಾಪಟು ಹೊಂದಿರುವಂಥ ಲೋಹಗಳನ್ನು ಎರಡು ರೀತಿಯಾಗಿ ಇಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಕಾರ್ಬೋನೇಟ್ ಹೊಂದಿರುವಂಥ ಅದಿರುಗಳು, ಇನ್ನೊಂದು ಸಲ್ಫೈಡ್ ಅದಿರುಗಳನ್ನು. ಕಾರ್ಬೋನೇಟ್ ಹೊಂದಿರುವಂಥ ಅದಿರುಗಳನ್ನು ಕಾಯಿಸುವಿಕೆಯಿಂದ ಕಾರ್ಬೋನೇಟ್ ಹೊಂದಿರುವಂಥ ಅದಿರುಗಳನ್ನು ಕಾಯಿಸ್ತಾರೆ. ಕಾಯಿಸಿದ ನಂತರ ಏನು ಮಾಡ್ತಾರಪ್ಪ ಅಂದರೆ ಅದು ಲೋಹೀಯ ಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ. ನಂತರ ಲೋಹಗಳನ್ನು ಅಪಕರ್ಷಣೆಗೆ ಒಳಪಡಿಸ್ತಾರೆ. ನಂತರ ಲೋಹದ ಶುದ್ಧೀಕರಣ ಆಗುತ್ತೆ. ನಂತರ ಇನ್ನೊಂದು ರೀತಿಯಲ್ಲಿ ಸಲ್ಫೈಡ್ ಅದಿರನ್ನು ಏನು ಮಾಡ್ತಾರಪ್ಪ ಹುರಿತಾರೆ. ನೋಡಿ, ಕಾಯಿಸುವುದು ಬೇರೆ, ಹುರಿಯುವುದು ಬೇರೆ.
ಅಂದರೆ ಹುರಿಯುವುದಂದರೆ ಏನು, ಕಾಯಿಸುವುದಂದ್ರೆ ಏನು, ಸ್ಪೆಸಿಫಿಕ್ ಆಗಿರುವಂಥ ಡೆಫಿನೇಷನ್ ಇದ್ದಾವೆ. ಇವುಗಳನ್ನು ಕೂಡ ಕೇಳ್ತಾರೆ. ಹುರಿಯುವಿಕೆ ಎಂದರೇನು? ಹುರಿಯುವಿಕೆ ಅಂದರೆ ಹೆಚ್ಚಿನ ಆಕ್ಸಿಜನನ್ನು ಬಳಸಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ಅದನ್ನು ನಾವೇನು ಮಾಡಬೇಕು, ಆ ಒಂದು ಲೋಹದ ಅದಿರನ್ನು ಹುರಿತಾ ಬರಬೇಕು. ಇದಕ್ಕೆ ಹುರಿಯುವುದು ಅಂತ ಕರೀತಾರೆ. ಕಾಯಿಸುವುದಾದರೆ ಸತತವಾಗಿ ಯಾವುದೇ ರೀತಿಯಾಗಿ ಆ ಒಂದು ಅದಿರನ್ನು ಚಲನೆಗೆ ಒಳಪಡಿಸದೆ ಕಂಟಿನ್ಯೂಸ್ ಆಗಿ ಕಾಯಿಸೋದಕ್ಕೆ ಈ ರೀತಿಯಾಗಿ ಕಾಯಿಸುವಿಕೆ ಅಂತ ಹೇಳಿ ಕರೀತಾರೆ. ಸಲ್ಫೈಡ್ ಅದರನ್ನು ಹುರಿಯುವಿಕೆಯಿಂದ ಲೋಹದ ಆಕ್ಸೈಡ್ ಆಗುತ್ತೆ. ಲೋಹದ ಆಕ್ಸೈಡ್ ನಂತರ ಅಪಕರ್ಷಣೆಗೆ ಒಳಪಟ್ಟು ಲೋಹದ ಶುದ್ಧೀಕರಣ ಆಗುತ್ತೆ. ಸೊ ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟು. ಕಾಯಿಸುವಿಕೆ ಎಂದರೇನು, ಹುರಿಯುವಿಕೆ ಎಂದರೇನು, ಇದರ ಡೆಫಿನೇಷನ್ ನಾನು ಕೇಳ್ತಾರೆ. ಅದು ಮುಂದೆ ಬರುತ್ತೆ, ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಕಾರ್ಬೋನೇಟ್ ಅದಿರುವನ್ನು ಈ ಕೆಳಗಿನ ಯಾವುದರಿಂದ ಲೋಹದ ಶುದ್ಧೀಕರಣವನ್ನು ಮಾಡ್ತಾರೆ? ಕಾಯಿಸುವಿಕೆ, ಹುರಿಯುವಿಕೆ, ಲೋಹದ ವಿದ್ಯುತ್ ವಿಭಜನೆ, ಈ ರೀತಿಯಾಗಿ ಕೇಳ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಕಡಿಮೆ ಕ್ರಿಯಾಪಟು ಹೊಂದಿರುವಂಥ ಲೋಹಗಳು ಸಲ್ಫೇಟ್ ಆಗುತ್ತೆ. ಅದನ್ನು ಹುರಿಯುವಿಕೆ, ಅದರಿಂದ ಲೋಹ, ನಂತರ ಶುದ್ಧೀಕರಣ. ಸೊ ಇದು ನೋಡಿ, ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಇದು ಮತ್ತು ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹ, ಇಷ್ಟು ಪಾರ್ಟ್ ಏನಿದೆ ಸಿಮಿಲರ್ ಇದೆ. ಈ ಕಡೆ ಪಾರ್ಟು ಇಲ್ಲಿ ಕೂಡ ಸಲ್ಫೈಡ್ ಇದ್ರು ಹುರಿಯುವಿಕೆ, ಲೋಹ ಶುದ್ಧೀಕರಣ, ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥದ್ದು ವಿದ್ಯುತ್ ವಿಭಜನೆ, ಇದು ಕೂಡ ನೆನ್ಪುಳಿಯುತ್ತೆ. ಕಾರ್ಬೋನೇಟ್ ಅದಿರನ್ನು ಕಾಯಿಸಿದ ನಂತರ ಲೋಹದ ಆಕ್ಸೈಡ್ ಆಗುತ್ತೆ. ನಂತರ ಲೋಹಗಳನ್ನು ಅಪಕರ್ಷಣೆಗೆ ಒಳಪಡಿಸಿ ಶುದ್ಧ ಲೋಹಗಳನ್ನು ಪಡಿತಾರೆ. ಹಾಗಾದರೆ ಅದಿರುಗಳ ಪುಷ್ಟೀಕರಣ ಯಾವ ರೀತಿಯಾಗಿ ಮಾಡ್ತಾರೆ? ಕಾರ್ಬೋನೇಟ್ ಅದಿರನ್ನು ಯಾವ ರೀತಿಯಾಗಿ ಕಾಯಿಸ್ತಾರೆ? ಸಲ್ಫೈಡ್ ಅದಿರನ್ನು ಯಾವ ರೀತಿಯಾಗಿ ಹುರಿತಾರೆ? ಅದನ್ನು ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅದಿರುಗಳ ಪುಷ್ಟೀಕರಣವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಅದಿರುಗಳ ಪುಷ್ಟೀಕರಣ ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದಿರುಗಳು ಮಣ್ಣು, ಮರಳು ಇತ್ಯಾದಿ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ. ಇದನ್ನು ಮಡ್ಡಿ ಎಂದು ಕರೆಯುತ್ತಾರೆ. ಮಡ್ಡಿ ಎಂದರೇನು ಅಂತ ಕೇಳ್ತಾರೆ. ಭೂಮಿಯ ಗಣಿಗಾರಿಕೆಯಲ್ಲಿ ಮಾಡಿದ ಅದಿರು ಮಣ್ಣು, ಮರಳು ಇತ್ಯಾದಿ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ. ಇದನ್ನು ಮಡ್ಡಿ ಅಂತ ಹೇಳಿ ಕರೀತಾರೆ. ಲೋಹದ ಉದ್ಧರಣ ಮಾಡುವ ಮೊದಲು ಅದಿರಿನಲ್ಲಿರುವಂಥ ಕಲ್ಮಶಗಳನ್ನು ತೆಗೆದು ಹಾಕಬೇಕು. ಮಡ್ಡಿಯನ್ನು ಅದಿರಿನಿಂದ ಬೇರ್ಪಡಿಸುವ ವಿಧಾನವನ್ನು ಮಡ್ಡಿ ಅಥವಾ ಅದಿರಿನ ಭೌತ ಅಥವಾ ರಾಸಾಯನಿಕ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸದ ಮೇಲೆ ಅವುಗಳನ್ನು ವಿಭಿನ್ನವಾಗಿ ಬೇರ್ಪಡಿಸ್ತಾರೆ. ಅದನ್ನು ನಾವು ನೋಡಿದ್ವಿ. ವಿದ್ಯುತ್ ವಿಭಜನೆ, ಕಾಯಿಸುವುದು, ಹುರಿಯುವುದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಲೋಹಗಳ ಉದ್ಧರಣವನ್ನು ಮಾಡ್ತಾರೆ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ, ಕ್ರಿಯಾಶೀಲ ಸರಣಿಯಲ್ಲಿ ಕೆಳಗಿರುವ ಲೋಹಗಳ ಉದ್ಧರಣವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಕ್ರಿಯಾಶೀಲ ಸರಣಿಯ ಕೆಳಗಿರುವಂಥ ಲೋಹದ ಉದ್ಧರಣವನ್ನು ಮಾಡುವುದು ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಕ್ರಿಯಾಶೀಲ ಸರಣಿಯಲ್ಲಿ ಕೆಳಗಿರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರ್ತವೆ. ಇವು ಲೋಹದ ಆಕ್ಸೈಡ್ಗಳನ್ನು ಕಾಯಿಸುವುದರಿಂದ ಮಾತ್ರ ಲೋಹಗಳ ಆಕರ್ಷಣೆಗೆ ಒಳಪಡ್ತವೆ. ಇದು ಕಾಯಿಸುವುದು ಮಾತ್ರ ಆಗಿರುತ್ತೆ. ನಂತರ ಉದಾಹರಣೆಗೆ ಸಿನ್ನಾಬಾರ್, ಇದು ಪಾದರಸದ ಒಂದು ಅದಿರು. ಇದನ್ನು ಸಾಮಾನ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಸುಮಾರು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಿನ್ನಾಬಾರ್ HgS, ಇದು ಪಾದರಸದ ಒಂದು ಅದಿರಾಗುತ್ತೆ. ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗುತ್ತೆ. ನಂತರ ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸಿದಾಗ ಅದು ಅಪಕರ್ಷಣೆಗೆ ಒಳಪಟ್ಟು ಪಾದರಸವಾಗುತ್ತೆ. ಅಂದರೆ ಸಿನ್ನಾಬಾರನ್ನು ಆಕ್ಸಿಜನ್ನೊಂದಿಗೆ ಕಾಯಿಸಿದಾಗ ಅದು ಆಕ್ಸಿಜನ್ ಪಾದರಸದ ಆಕ್ಸೈಡ್ ಆಗುತ್ತೆ. ಜೊತೆಗೆ ಇದು SO2 ಇರ್ತಕ್ಕಂಥದ್ದು ಗ್ಯಾಸ್ ರಿಲೀಸ್ ಆಗುತ್ತೆ. ನಂತರ ಪಾದರಸದ ಆಕ್ಸೈಡನ್ನು ಮತ್ತೆ ಉಷ್ಣ ನೀಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಪಾದರಸ ದೊರೆಯುತ್ತೆ. ನಂತರ ಆಕ್ಸಿಜನ್ ಹೊರಗಡೆ ಹೋಗುತ್ತೆ. ಈ ರೀತಿಯಾಗಿ ಪ್ರಕೃತಿಯಲ್ಲಿ ದೊರೆಯುವಂಥ ಕಾಪರ್ ಸಲ್ಫೇಟ್ ರೂಪದಲ್ಲಿ ದೊರೆಯುವಂಥ ತಾಮ್ರವನ್ನು ಅದಿರಿನಿಂದ ಪಡೆಯಬೇಕಾದರೆ ಗಾಳಿಯಲ್ಲಿ ಈ ರೀತಿಯಾಗಿ ಕಾಯಿಸ್ತಾರೆ. ತಾಮ್ರದ ಸಲ್ಫೇಟನ್ನು ಆಕ್ಸಿಜನ್ನೊಂದಿಗೆ ಹುರಿದಾಗ ಅಥವಾ ಕಾಯಿಸಿದಾಗ ಕಾಪರ್ ಆಕ್ಸೈಡ್ ಆಗುತ್ತೆ. ನಂತರ ಕಾಪರ್ ಆಕ್ಸೈಡನ್ನು ಅಗೇನ್ ಏನು ಮಾಡ್ತಾರಪ್ಪ ಅಂದರೆ ತಾಮ್ರದ ಸಲ್ಫೇಟ್ನೊಂದಿಗೆ ಮತ್ತೆ ಕಾಯಿಸಿದಾಗ ಜೊತೆಗೆ ಉಷ್ಣವನ್ನು ನೀಡಿದಾಗ ಅದು ಏನಾಗುತ್ತೆ ಅಂದರೆ ತಾಮ್ರವಾಗಿ ಬಿಡುಗಡೆ ಹೊಂದುತ್ತೆ. ಈ ರೀತಿಯಾಗಿ ನೆನ್ಪಿಟ್ಕೋಬೇಕು ಕೆಮಿಕಲ್ ರಿಯಾಕ್ಷನ್ಗಳನ್ನು. ಓಕೆ, ಇಲ್ಲಿ ಏನಿಲ್ಲ, ಸಾಮಾನ್ಯವಾಗಿ ಉಷ್ಣವನ್ನು ನೀಡ್ತಾರೆ, ಅದರ ಜೊತೆಗೆ ಆಕ್ಸಿಜನ್ನಿಂದ ಹುರಿತಾರೆ. ಕಾಯಿಸುತ್ತಾರೆ. ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಕ್ರಿಯಾಶೀಲ ಸರಣಿಯಲ್ಲಿ ಮಧ್ಯಮ ಲೋಹಗಳನ್ನು ಯಾವ ರೀತಿಯಾಗಿ ಉದ್ಧರಣ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಕ್ರಿಯಾಶೀಲ ಸರಣಿಯಲ್ಲಿ ಮಧ್ಯಮದ ಲೋಹಗಳಾದ ಕಬ್ಬಿಣ, ಸತು, ಸೀಸ, ತಾಮ್ರದ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳು ಆಗಿದ್ದಾವೆ.
ನಿಸರ್ಗದಲ್ಲಿ ಸಾಮಾನ್ಯವಾಗಿ ಇವುಗಳನ್ನು ಸಲ್ಫೇಟ್ ಮತ್ತು ಕಾರ್ಬೋನೇಟ್ ರೂಪದಲ್ಲಿ ದೊರೆಯುತ್ತವೆ. ಸಲ್ಫೇಟ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ. ಅಂದರೆ ಇವುಗಳನ್ನು ಅಪಕರ್ಷಿಸುವ ಮೊದಲು ಲೋಹದ ಸಲ್ಫೇಟ್ ಮತ್ತು ಕಾರ್ಬೋನೇಟ್ ಅದಿರುಗಳನ್ನಾಗಿ ಪರಿವರ್ತಿಸಬೇಕು. ನಾವು ಹಿಂದಿನ ಒಂದು ಚಾರ್ಟಲ್ಲಿ ನೋಡಿದ್ವಿ, ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ಎರಡು ರೀತಿಯಲ್ಲಿ ಸಿಗ್ತವೆ. ಒಂದು ಕಾರ್ಬೋನೇಟು, ಇನ್ನೊಂದು ಸಲ್ಫೇಟ್ ಅದಿರಾಗಿ. ಇವುಗಳನ್ನು ಬೇರೆ ಬೇರೆ ಮೊದಲಿಗೆ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿದ ನಂತರ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕು. ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ಈ ವಿಧಾನವನ್ನು ಹುರಿಯುವಿಕೆ ಅಂತೇಳಿ ಕರೀತಾರೆ. ಏನಪ್ಪ ಅಂದರೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ಈ ವಿಧಾನವನ್ನು ಹುರಿಯುವಿಕೆ ಅಂತ ಹೇಳಿ ಕರೀತಾರೆ. ಇದು ಇಂಪಾರ್ಟೆಂಟ್ ಡೆಫಿನೇಷನು. ಅಂದರೆ ಅಧಿಕ ಪ್ರಮಾಣದ ಗಾಳಿ ಯಾವ ರೀತಿಯಾಗಿ ಸಿಗುತ್ತೆ ಅಂದರೆ ಆ ರೀತಿ ನಾವು ಹುರಿಯುವಂಥ ಸಂದರ್ಭದಲ್ಲಿ ಹೆಚ್ಚು ಆಕ್ಸಿಜನನ್ನು ಕೊಟ್ಟು ಹೆಚ್ಚು ಉಷ್ಣತೆಯನ್ನು ಕೊಟ್ಟು ಸಲ್ಫೈಡ್ ಅದಿರನ್ನು ಹುರಿಯುವಿಕೆ ಅಂತೇಳಿ ನಾವು ಕರಿತೀವಿ. ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ಇದನ್ನು ಕಾಯಿಸುವಿಕೆ ಅಂತೇಳಿ ಕರೀತಾರೆ. ಈಗ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಕಾಯಿಸುವಿಕೆ ಮತ್ತು ಹುರಿಯುವಿಕೆಗೆ ವ್ಯತ್ಯಾಸ ಏನಪ್ಪ ಅಂದರೆ ಹುರಿಯುವಿಕೆಯಲ್ಲಿ ಹೆಚ್ಚಿನ ಗಾಳಿ ಬೇಕು, ಜೊತೆಗೆ ಹೆಚ್ಚಿನ ಉಷ್ಣತೆ ಬೇಕು. ಆದರೆ ಕಾರ್ಬೋನೇಟ್ ಅದಿರನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕಾದಾಗ ಇದನ್ನು ಕಾಯಿಸುವಿಕೆ ಅಂತೇಳಿ ಕರೀತಾರೆ. ಯಾವ ರೀತಿಯಾಗಿ ಅಂದಾಗ, ಈಗ ಸತುವಿನ ಸಲ್ಫೇಟ್ ಇದೆ, ಇದನ್ನು ಆಕ್ಸಿಜನ್ನೊಂದಿಗೆ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಿದಾಗ ಇದು ಸತುವಿನ ಆಕ್ಸೈಡ್ ಆಗುತ್ತೆ. ಸತುವಿನ ಆಕ್ಸೈಡ್ ಆದ ನಂತರ ಈ ಸತುವಿನ ಆಕ್ಸೈಡನ್ನು ಮತ್ತೆ ಕಾಯಿಸಿದಾಗ ಏನಾಗುತ್ತೆ, ಸತುವಿನ ಆಕ್ಸೈಡ್ ಮತ್ತೆ ಇಲ್ಲಿ ಉತ್ಪತ್ತಿಯಾಗುತ್ತೆ. ಕಾರ್ಬನ್ನಂತಹ ಸೂಕ್ತ ಅಪಕರ್ಷಣವಾಗಿ ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುವುದು. ಉದಾಹರಣೆಗೆ ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಅಪಕರ್ಷಣೆಗೆ ಒಳಪಡಲಾಗುತ್ತದೆ. ಓಕೆ, ಯಾವುದೇ ಒಂದು ಮಧ್ಯಮ ಗಾತ್ರದ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ಯಾವ ಒಂದು ಧಾತುವಿನ ಜೊತೆಗೆ ಯಾವ ಒಂದು ಅದಿರಿನ ಜೊತೆಗೆ ಅಪಕರ್ಷಣೆಗೆ ಒಳಪಡಿಸಲಾಗುತ್ತೆ ಅಂದಾಗ ಅದು ಕಾರ್ಬನ್ ಅಂತ ಹೇಳಿ ನಾವು ನೋಟ್ ಮಾಡ್ಕೋಬೇಕು. ನೋಡಿ, ಈಗ ಉತ್ಕರ್ಷಣ ಮತ್ತು ಅಪಕರ್ಷಣ ಪ್ರಕ್ರಿಯೆಗಳ ಬಗ್ಗೆ ನೀವು ಆಲ್ರೆಡಿ ಕಲ್ತಿದ್ದೀರಾ ಹಿಂದಿನ ಒಂದು ಚಾಪ್ಟ್ರಲ್ಲಿ. ಹಾಗಾದರೆ ಲೋಹದ ಆಕ್ಸೈಡ್ಗಳಿಂದ ಲೋಹಗಳನ್ನು ಅಪಕರ್ಷಿಸುವ ಕಾರ್ಬನ್ ಅಥವಾ ಕೋಕ್ ಬಳಸುವುದರ ಜೊತೆಗೆ ಕೆಲವೊಮ್ಮೆ ಸ್ಥಾನಪಲ್ಲಟ ಕ್ರಿಯೆಗೂ ಇದನ್ನು ಬಳಸುವರು. ಹೆಚ್ಚು ಕ್ರಿಯಾಪಟುತ್ವ ಹೊಂದಿದ ಲೋಹಗಳಾದ ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿಗಳನ್ನು ಅಪಕರ್ಷಣಕಾರಿಯಾಗಿ ಬಳಸುವರು, ಏಕೆಂದರೆ ಇವು ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಲೋಹಗಳನ್ನು ಅವುಗಳ ಸಂಯುಕ್ತದಲ್ಲಿ ಸ್ಥಾನಪಲ್ಲಟಗೊಳಿಸುತ್ತವೆ. ಉದಾಹರಣೆಗೆ ಮ್ಯಾಂಗನೀಸ್ ಡೈಆಕ್ಸೈಡನ್ನು ಅಲ್ಯೂಮಿನಿಯಂ ಪುಡಿಯೊಂದಿಗೆ ಕಾಯಿಸಿದಾಗ ಇದು ರಾಸಾಯನಿಕ ಕ್ರಿಯೆಗೆ ಒಳಪಡಲಾಗುತ್ತದೆ. ನೋಡಿ, ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ಅಪಕರ್ಷಣಕಾರಿಯಾಗಿ ಬಳಸ್ತಾರೆ. ಯಾಕಪ್ಪ ಅಂದರೆ ಇದು ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಲೋಹಗಳು ಅವುಗಳ ಸಂಯುಕ್ತದೊಂದಿಗೆ ಏನು ಮಾಡ್ತದೆ ಅಂದರೆ ಸ್ಥಾನಪಲ್ಲಟಗೊಳಿಸ್ತದೆ. ಹಾಗಾಗಿ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸ್ಥಾನಪಲ್ಲಟ ಕ್ರಿಯೆಗೆ ಒಳಪಡಿಸಿ ಅಪಕರ್ಷಣೆಗೆ ಒಳಪಡಿಸಲಾಗುತ್ತೆ. ಇಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡನ್ನು ಅಲ್ಯೂಮಿನಿಯಂ ಜೊತೆಗೆ ಕಾಯಿಸಿದಾಗ ಇಲ್ಲಿ ಏನಾಗುತ್ತೆ, ಮ್ಯಾಂಗನೀಸ್ ದೊರೆಯುತ್ತೆ, ಜೊತೆಗೆ ಅಲ್ಯೂಮಿನಿಯಂ ಡೈಆಕ್ಸೈಡ್ ಕೂಡ ದೊರೆಯುತ್ತೆ, ಜೊತೆಗೆ ಉಷ್ಣ ಕೂಡ ಬಿಡುಗಡೆಯಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಒಂದು ಪಾರ್ಟ್ ಇದೆ. ಇದು ಏನಪ್ಪ ಅಂದರೆ ಇದು ಇಂಪಾರ್ಟೆಂಟು, ಎಕ್ಸಾಮ್ಗೆ ಕೇಳ್ತಾರೆ. ಈ ಒಂದು ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬಹಿರುಷ್ಣಕವಾಗಿರ್ತವೆ. ಯಾಕಂದರೆ ಇದು ಉಷ್ಣವನ್ನು ಬಿಡುಗಡೆ ಮಾಡುವುದರಿಂದ ಇದು ತನ್ನ ಮೂಲಕ ಉಷ್ಣವನ್ನು ಬಿಡುಗಡೆ ಮಾಡುವುದರಿಂದ ಇದಕ್ಕೆ ಬಹಿರುಷ್ಣ ಅಂತೇಳಿ ಕರೀತಾರೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗುವುದರಿಂದ ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಇದು ಹೀಟನ್ನು ಪ್ರೊಡ್ಯೂಸ್ ಮಾಡೋದರಿಂದ ಇದು ದ್ರವಿಸಿದ ಸ್ಥಿತಿಯಲ್ಲಿ ಇರುತ್ತೆ. ವಾಸ್ತವವಾಗಿ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತನೆಯನ್ನು ರೈಲು ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಇದನ್ನು ಬಳಸುತ್ತಾರೆ. ಈ ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಅಂತೇಳಿ ಕರೀತಾರೆ. ಥರ್ಮೈಟ್ ಕ್ರಿಯೆ ಎಂದರೇನು ಅಂತೇಳಿ ಕೇಳ್ತಾರೆ. ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪರಿವರ್ತನೆಯನ್ನು
ರೈಲು ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಗೆ ಬಳಸುತ್ತಾರೆ. ಈ ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಅಂತೇಳಿ ಕರೀತಾರೆ. ಥರ್ಮೈಟ್ ಕ್ರಿಯೆಯಲ್ಲಿ ಬಳಸುವಂತಹ ಒಂದು ಕೆಮಿಕಲ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂನೊಂದಿಗಿನ ಕಬ್ಬಿಣದ ಆಕ್ಸೈಡನ್ನು ಬಳಸ್ತಾರೆ. ಇದು ದ್ರವಿಸಿದ ಲೋಹವಾಗಿರುತ್ತೆ. ಹಾಗಾಗಿ ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಯಂತ್ರದ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ. ಇದರ ಒಂದು ಕೆಮಿಕಲ್ ಏನಿದೆ ಅಂದರೆ Fe2O3 ಪ್ಲಸ್ ಅಲ್ಯೂಮಿನಿಯಂ ಪ್ಲಸ್ Fe ಪ್ಲಸ್ Al2O3 ಪ್ಲಸ್ ಉಷ್ಣ. ಇದು ಈ ಥರ್ಮೈಟ್ ಕ್ರಿಯೆಯ ಒಂದು ರಾಸಾಯನಿಕ ಸಮೀಕರಣ. ನೆಕ್ಸ್ಟು ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳನ್ನು ಯಾವ ರೀತಿಯಾಗಿ ಉದ್ಧರಣ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳ ಉದ್ಧರಣದಲ್ಲಿ ಕ್ರಿಯಾಶೀಲ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿರ್ತವೆ. ಇವು ಕಾರ್ಬನ್ನೊಂದಿಗೆ ಕಾಯಿಸುವುದರ ಮೂಲಕ ಅವುಗಳನ್ನು ಬಡಿಯಲು ಸಾಧ್ಯವಿಲ್ಲ. ಈ ಕ್ರಿಯಾಶೀಲ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಲೋಹಗಳು ಅತ್ಯಂತ ವೇಗವಾಗಿ ಗಾಳಿಯೊಂದಿಗೆ ವರ್ತಿಸಿ ಅವುಗಳು ಏನು ಮಾಡ್ತಾವಪ್ಪ ಅಂದರೆ ಹೆಚ್ಚಿನ ಕ್ರಿಯಾಶೀಲ ಆಗಿರೋದ್ರಿಂದ ವಾತಾವರಣದಲ್ಲಿ ಉರಿದು ಹೋಗ್ತವೆ. ಹಾಗಾಗಿ ಅವುಗಳನ್ನು ಹುರಿಯುವುದು, ಕಾಸುವುದರ ಮೂಲಕ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸೋಡಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯ ಇಲ್ಲ. ಕಾರಣ ಏಕೆ ಅಂತಂದಾಗ ಲೋಹದ ಆಕ್ಸೈಡ್ಗಳನ್ನು, ಯಾವ ಲೋಹದ ಆಕ್ಸೈಡು? ಸೋಡಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ. ಈ ಒಂದು ಲೋಹದ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ಗೆ ಸಾಧ್ಯ ಇಲ್ಲ. ಕಾರಣ ಅಂದರೆ ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರ್ತವೆ. ಹಾಗಾಗಿ ಈ ಲೋಹಗಳನ್ನು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಪಡೆಯಲಾಗುತ್ತೆ. ಕೇಳ್ತಾರೆ, ಏನು ಪ್ರಶ್ನೆ ಕೇಳ್ತಾರಪ್ಪ ಅಂದರೆ ಕ್ರಿಯಾಪಟುತ್ವ ಸರಣಿಯ ಮೇಲ್ಭಾಗದಲ್ಲಿರುವಂಥ ಲೋಹಗಳನ್ನು ಕಾಸುವಿಕೆ, ಹುರಿಯುವಿಕೆಯಿಂದ ಪಡಲಿಕ್ಕೆ ಸಾಧ್ಯ ಇಲ್ಲ ಏಕೆ ಅಂತ ಕೇಳ್ತಾರೆ. ಅಥವಾ ಲೋಹದ ಆಕ್ಸೈಡ್ಗಳನ್ನು ಅಪಕರ್ಷಣೆಗೆ ಒಳಪಡಿಸಲು ಸಾಧ್ಯ ಇಲ್ಲ ಏಕೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಇದನ್ನು ಬರೀಬೇಕು. ಕಾರ್ಬನ್ಗಿಂತ ಆಕ್ಸಿಜನ್ನೊಂದಿಗೆ ಹೆಚ್ಚು ಕ್ರಿಯಾಶೀಲತ್ವ ಹೊಂದಿರೋದ್ರಿಂದ ಇವುಗಳನ್ನು ಹುರಿಯುವಿಕೆ ಮತ್ತು ಕಾಸುವಿಕೆಯಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಮನ್ನು ವಿದ್ಯುತ್ ವಿಭಜನೆ ಕ್ರಿಯೆಗೆ ದ್ರವಿಸಿದ ಕ್ಲೋರೈಡ್ಗಳಿಂದ ಪಡೆಯುವರು. ಲೋಹದ ಋಣಾಗ್ರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರ ವಿದ್ಯುತ್ ದಂಶದ ಪೂರಿತದಲ್ಲಿ ಬಿಡುಗಡೆಯಾಗುತ್ತದೆ. ಈಗ ಪ್ರತಿವರ್ತನೆಗಳು ಕೆಳಗಿನಂತೆ ಇದ್ದಾವೆ. ಅಂದರೆ ಈಗ ಸಪೋಸ್ ಸೋಡಿಯಂ ಕ್ಲೋರೈಡ್ ತಂದಾಗ ಸೋಡಿಯಮು ತನ್ನಲ್ಲಿರುವಂಥ ಒಂದು ಇಲೆಕ್ಟ್ರಾನನ್ನು ಇದು ಏನು ಮಾಡುತ್ತೆ ಅಂದರೆ ಪಡ್ಕೊಳ್ಳುತ್ತೆ. ಇಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಇರ್ತವೆ. ಕ್ಲೋರಿನ್ ಇಲ್ಲಿ ಏನು ಮಾಡುತ್ತೆ, ಎಲೆಕ್ಟ್ರಾನನ್ನು ರಿಲೀಸ್ ಮಾಡಿ ಇಲ್ಲಿ ಋಣ ಪಡೆದುಕೊಂಡು ಇದು ಏನಾಗುತ್ತೆ, ಮೈನಸ್ ಆಗುತ್ತೆ. ಮತ್ತು ಇಲ್ಲಿ ಎಲೆಕ್ಟ್ರಾನ್ಗಳನ್ನು ಇದು ರಿಲೀಸ್ ಮಾಡಿ ಪ್ಲಸ್ ಆಗುತ್ತೆ. ಹಾಗೆ Na ಪ್ಲಸ್ಸು Cl ಮೈನಸ್ ಎರಡೂ ಕೂಡ ಇವು ಋಣಾಗ್ರ ಮತ್ತು ಧನಾಗ್ರ ಆಗಿರೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ನ ವಿದ್ಯುತ್ ವಿಭಜನೆ ಆಕರ್ಷಣೆಯಿಂದ ಅಲ್ಯೂಮಿನಿಯಮನ್ನು ಇಲ್ಲಿ ಪಡೆಯಲಾಗುತ್ತೆ. ಮೊದಲನೇದಾಗಿ ಲೋಹದ ಶುದ್ಧೀಕರಣವನ್ನು ಮಾಡ್ತಾರೆ. ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರೋಂಥ ಲೋಹಗಳ ಶುದ್ಧೀಕರಣವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಈಗ ಮೇಲೆ ವಿವರಣೆಯನ್ನು ಕೊಟ್ಟಿರುವಂಥ ಅಪಕರ್ಷಣ ಕ್ರಿಯೆಗಳಿಂದ ಪಡೆದ ಲೋಹಗಳನ್ನು ಸಾಕಷ್ಟು ಇವು ಶುದ್ಧವಾಗಿರುವುದಿಲ್ಲ. ಅಂದರೆ ಇವೇನಾಗಿರೋದಿಲ್ಲ, ಶುದ್ಧವಾಗಿರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಇಲ್ಲಿ ಏನಾಗಿರುತ್ತೆ, ಕಲ್ಮಶ ಕೂಡ ಇರುತ್ತೆ. ಈ ಒಂದು ಕಲ್ಮಶವನ್ನು ಸಂಪೂರ್ಣವಾಗಿ ಹೊರತೆಗೆಯಬೇಕಾದರೆ ಇಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಸೊ ವಿದ್ಯುತ್ ವಿಭಜನೆ, ಶುದ್ಧೀಕರಣ, ತಾಮ್ರ, ಸತು, ತವರ, ನಿಕ್ಕಲ್ ಮತ್ತು ಬೆಳ್ಳಿ, ಚಿನ್ನ ಇತ್ಯಾದಿಗಳಂಥ ಅನೇಕ ಲೋಹಗಳನ್ನು ವಿದ್ಯುತ್ ವಿಭಜನೆ ಮೂಲಕ ಮಾಡಲಾಗುತ್ತೆ. ಸೊ ಇದನ್ನು ಕೇಳ್ತಾರೆ. ಡಯಾಗ್ರಾಮನ್ನು ತುಂಬಾ ಇಂಪಾರ್ಟೆಂಟು ಇದು ಡಯಾಗ್ರಾಮು. ಲೋಹದ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳ ಶುದ್ಧೀಕರಣ ಮಾಡುವಂತಹ ತಾಮ್ರದ ಶುದ್ಧೀಕರಣ, ಸಾಮಾನ್ಯವಾಗಿ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದ ಚಿತ್ರವನ್ನು ಬಿಡಿಸಿ ಅಂತ ಕೂಡ ಕೇಳ್ಬೋದು. ತಾಮ್ರದ ಸಲ್ಫೇಟ್ ವಿದ್ಯುತ್ ವಿಭಜನೆ ದ್ರಾವಣ ಶುದ್ಧ ಮತ್ತು ಧನಾಗ್ರವಾಗಿದ್ದರೆ ಶುದ್ಧ ತಾಮ್ರದ ಪಟ್ಟಿಯು ಋಣಾಗ್ರವಾಗಿದೆ. ವಿದ್ಯುತ್ ಹರಿಸಿದಾಗ ಶುದ್ಧ ತಾಮ್ರವು ಋಣಾಗ್ರದ ಮೇಲೆ ಸಂಗ್ರಹವಾಗುತ್ತೆ. ಇಲ್ಲಿ ತಾಮ್ರವನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ಇರುತ್ತೆ, ಇದು ಸಂಗ್ರಾಹಕವಾಗಿರುತ್ತೆ. ಈ ಒಂದು ತಾಮ್ರದಲ್ಲಿ ಉಂಟಾಗಿರುವಂಥ ಕಲ್ಮಶವು ಇಲ್ಲಿ ಕೆಳಗಡೆ ಏನಾಗುತ್ತೆ, ಕಲೆಕ್ಟ್ ಆಗುತ್ತೆ.
ಇವಾಗ ಇದು ಆ್ಯನೋಡ್ ಕ್ಯಾಥೋಡ್ ಈ ರೀತಿಯಾಗಿ ಇಲ್ಲಿ ಏನಾಗ್ತಾರೆ, ಎಲೆಕ್ಟ್ರೋಡ್ಗಳನ್ನು ಹಾಕ್ತಾರೆ. ಇದಕ್ಕೆ ಒಂದು ಪ್ಲಗ್ ಕೀ ಜೊತೆಗೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡ್ತಾರೆ. ಈ ಪ್ಲಗ್ ಕೀಯನ್ನು ಕ್ಲೋಸ್ ಮಾಡಿ ಇದರ ಮೂಲಕ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ ಅಂದರೆ ಪ್ಲಸ್ ಧನಾಗ್ರ ಆಯನಗಳು ಏನು ಮಾಡ್ತಾವಪ್ಪ ಅಂದರೆ ಕ್ಯಾಥೋಡ್ ಕಡೆಗೆ ಬಂದು ಕಲೆಕ್ಟ್ ಆಗ್ತವೆ, ಮತ್ತು ಮೈನಸ್ಗಳು ಏನು ಮಾಡ್ತಾವಪ್ಪ ಅಂದರೆ ಆ್ಯನೋಡ್ ಕಡೆಗೆ ಬಂದು ಈ ರೀತಿಯಾಗಿ ಕಲೆಕ್ಟ್ ಆಗ್ತವೆ. ಈ ರೀತಿಯಾಗಿ ಕಲೆಕ್ಟ್ ಆಗೋದ್ರಿಂದ ತಾಮ್ರ ಏನಾಗುತ್ತೆ, ಶುದ್ಧೀಕರಣವಾಗುತ್ತೆ. ಈ ವಿಧಾನದಿಂದ ಶುದ್ಧೀಕರಿಸುವರು. ವಿಧಾನದಲ್ಲಿ ಶುದ್ಧ ಲೋಹವನ್ನು ಧನಾಗ್ರಹಕ್ಕೆ, ಅಂದರೆ ಶುದ್ಧ ಲೋಹ ಎಲ್ಲಿ ಬಂದು ಕೊಡುತ್ತೆ, ಧನಾಗ್ರಹ ಅಂತಂದರೆ ಯಾವುದಪ್ಪ ಅಂದರೆ ಪಾಸಿಟಿವ್ ಪ್ಲೇಟ್ ಎಲ್ಲಿದೆ, ಆ್ಯನೋಡು, ಅಲ್ಲಿ ಬಂದು ಕೊಡುತ್ತೆ. ಅಶುದ್ಧ ಲೋಹದ ತೆಳು ತಗಡನ್ನು ಋಣಾಗ್ರಹಕ್ಕೆ ಜೋಡಿಸುವರು. ಅದೇ ರೀತಿಯಾಗಿ ಶುದ್ಧ ಲೋಹದ ತೆಳು ಪದರನ್ನು ಏನು ಮಾಡ್ತಾರಪ್ಪ ಅಂದರೆ ಋಣಾಗ್ರಹಕ್ಕೆ ಜೋಡಿಸ್ತಾರೆ. ಆವಾಗ ಲೋಹೀಯ ಲವಣದ ದ್ರಾವಣ ವಿದ್ಯುತ್ ವಿಭಜನೆಯಾಗಿ ಬಳಸ್ತಾರೆ. ಇಲ್ಲಿ ವಿದ್ಯುತ್ ದ್ವಿಭಾಜಕದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಧನಾಗ್ರಹವು ಅಶುದ್ಧವಾಗಿರುತ್ತೆ, ಪಾಸಿಟಿವ್ ಇದೇನಾಗಿರುತ್ತೆ, ಅಶುದ್ಧವಾಗಿರುತ್ತೆ. ಪಾಸಿಟಿವ್ ಏನಾಗಿರುತ್ತೆ, ಅಶುದ್ಧ ಆಗಿರುತ್ತೆ. ನೆಗೆಟಿವ್ ಏನಾಗಿರುತ್ತೆ, ಶುದ್ಧವಾಗಿರುತ್ತೆ. ಅಷ್ಟೇ, ಈ ಒಂದು ದ್ರಾವಣದಲ್ಲಿ ಅಶುದ್ಧ ಲೋಹವು ವಿದ್ಯುತ್ ವಿಭಜನೆಯ ದ್ರಾವಣದಲ್ಲಿ ಏನಾಗುತ್ತೆ, ಕರಗಿ ಹೋಗುತ್ತೆ. ಅಂದರೆ ಈ ಒಂದು ದ್ರಾವಣದಲ್ಲಿ ಅಶುದ್ಧ ಬಂದು ಈ ಕಡೆಗೆ ಕಲೆಕ್ಟ್ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ಅಲ್ಲಿ ವಿದ್ಯುತ್ ವಿಭಜನೆ ದ್ರಾವಣ ಏನಿರುತ್ತೆ ಅದರಲ್ಲಿ ಏನಾಗುತ್ತೆ, ಕರಗಿ ಅದು ಏನಾಗುತ್ತೆ ಅಂದರೆ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಅಷ್ಟೇ ಪ್ರಮಾಣದ ಶುದ್ಧ ಲೋಹವು ವಿದ್ಯುತ್ ವಿಭಜನೆ ದ್ರಾವಣದಿಂದ ಋಣಾಗ್ರಹದ ಮೇಲೆ ಸಂಗ್ರಹಗೊಳ್ಳುತ್ತೆ. ಕರಗುವ ಕಲ್ಮಶಗಳು ದ್ರಾವಣಕ್ಕೆ ಸೇರಿಕೊಂಡರೆ ಕರಗದೇ ಇರುವ ಕಲ್ಮಶಗಳು ಧನಾಗ್ರಹದ ಕೆಳಭಾಗದಲ್ಲಿ ಸಂಗ್ರಹವಾಗುತ್ತೆ. ಇದನ್ನು ಧನಾಗ್ರಹ ಮಡ್ಡಿ ಅಂತೇಳಿ ಕರೀತಾರೆ. ಧನಾಗ್ರಹ ಮಡ್ಡಿ ಅಂತೇಳಿ ಕರೀತಾರೆ. ಅಂದರೆ ಒಂದು ಲೋಹವನ್ನು ಶುದ್ಧೀಕರಣ ಮಾಡುವಂಥ ಸಂದರ್ಭದಲ್ಲಿ ಪಾಸಿಟಿವ್ ಶುದ್ಧ ಲೋಹವು ಆ್ಯನೋಡ್ ಕಡೆಗೂ ಅಶುದ್ಧ ಲೋಹವು ಕ್ಯಾಥೋಡ್ ಕಡೆಗೆ ಬಂದು ಕಲೆಕ್ಟ್ ಆಗುತ್ತೆ. ವಿದ್ಯುತ್ ದ್ರಾವಣದಲ್ಲಿ ಕರಗದೇ ಇರುವಂತಹ ಕೆಲವು ಕಲ್ಮಶಗಳು ಕ್ಯಾಥೋಡ್ನ ಕೆಳಭಾಗದಲ್ಲಿ ಕಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಕಲ್ಮಶವು ಸಂಗ್ರಹವಾಗೋದಕ್ಕೆ ಧನಾಗ್ರಹ ಮಡ್ಡಿ ಅಂತೇಳಿ ಕರೀತಾರೆ. ಓಕೆ, ಈಗ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಇಲ್ಲಿ ಈ ಕೆಳಗಿನವುಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಖನಿಜ ಅಂದರೆ ಏನು, ಅದಿರು ಅಂದರೆ ಏನು, ಮಡ್ಡಿ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳ್ತಾರೆ. ಮಡ್ಡಿ ಅಂದರೆ ಏನು, ಖನಿಜಗಳು ಅಂದರೆ ಏನು, ಅದಿರುಗಳು ಅಂತಂದರೆ ಏನು, ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಇಂಪಾರ್ಟೆಂಟ್ ಡೆಫಿನೇಷನ್ಗಳು. ಖನಿಜ ಅಂತಂದರೆ ಏನು, ಭೂಮಿಯ ಮೇಲ್ಪದರಿನಲ್ಲಿ ದೊರೆಯುವಂತಹ ಅತ್ಯಂತ ಕಲ್ಮಶ ಅಂದರೆ ಅಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಮಡ್, ಅತ್ಯಂತ ಕಲ್ಮಶವಾದ ಕೆಸರು, ಮಣ್ಣು, ಕಲ್ಲು, ಜೊತೆಗೆ ಮರಳು, ಇವೆಲ್ಲವನ್ನು ಕೂಡ ಹೊಂದಿರುವಂಥದ್ದಕ್ಕೆ ನಾವು ಅದಿರು ಅಂತೇಳಿ ಕರಿತೀವಿ. ಖನಿಜ ಅಂದರೆ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಖನಿಜ ಅಂದರೆ ಏನಪ್ಪ ಅಂದರೆ ಭೂತೊಗಟೆಯ ಮೇಲೆ ಸಿಗುವಂತಹ ಲೋಹಗಳ ಅದಿರುಗಳು ಏನು ಸಿಗ್ತಾವಪ್ಪ, ಅದು ನೈಸರ್ಗಿಕವಾಗಿ ಸಿಗ್ತವೆ. ಯಾವ ರೂಪದಲ್ಲಿ ಸಿಗುತ್ತೆ, ಇವು ಒಂದು ಧಾತು ರೂಪದಲ್ಲಿ ಆಗಿರ್ಬೋದು ಅಥವಾ ಸಂಯುಕ್ತ ರೂಪದಲ್ಲಿ ಕೂಡ ಆಗಿರ್ಬೋದು. ಭೂತೊಗಟೆಯ ಮೇಲೆ ನೈಸರ್ಗಿಕವಾಗಿ ಸಿಗುವ ಸಂಯುಕ್ತ ಅಥವಾ ಧಾತು ರೂಪದ ಲೋಹಗಳನ್ನು ನಾವು ಖನಿಜ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಅದಿರು ಅಂದರೆ ಏನು ಪ್ರಶ್ನೆಯನ್ನು ಕೇಳ್ತಾರೆ. ಅದಿರು ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಅದಿರು ಭೂತೊಗಟೆಯ ಮೇಲೆ ಸಿಗುವಂತಹ, ಈಗ ಮಡ್ಡಿ ಅಂದರೆ ಏನಂತ ನೋಡಿದ್ವಿ ನಾವು, ಇದು ಮರಳು, ಮಣ್ಣು, ಈ ರೀತಿಯಾಗಿ ಕಲ್ಮಶಗಳಿಂದ ಕೂಡಿರುವಂತಹ ಒಂದು ಅದಿರುವನ್ನು ಮಡ್ಡಿ ಅಂತೇಳಿ ಕರೀತಾರೆ. ಭೂಮಿಯ ಮೇಲ್ಭಾಗದಲ್ಲಿ ಸಿಗುವಂಥ ಭೂಮಿ ಸಲ್ಫೇಟ್ ಮತ್ತು ಕಾರ್ಬೊನೇಟ್ ರೂಪದಲ್ಲಿ ಸಿಗುವಂಥ ಲೋಹದ ಒಂದು ನೈಸರ್ಗಿಕ ಧಾತುವನ್ನು ನಾವು ಅದಿರು ಅಂತೇಳಿ ಕರಿತೀವಿ. ಪ್ರಕೃತಿಯಲ್ಲಿ ಮುಕ್ತ ರೂಪದಲ್ಲಿ ದೊರೆಯುವಂಥ ಎರಡು ಲೋಹಗಳು ಯಾವಪ್ಪ ಅಂದರೆ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್. ಲೋಹವನ್ನು ಅದರ ಆಕ್ಸೈಡ್ನಿಂದ ಪಡೆಯಲು ಬಳಸುವ ರಾಸಾಯನಿಕ ವಿಧಾನ ಯಾವುದು? ಲೋಹದ ಆಕ್ಸೈಡ್ನಿಂದ ಪಡೆಯಲು ಬಳಸುವಂಥ ರಾಸಾಯನಿಕ
ವಿಧಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಬಳಸುವಂಥ ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂದರೆ ಅದು ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯನ್ನು ಇದಕ್ಕೆ ಒಳಪಡಿಸಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಲೋಹನ ಆಕ್ಸೈಡ್ನಿಂದ ಪಡೆಯುವಂಥದ್ದಾಗಿದೆ. ನೆಕ್ಸ್ಟ್ ನಶಿಸುವಿಕೆ ಎಂದರೇನು ಅಂತ ಹೇಳಿ ಕೇಳ್ತಾರೆ. ನಶಿಸುವಿಕೆ ಅಂತಂದರೆ ಇದು ಕೊರೆಸನ್ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ಲೋಹವನ್ನು ತೆಗೆದುಕೊಂಡಾಗ ಅದನ್ನು ದೀರ್ಘಕಾಲ, ಸಪೋಸ್ ಈಗ ನಾವು ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡು ಅದು ವಾತಾವರಣ ತೇವಾಂಶಕ್ಕೆ ಒಡ್ಡಿದಾಗ ಅದು ಏನಾಗುತ್ತೆ ಅಂದರೆ ಬ್ರೌನ್ ಕಲರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇದು ಅದರಿಂದ ಏನಾಗುತ್ತೆ, ಲೋಹದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಇದಕ್ಕೆ ಲೋಹದ ನಶಿಸುವಿಕೆ ಅಂತೇಳಿ ಕರೀತಾರೆ. ಉದಾಹರಣೆಗೆ ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ. ಕಾರಣ ಬೆಳ್ಳಿ ಗಾಳಿಯಲ್ಲಿರುವಂಥ ಸಲ್ಫರ್ನ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೇಟ್ ಆಗುತ್ತೆ. ಆದ್ದರಿಂದ ಬೆಳ್ಳಿಯು ಕಪ್ಪಾಗುತ್ತೆ. ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಪ್ರತಿವರ್ತಿಸಿ ನಿಧಾನವಾಗಿ ತನ್ನ ಹೊಳೆಯುತ್ತಿರುವ ಕಂದು ಪದರನ್ನು ಕಳೆದುಕೊಳ್ಳುತ್ತೆ, ಹಸಿರು ಪದರನ್ನು ಪಡೆದುಕೊಳ್ಳುತ್ತೆ. ಇದಕ್ಕೆ ಹಸಿರು ವಸ್ತುವೇ ತಾಮ್ರದ ಕಾರ್ಬೋನೇಟ್. ನೋಡಿ, ನಿಮ್ಮ ಮನೆಯಲ್ಲಿ ಏನಾದರೂ ತಾಮ್ರದ ಪಾತ್ರೆಗಳಿದ್ದರೆ ಅವು ಸ್ವಲ್ಪ ಹೊಳಿತಾ ಇರ್ತವೆ. ಸ್ವಲ್ಪ ತೇವಾಂಶ ಆದಾಗ ಅದು ಏನಾಗುತ್ತೆ ಅಂದರೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಕಾರಣ ಏನಪ್ಪ ಅಂದರೆ ಗಾಳಿಯಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡೊಂದಿಗೆ ಅದು ಪ್ರತಿವರ್ತಿಸಿ ತಾಮ್ರದ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗುತ್ತೆ. ತಾಮ್ರದ ಕಾರ್ಬೋನೇಟ್ ಏನಾಗುತ್ತೆ, ಹಸಿರು ಬಣ್ಣದಾಗಿರುತ್ತೆ. ಇದು ಕೂಡ ತಾಮ್ರದ ನಶಿಸುವಿಕೆಗೆ ಕಾರಣ ಆಗುತ್ತೆ. ಇದು ಬೆಳ್ಳಿಯ ನಶಿಸುವಿಕೆಗೆ ಕಾರಣ ಆಗುತ್ತೆ. ಕಬ್ಬಿಣವನ್ನು ತೇವಪೂರಿತ ಗಾಳಿಗೆ ದೀರ್ಘಕಾಲ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚುಕ್ಕಿಯಂತಹ ಪದರ ಉಂಟಾಗುತ್ತೆ. ಇದಕ್ಕೆ ತುಕ್ಕು ಅಂತ ಹೇಳಿ ಕರೀತಾರೆ. ಕಬ್ಬಿಣವನ್ನು ತೇವಪೂರಿತವಾದ ಗಾಳಿಯಲ್ಲಿ ದೀರ್ಘಕಾಲ ತೆರೆದಿಟ್ಟಾಗ ಅಲ್ಲಿ ಕಂದು ಬಣ್ಣದ ಚುಕ್ಕಿಯಂತಹ ಪದರ ಉಂಟಾಗುತ್ತೆ. ಇದಕ್ಕೆ ತುಕ್ಕು ಅಂತೇಳಿ ಕರೀತಾರೆ. ಓಕೆ, ಇಲ್ಲಿ 3 ಇಂಪಾರ್ಟೆಂಟ್ ಕಾನ್ಸೆಪ್ಟು. ಬೆಳ್ಳಿಯು ಗಾಳಿಯೊಂದಿಗೆ ತೆರೆದಿಟ್ಟಾಗ ಅಲ್ಲಿ ಬೆಳ್ಳಿಯ ಸಲ್ಫೈಟ್ ಆಗುತ್ತೆ. ತಾಮ್ರದ ಕಾರ್ಬೋನೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಕಬ್ಬಿಣವು ತುಕ್ಕು ಹಿಡಿಯುವಂಥದ್ದು. ಓಕೆ, ಈ ರೀತಿಯಾಗಿ. ನೆಕ್ಸ್ಟು ಇಲ್ಲಿ ತಾಮ್ರದ ಅಥವಾ ಯಾವುದೇ ಒಂದು ಲೋಹ ಆಗಿರ್ಬೋದು, ಆ ಒಂದು ಲೋಹವನ್ನು ನಶಿಸುವಿಕೆಯಿಂದ ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಮಾಡ್ಬೋದು ಅಂಥೇಳಿ ನೋಡಿದಾಗ ಇಲ್ಲಿ ಮೊದಲಿಗೆ ಯಾವುದು ನಶಿಸ್ತಾ ಇರುತ್ತೆ ಆ ಒಂದು ಲೋಹಕ್ಕೆ ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವೀಕರಣಗೊಳಿಸುವುದು, ಕ್ರೋಮಿಯಂ ಲೇಪನ ಮಾಡುವುದು, ಆ್ಯನೋಡೀಕರಣ ಅಥವಾ ಮಿಶ್ರ ಲೋಹಗಳನ್ನಾಗಿ ಮಾಡುವುದರ ಜೊತೆಗೆ ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಈ ರೀತಿಯಾಗಿ ನಾವು ಇದನ್ನು ತಡೆಗಟ್ಟಬಹುದು. ಉಕ್ಕು ಅಥವಾ ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಅಂತೇಳಿ ಕರೀತಾರೆ. ಗ್ಯಾಲ್ವನೀಕರಣ ಅಂದರೆ ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನವನ್ನು ಮಾಡುವುದಕ್ಕೆ ಗ್ಯಾಲ್ವನೀಕರಣ ಅಂತೇಳಿ ಕರೀತಾರೆ. ಒಂದು ವೇಳೆ ಸತುವಿನ ಪದರವು ಕೂಡ ಕಿತ್ತು ಹೋದರೆ ಗ್ಯಾಲ್ವನೀಕರಿಸಿದ ಸಾಮಗ್ರಿಗಳು ತುಕ್ಕು ಹಿಡಿಯುವುದಿಲ್ಲ. ಇದಕ್ಕೆ ಕಾರಣವೇನು ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟು, ಮಿಶ್ರಲೋಹಗೊಳಿಸುವ ಲೋಹದ ಗುಣಗಳನ್ನು ಹೆಚ್ಚಿಸಬಲ್ಲ ಒಂದು ಉತ್ತಮ ವಿಧಾನವಾಗಿದೆ. ಇದರಿಂದ ನಮಗೆ ಬೇಕಾದ ಗುಣಗಳನ್ನು ಪಡೆಯಬಹುದು. ಉದಾಹರಣೆಗೆ ಕಬ್ಬಿಣವು ಅತ್ಯಂತ ವ್ಯಾಪಕವಾಗಿ ಬಳಸುವಂಥ ಒಂದು ಲೋಹವಾಗಿದೆ. ಆದರೆ ಇದನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿರುತ್ತೆ ಮತ್ತು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ಆದರೆ ಇದಕ್ಕೆ ಸ್ವಲ್ಪ ಕಾರ್ಬನ್ನನ್ನು ಎಷ್ಟು ಪ್ರಮಾಣದ ಕಾರ್ಬನ್ನನ್ನು ಬಳಸ್ತಾರೆ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳ್ಬೋದು. ಶುದ್ಧ ರೂಪದಲ್ಲಿ ಕಬ್ಬಿಣನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ, ಏಕೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ಇದು ಶುದ್ಧ ರೂಪದಲ್ಲಿ ತುಂಬ ಮೃದುವಾಗಿರುತ್ತೆ. ಇದು ಉಷ್ಣತೆಯನ್ನು ಕೊಟ್ಟಾಗ ಸುಲಭವಾಗಿ ಹಿಗ್ಗುತ್ತೆ. ಇದಕ್ಕೆ ಸ್ವಲ್ಪ ಕಾರ್ಬನ್ನನ್ನು ಕೂಡಿಸ್ತಾರೆ. ಎಷ್ಟು 0.05% ಕಾರ್ಬನ್ನನ್ನು ಸೇರಿಸ್ತಾರೆ. ಆವಾಗ ಗಟ್ಟಿ ಮತ್ತು ಬಲಯುತವಾದ ಕಬ್ಬಿಣದ ನಿಕ್ಕಲ್ ಕ್ರೋಮಿಯಮನ್ನು ಕೂಡ ಸೇರಿಸಿದರೆ ಕಲೆರಹಿತ ಉಕ್ಕನ್ನು ಕೂಡ ನಾವು ಪಡೆಯಬಹುದು. ಅಂದರೆ ಯಾವುದೇ ರೀತಿಯಾಗಿ ತುಕ್ಕು ಹಿಡಿದೇ ಇರುವಂಥ ಒಂದು ಕಬ್ಬಿಣವನ್ನು ಪಡಿಬೇಕು. ಅದರ ಜೊತೆಗೆ ಹಾಗೆ ಆಗಬೇಕಂದ್ರೆ ನಾವು
ಸೇರಿಸಬೇಕಾದ ಲೋಹ ಯಾವುದಪ್ಪ ಅಂದರೆ ನಿಕ್ಕಲ್ ಮತ್ತು ಕ್ರೋಮಿಯಂನ ಕಬ್ಬಿಣ ಜೊತೆಗೆ ಸೇರಿಸಬೇಕು. ಕಬ್ಬಿಣವು ಗಟ್ಟಿ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಅದ್ರ ಜೊತೆಗೆ 0.05% ಏನು ಮಾಡಬೇಕು, ಕಾರ್ಬನನ್ನು ಎಡಿಷನ್ ಮಾಡಬೇಕು. ಹಾಗೆಯೇ ಕಬ್ಬಿಣವನ್ನು ಬೇರೆ ಬೇರೆ ವಸ್ತುಗಳ ಜೊತೆ ಮಿಶ್ರಣಗೊಳಿಸಿದರೆ ಅದರ ಗುಣಗಳು ಬದಲಾವಣೆಯಾಗುತ್ತವೆ. ವಾಸ್ತವವಾಗಿ ಕೆಲವು ವಸ್ತುಗಳ ಮಿಶ್ರಣದಿಂದ ಯಾವುದೇ ಲೋಹವನ್ನು ನಾವು ಬದಲಾಯಿಸಬಹುದು. ಸೇರಿಸಲು ವಸ್ತು ಅಥವಾ ಲೋಹಗಳು ಅಲೋಹಗಳಾಗಿರಬಹುದು. ಮಿಶ್ರಲೋಹವು ಅಂದರೆ ಏನು ಪ್ರಶ್ನೆಯನ್ನು GPS ಎಕ್ಸಾಮಲ್ಲಿ ಕೇಳಿದರು. ಡೆಫಿನೇಷನ್ ಮಿಶ್ರಲೋಹ ಅಂದರೆ ಏನು ಅಂತ. ಮಿಶ್ರಲೋಹವು 2 ಅಥವಾ ಹೆಚ್ಚು ಲೋಹಗಳು ಮತ್ತು ಲೋಹ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತ ಕರಿತೀವಿ. ಇದನ್ನು ಪ್ರಾಥಮಿಕವಾಗಿ ಲೋಹವನ್ನು ಕರಗಿಸಿ ನಂತರ ಅನುಪಾತದಲ್ಲಿ ಬೇರೆ ಬೇರೆ ಅನುಪಾತದಲ್ಲಿ ಅವುಗಳನ್ನು ಏನು ಮಾಡ್ತಾರೆ, ವಿಲೀನಗೊಳಿಸಿ ತಯಾರಿಸ್ತಾರೆ. ಇದನ್ನು ಕೊಠಡಿಯ ಉಷ್ಣತೆಗೆ ತಂಪು ಮಾಡಲಾಗುತ್ತೆ. ನಂತರ ಏನು ಮಾಡ್ತಾರಪ್ಪ, ನಂತರ ಇದನ್ನು ಕೂಲ್ ಮಾಡಿ ಏನು ಮಾಡ್ತಾರೆ, ಮಿಶ್ರಣವನ್ನು ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. 24 ಕ್ಯಾರೆಟ್ನ ಶುದ್ಧ ಚಿನ್ನವು ಬಹಳಷ್ಟು ಮೃದುವಾಗಿರುತ್ತೆ. ಆದ್ದರಿಂದ ಆಭರಣಗಳ ತಯಾರಿಕೆಗೆ ಇದು ಸೂಕ್ತವಾಗಿರುವುದಿಲ್ಲ. ಇದಕ್ಕೆ ಬೆಳ್ಳಿ ಅಥವಾ ತಾಮ್ರವನ್ನು ಬೆರೆಸಿ ಗಟ್ಟಿಯಾಗಿ ಮಾಡ್ತಾರೆ. ಭಾರತದಲ್ಲಿ ಸಾಮಾನ್ಯವಾಗಿ 22 ಕ್ಯಾರೆಟ್ನ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಅಂದರೆ 22 ಭಾಗದಷ್ಟು ಶುದ್ಧ ಚಿನ್ನದ ಜೊತೆಗೆ 2 ಭಾಗದಷ್ಟು ತಾಮ್ರ ಅಥವಾ ಬೆಳ್ಳಿಯ ಬೆರೆತಿದೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ತಾಮ್ರ ಮಿಶ್ರಲೋಹಗಳ ಒಂದು ಘಟಕ ಯಾವಪ್ಪ ಅಂದರೆ ಅದು ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಹೇಳಿ ಕರೀತಾರೆ. ಏನು, ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಮಿಶ್ರಲೋಹದ ವಿದ್ಯುತ್ ವಾಹಕತೆ ಮತ್ತು ಕರಗುವ ಬಿಂದುವು ಶುದ್ಧ ಲೋಹಕ್ಕಿಂತ ಇದು ಕಡಿಮೆ ಇರುತ್ತದೆ. ಉದಾಹರಣೆಗೆ ತಾಮ್ರ ಮತ್ತು ಸತು ಮಿಶ್ರಲೋಹವಾದ ಹಿತ್ತಾಳೆ. ತಾಮ್ರ ಮತ್ತು ಇಲ್ಲಿ ಒಂದು ಶಾರ್ಟ್ ನೋಟನ್ನು ಬರೆದು ಕೊಡ್ತೀನಿ ನಿಮಗೆ ನೆನಪುಳಿಲಿಕ್ಕೆ. ತಾಮ್ರ ಮತ್ತು ಸತು ಕೂಡಿದಾಗ ಏನಾಗುತ್ತೆ, ಹಿತ್ತಾಳೆ. ತಾಮ್ರ ಮತ್ತು ಸತು ಮಿಶ್ರಲೋಹವಾದ ಹಿತ್ತಾಳೆ. ಓಕೆ, ತಾಮ್ರ ಮತ್ತು ತವರ ಕಂಚು ಆಗುತ್ತೆ. ತಾಮ್ರ ಮತ್ತು ತವರ ಕಂಚು ಆಗುತ್ತೆ. ನೆಕ್ಸ್ಟು ತಾಮ್ರ ಮತ್ತು ತವರ ಕೂಡಿದಾಗ ಕಂಚು ಆಗುತ್ತೆ. ಒಳ್ಳೆಯ ವಿದ್ಯುತ್ ವಾಹಕಗಳಲ್ಲ ಇವು, ಒಳ್ಳೆಯ ವಿದ್ಯುತ್ ವಾಹಕಗಳಲ್ಲ. ಆದರೆ ತಾಮ್ರವನ್ನು ವಿದ್ಯುತ್ ಮಂಡಲಗಳಲ್ಲಿ ಇದನ್ನು ಬಳಸ್ತಾರೆ. ಸೀಸ ಮತ್ತು ತವರದ ಮಿಶ್ರಲೋಹವಾದ ಬೆಸುಗೆ ಲೋಹ ಅಂದರೆ ಶೋಲ್ಡ್ರಿಂಗ್ ಅಂದರೆ ಬೆಸುಗೆ ಲೋಹ ಅಂತಂದಾಗ ಇಲ್ಲಿ ಏನು ಕೂಡಿಸಿರ್ತಾರಪ್ಪ ಅಂದರೆ ಸೀಸ ಮತ್ತು ತವರ. ಈಗ ವೆಲ್ಡಿಂಗ್ ಮಾಡುವಂಥದ್ರಲ್ಲಿ ಬಳಸ್ತೀವಲ್ಲ ಅದನ್ನು ಸೀಸ ಮತ್ತು ತವರದ ಮಿಶ್ರಲೋಹವಾದ ಬೆಸುಗೆ ಲೋಹ ಕಡಿಮೆ ಕರಗುವ ಬಿಂದು ಹೊಂದಿದೆ. ಇದನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಬಳಸಲಾಗುತ್ತದೆ. ಯಾವುದು, ತಾಮ್ರ ಮತ್ತು ತವರದ ಮಿಶ್ರಲೋಹ. ಅದಕ್ಕೆ ಬೆಸುಗೆ ಲೋಹ ಅಂತೇಳಿ ಕರೀತಾರೆ. ಇದಕ್ಕೆ ಶೋಲ್ಡರ್ ಅಂತೇಳಿ ಕರೀತಾರೆ. ತಾಮ್ರದ ಜೊತೆಗೆ ಸತು ಕೂಡಿದಾಗ ಹಿತ್ತಾಳೆ ಆಗುತ್ತೆ. ತಾಮ್ರದ ಜೊತೆಗೆ ತವರ ಕಂಚು. ಸತು ಹಿತ್ತಾಳೆ, ತವರ ಕಂಚು, ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ತಾಮ್ರದ ಜೊತೆಗೆ ಸತು ಹಿತ್ತಾಳೆ, ತಾಮ್ರದ ಜೊತೆಗೆ ತವರ ಕಂಚು, ಈ ರೀತಿಯಾಗಿ ಮಿಶ್ರಲೋಹಗಳನ್ನು ನೆನ್ಪಿಟ್ಕೋಬೋದು. ಪ್ರಾಚೀನ ಕಾಲದಲ್ಲಿ ಲೋಹಗಳನ್ನು ಯಾವ ರೀತಿಯಾಗಿ ಉದ್ಧರಣಗೊಳಿಸಿ ಅವುಗಳನ್ನು ಸಂರಕ್ಷಣೆ ಮಾಡಲಾಗ್ತಿತ್ತು. ಇವತ್ತಿಗೂ ಕೂಡ ಅವು ಹಾಗೆ ತುಕ್ಕು ಹಿಡಿಲಾರದೆ ಹಾಗೆ ಇದ್ದಾವೆ. ಅದರ ಒಂದು ಕಲೆಯಲ್ಲಿ ಏನಾಗಿತ್ತು ಅಂತ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಕುತುಬ್ ಮಿನಾರ್ ಸಮೀಪದಲ್ಲಿರುವಂಥ ಕಬ್ಬಿಣದ ಸ್ತಂಭವನ್ನು ಸುಮಾರು 1600 ವರ್ಷಗಳ ಹಿಂದೆ ಭಾರತೀಯ ಕಮ್ಮಾರನು ನಿರ್ಮಿಸಿದ್ದಾನೆ. ಅವರು ಅಭಿವೃದ್ಧಿಪಡಿಸಿದ ತಯಾರಿಕಾ ಕಬ್ಬಿಣವು ತುಕ್ಕಿನಿಂದ ರಕ್ಷಿಸಿದೆ. ತುಕ್ಕು ನಿರೋಧಕ ಗುಣದಿಂದ ಇದು ಪ್ರಪಂಚದ ಎಲ್ಲ ಭಾಗದ ವಿಜ್ಞಾನಿಗಳಿಗೂ ಪರೀಕ್ಷೆಗೆ ಒಳಗಾಗಿದೆ. ಈ ಕಬ್ಬಿಣದ ಸ್ತಂಭವು 8 ಮೀಟರ್ ಎತ್ತರ, 6 ಟನ್ ಅಂದರೆ 6000 kg ತೂಕವನ್ನು ಈ ಒಂದು ಸ್ತಂಭ ಹೊಂದಿದೆ ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಇವುಗಳನ್ನು ಕೂಡ ನೀವು ಗಮನಿಸಿ.
ಯಾವ ಸಂದರ್ಭದಲ್ಲಿ ಯಾವ ಲೋಹಗಳು ಸುಲಭವಾಗಿ ನಶಿಸುವಿಕೆ ಒಳಗಾಗುವುದಿಲ್ಲ ಅಂದಾಗ ಮಿಶ್ರಲೋಹಗಳು. ಮಿಶ್ರಲೋಹ ಅಂತಂದರೆ ಏನಪ್ಪ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತೇಳಿ ಕರಿತೀವಿ. ಇಲ್ಲಿ ಅಭ್ಯಾಸದಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಅದು ಆಪ್ಷನ್ ಡಿ ಆಗಿರುತ್ತೆ. ಯಾಕಂದರೆ ಇಲ್ಲಿ ತಾಮ್ರವು ಬೆಳ್ಳಿಗಿಂತ ಏನಾಗಿರುತ್ತೆ ಅಂದರೆ ಹೆಚ್ಚು ಕ್ರಿಯಾಶೀಲವಾಗಿದೆ. ಇದರಿಂದ AgNO3 ನಿಂದ ಬೆಳ್ಳಿಯನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಈ ಕೆಳಗಿನ ಯಾವ ವಿಧಾನ ಸೂಕ್ತವಾಗಿದೆ? ಗ್ರೀಸ್ ಹಚ್ಚುವುದು, ಬಣ್ಣ ಹಚ್ಚುವುದು, ಸತುವಿನ ಲೇಪನ ಮಾಡುವುದು. ಈ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರ ಅಂದರೆ ಕಾವಲಿ ತುಕ್ಕು ಹಿಡಿಯಂತೆ ತಡೆಗಟ್ಟಲು ಯಾವ ವಿಧಾನವನ್ನು ಬಳಸ್ತಾರೆ? ಗ್ರೀಸ್ ಕೂಡ ಹಚ್ತಾರೆ, ಬಣ್ಣವನ್ನು ಕೂಡ ಹಚ್ತಾರೆ. ಹಾಗಾಗಿ ಈ ಒಂದು ಸರಿಯಾದ ಉತ್ತರ ಏನಪ್ಪ ಅಂದರೆ ಗ್ಯಾಲ್ವನೈಸೇಷನ್ ಅನ್ನುವಂಥದ್ದು ಅತ್ಯಂತ ಉತ್ತಮವಾಗಿರುವಂಥದ್ದು. ಯಾಕಂದರೆ ಅದು ಮೇಲಿನಿಂದ ಕಳಚಿ ಹೋದರೂ ಕೂಡ ಅದು ಏನಾಗಿರುತ್ತೆ ಅಂದರೆ ಸೂಕ್ತವಾಗಿ ಹಾಗೆ ಇರುತ್ತೆ. ಮೂರನೇ ಪ್ರಶ್ನೆ, ಒಂದು ಧಾತು ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಹೆಚ್ಚಿನ ಕರಗುವ ಬಿಂದು ಹೊಂದಿರುವ ರಾಸಾಯನಿಕ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಈ ಸಂಯುಕ್ತಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಸಾಮಾನ್ಯವಾಗಿ ಆ ಧಾತು ಯಾವುದಾಗಿರಬಹುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಅದು ಆಪ್ಷನ್ ಎ ಕ್ಯಾಲ್ಸಿಯಂ ಆಗಿರುತ್ತೆ. ಇದು ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಹೆಚ್ಚಿನ ಕರಗುವ ಬಿಂದು ಅಂತ ಸಂಯುಕ್ತವನ್ನು ಉಂಟು ಮಾಡ್ತದೆ. ಯಾಕಪ್ಪ ಅಂದರೆ ಇದು ಕರಗುವ ಬಿಂದು ಹೆಚ್ಚಾಗಿದೆ. ನೀರಿನಲ್ಲಿ ಈ ಕ್ಯಾಲ್ಸಿಯಂ ಎನ್ನುವಂಥದ್ದು ಸುಲಭವಾಗಿ ಏನಾಗುತ್ತೆ ಕರಗುತ್ತೆ. ಹಾಗಾಗಿ ಇದು ಸೂಕ್ತವಾಗಿರುವಂಥದ್ದು. ಆಪ್ಷನ್ ನಾಲ್ಕನೇ ಪ್ರಶ್ನೆ, ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆ ಹೊರತು ಸತುವಿನಿಂದ ಅಲ್ಲ. ಕಾರಣ ಏನು ಅಂತ ಇದೆ. ಇಲ್ಲಿ ಆಪ್ಷನ್ ಇಲ್ಲಿ 2 ಸತುವಿನ ತವರಿಗಿಂತ ದುಬಾರಿ, ಸತುವಿನ ಕರಗುವ ಬಿಂದು ತವರಿಗಿಂತ ಹೆಚ್ಚು. ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಸತು ತವರಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ, ಸತು ತವರಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಯಾಕಂದರೆ ಸತು ಹೆಚ್ಚು ಕ್ರಿಯಾಶೀಲವಾಗಿದೆ. ಇದು ಆಹಾರದಲ್ಲಿರುವಂಥ ಆಮ್ಲಜೊಂದಿಗೆ ವರ್ತಿಸಿ ಇದರಿಂದ ಆಹಾರ ಏನಾಗುತ್ತೆ ವಿಷಪೂರಿತವಾಗುತ್ತೆ. ಹಾಗಾಗಿ ತವರವು ಕಡಿಮೆ ಕ್ರಿಯಾಶೀಲ ಹೊಂದಿರೋದ್ರಿಂದ ತವರವನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಇಲ್ಲಿ ಈ ಒಂದು ಕ್ರಿಯೆಯಲ್ಲಿ ಬಳಸ್ತಾರೆ. ಯಾವ ಒಂದು ಕ್ರಿಯೆ ಅಂದರೆ ಟಿಫಿನ್ ಬಾಕ್ಸನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳನ್ನ ತುಂಬಿರುವಂಥ ಡಬ್ಬಿಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ತವರಗಳನ್ನು ಜಾಸ್ತಿ ಬಳಸಿರುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ನಿಮಗೆ ಒಂದು ಸುತ್ತಿಗೆ, ಬ್ಯಾಟರಿ, ಬಲ್ಬ್, ತಂತಿ ಮತ್ತು ಸ್ವಿಚ್ಗಳನ್ನು ನೀಡಲಾಗಿದೆ. ಇವುಗಳನ್ನು ಉಪಯೋಗಿಸುವುದರ ಮೂಲಕ ನೀಡಲಾಗಿರುವ ವಸ್ತುಗಳನ್ನು ಹೇಗೆ ಲೋಹ ಮತ್ತು ಅಲೋಹಗಳಾಗಿ ವಿಂಗಡಿಸುವಿರಿ? ಈ ಪರೀಕ್ಷೆಗಳ ಉಪಯುಕ್ತತೆಯನ್ನು ಲೋಹ ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಈ ಸುತ್ತಿಗೆಯನ್ನು ಬಳಸಿದಾಗ ಅಲ್ಲಿ ಸುತ್ತಿಗೆಯಿಂದ ಬಡಿದಾಗ ಲೋಹಗಳು ತೆಳುವಾದ ಹಾಳೆ ಆದರೆ ಅದು ಲೋಹ, ಅದು ಪುಡಿ ಪುಡಿಯಾಗಿ ಬಿದ್ದರೆ ಲೋಹ. ಈ ರೀತಿಯಾಗಿ ಬರೆಯಬೇಕು. ನೆಕ್ಸ್ಟ್ ಪ್ರಶ್ನೆ, ಉದಯಧರ್ಮಿ ಆಕ್ಸೈಡ್ಗಳು ಎಂದರೇನು? ಉಭಯಧರ್ಮಿ ಆಕ್ಸೈಡ್ಗಳಿಗೆ 2 ಉದಾಹರಣೆಯನ್ನು ನೀಡಿರಿ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡಿದರೆ ಇಂತಹ ಒಂದು ಆಕ್ಸೈಡ್ಗಳಿಗೆ ಉಭಯಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ZnO ಇವು ಉದಾಹರಣೆಗಳು. 7ನೇ ಪ್ರಶ್ನೆ, ಸಾರಯುಕ್ತ ಆಮ್ಲದೊಂದಿಗೆ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ 2 ಲೋಹಗಳನ್ನು ಹೆಸರಿಸಿ. ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸದ 2 ಲೋಹಗಳನ್ನು ತಿಳಿಸಿ ಅಂತ ಇದೆ. ಮೊದಲನೇದಾಗಿ ಇಲ್ಲಿ ಸಾಮಾನ್ಯವಾಗಿ ಸೋಡಿಯಂ ಮತ್ತು ಅಲ್ಯೂಮಿನಿಯಮನ್ನು ಲೋಹಗಳಾಗಿ ಸ್ಥಾನಪಲ್ಲಟಗೊಳಿಸಲಿಕ್ಕೆ ಬಳಸ್ತಾರೆ. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಪ್ಪ ಅಂದರೆ ಕಬ್ಬಿನ ತುಕ್ಕು ಹಿಡಿಯೋದನ್ನು ತಡೆಗಟ್ಟಲಿಗೂ ಯಾವ ವಿಧಾನಗಳನ್ನು ಬಳಸ್ತಾರೆ? ಬಣ್ಣ ಹಚ್ಚೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಈ ಎಲ್ಲ ವಿಧಾನಗಳನ್ನು ಬರೀಬೇಕು. ನಂತರ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ನ ವಿಧ ಯಾವುದಾಗಿರುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ.
ಇಲ್ಲಿ ಆ ಒಂದು ವಿಧ ಯಾವಪ್ಪ ಅಂದರೆ ಆಮ್ಲೀಯ ಆಕ್ಸೈಡ್ಗಳು. 12ನೇ ಪ್ರಶ್ನೆ, ಕಾರಣಗಳು. ಪ್ಲಾಟಿನಂ ಚಿನ್ನ ಬೆಳ್ಳಿಗಳ ಆಭರಣ ತಯಾರಿಕೆಯಲ್ಲಿ ಬಳಸ್ತಾರೆ, ಯಾಕೆ ಅಂತ. ಪ್ಲಾಟಿನಂ ಚಿನ್ನ ಬೆಳ್ಳಿಗಳು ಇವು ನೀರು ಮತ್ತು ಅತಿ ಉಷ್ಣತೆಯಲ್ಲಿ ಮತ್ತು ಗಾಳಿಯೊಂದಿಗೆ ಬೇಗ ರಿಯಾಕ್ಟ್ ಆಗುವುದಿಲ್ಲ, ಹಾಗಾಗಿ ಇವುಗಳನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ, ಏಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂಗಳು ಇವು ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಇವು ಗಾಳಿಯಲ್ಲಿ ಅತಿ ವೇಗವಾಗಿ ಸುಟ್ಟು ಹೋಗ್ತವೆ. ಅತಿ ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ಇವುಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಧಾತುವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಯಾಕಪ್ಪ ಅಂದರೆ ಇದು ಅತಿ ಹೆಚ್ಚಿನ ಉಷ್ಣತೆಯಲ್ಲಿ ಕರಗದೇ ಇರುವುದರಿಂದ ಆಹಾರ ಪದಾರ್ಥಗಳಲ್ಲಿ ಯಾವುದೇ ರೀತಿಯಾದ ವಿಷಕಾರಿಯನ್ನು ಉಂಟು ಮಾಡದೇ ಇರೋದರಿಂದ ಅಲ್ಯೂಮಿನಿಯಮನ್ನು ಹೆಚ್ಚಾಗಿ ಬಳಸ್ತಾರೆ. ಮತ್ತು ಅಲ್ಯೂಮಿನಿಯಂ ಕಡಿಮೆ ಒಂದು ಉಷ್ಣದಿಂದ ಅತಿ ವೇಗವಾಗಿ ಆಹಾರ ತಯಾರಿಕೆ ಆಗುವುದರಿಂದ ಈ ಒಂದು ಅಲ್ಯೂಮಿನಿಯಮನ್ನು ಬಳಸ್ತಾರೆ. 12ನೇ ಪ್ರಶ್ನೆಯಲ್ಲಿ ಲೋಹದ ಉದ್ಧರಣ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವವರು, ಯಾಕಪ್ಪ ಅಂದರೆ ಇವು ವಿಭಿನ್ನ ರೂಪದಲ್ಲಿ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ವಿಭಿನ್ನ ರೂಪದಲ್ಲಿ ಅಂದರೆ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರಿನ ರೂಪದಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ. ಇವುಗಳನ್ನು ಆಕ್ಸೈಡ್ ರೂಪವಾಗಿ ಪರಿವರ್ತಿಸ್ತಾರೆ, ಯಾಕಪ್ಪ ಅಂದರೆ ಕಾರ್ಬೋನೇಟ್ಗಳನ್ನು ಕಾಯಿಸುವುದರಿಂದ, ಸಲ್ಫೈಡ್ಗಳನ್ನು ಹುರಿಯುವುದರಿಂದ ಹೆಚ್ಚಿನ ಆಕ್ಸಿಜನ್ನೊಂದಿಗೆ ಮತ್ತು ಉಷ್ಣದ ಜೊತೆಗೆ ಕಾಯಿಸಿದಾಗ ಇವು ಆಕ್ಸೈಡ್ಗಳಾಗಿ ಪರಿವರ್ತನೆ ಹೊಂದುತ್ತವೆ, ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಆಕ್ಸೈಡಾಗಿ ಪರಿವರ್ತನೆ ಹೊಂದುವಂಥದ್ದು. ಹೊಳಪು ಕಳೆದುಕೊಂಡ ತಾಮ್ರದ ಪಾತ್ರೆಯನ್ನು ಲಿಂಬೆ ಮತ್ತು ಹುಣಸೆ ಹಣ್ಣಿನ ರಸದಿಂದ ಸ್ವಚ್ಛಗೊಳಿಸುವುದನ್ನು ನೀವು ನೋಡಿರ್ತೀರಿ. ಈ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಹುಳಿ ವಸ್ತುಗಳನ್ನು ಹೇಗೆ ಪರಿಣಾಮಕಾರಿ, ಯಾಕಪ್ಪ ಅಂದರೆ ಈ ಒಂದು ತಾಮ್ರ ಅಥವಾ ಹಿತ್ತಾಳೆ ಪದಾರ್ಥಗಳು ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಹಸಿರು ಬಣ್ಣದ ಕಾರ್ಬೋನೇಟ್ ಆಗಿ ಇದು ಏನಾಗಿರುತ್ತೆ ಅಂದರೆ ಆ ಲೋಹದ ಪದರಿನ ಮೇಲೆ ಬಂದು ಕೂತಿರುತ್ತೆ. ನಿಂಬೆ ಮತ್ತು ಹುಳಿ ಪದಾರ್ಥದಲ್ಲಿ ಹುಣಸೆ ಹಣ್ಣಿನಲ್ಲಿ ಇಲ್ಲಿ ಆ್ಯಸಿಡ್ ಆಗಿರುತ್ತೆ. ಆ್ಯಸಿಡು ಬೇಸ್ನೊಂದಿಗೆ ವರ್ತಿಸಿ ಅದು ಏನಾಗುತ್ತೆ ಅಂದರೆ ಕ್ಲೀನ್ ಆಗುತ್ತೆ, ಹಾಗಾಗಿ ಆ ಒಂದು ಹುಳಿ ಪದಾರ್ಥಗಳನ್ನು ಈ ಒಂದು ಕ್ರಿಯೆಯಲ್ಲಿ ಬಳಸ್ತಾರೆ. ಮುಖ್ಯವಾಗಿ ಇಲ್ಲಿ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳನ್ನು ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿದ್ದಾರೆ. ಭೌತ ಗುಣಗಳಂತಂದರೆ ಹೊಳೆಯುತ್ತವೆ, ಈ ರೀತಿಯಾಗಿ ಲೋಹಗಳು ಹೊಳೆಯುತ್ತವೆ, ಅಲೋಹಗಳು ಹೊಳೆಯುವುದಿಲ್ಲ, ಈ ರೀತಿಯಾಗಿ ಬರೀಬೇಕು. ರಾಸಾಯನಿಕ ಗುಣಲಕ್ಷಣ ಅಂತಂದರೆ ಲೋಹವು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಏನು ಉತ್ಪತ್ತಿ ಮಾಡುತ್ತೆ, ಅಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಏನು ಉತ್ಪತ್ತಿ ಮಾಡುತ್ತೆ, ಈ ರೀತಿಯಾಗಿ ರಾಸಾಯನಿಕದ ಆಧಾರದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ವ್ಯತ್ಯಾಸಗಳನ್ನು ಬರೀಬೇಕಾಗತ್ತೆ. ಸಾಮಾನ್ಯವಾಗಿ ವ್ಯತ್ಯಾಸವನ್ನು ಕೇಳಿದರೆ ನಾವು ಫಿಸಿಕಲ್ಲು ಕೆಮಿಕಲ್ ಎರಡೂ ಕೂಡ ಬರಿಬೋದು. ಏನನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೀವು ತೆಗೆದುಕೊಂಡು ಇಲ್ಲಿ ವ್ಯತ್ಯಾಸಗಳನ್ನು ಕೂಡ ಬರಿಬೋದು. ನೆಕ್ಸ್ಟ್ ಪ್ರಶ್ನೆ, ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆ ವಿನಃ ಉಕ್ಕನ್ನಲ್ಲ. ಹಾಗಾದರೆ ಕಬ್ಬಿಣದ ಮಿಶ್ರ ಲೋಹ ಯಾವುದು, ಕಾರಣವನ್ನು ಕೊಡಿರಿ. ಉಕ್ಕು ಅಂದರೆ ಕಂಚು, ತಾಮ್ರ ಮತ್ತು ತವರದ ಮಿಶ್ರಣ ಕಂಚು ಆಗಿರುತ್ತೆ. ಇವುಗಳು ನೀರಿನ ಹಂಡೆಗಳಲ್ಲಿ ಬಳಸ್ತಾರೆ, ಯಾಕಂದರೆ ಇವು ಹೈಡ್ರಾಕ್ಸೈಡ್ನೊಂದಿಗೆ ಅತಿ ವೇಗವಾಗಿ ವರ್ತಿಸದೇ ಇರೋದ್ರಿಂದ ಅಥವಾ ಮಿಶ್ರ ಲೋಹಗಳು ಅತಿ ಬೇಗನೆ ಗಾಳಿ ಮತ್ತು ಲೋಹದೊಂದಿಗೆ ಯಾವುದೇ ಒಂದು ನೀರಿನಿಂದ ಅತಿ ವೇಗವಾಗಿ ವರ್ತಿಸಿ ಹಾಳಾಗದೇ ಇರೋದ್ರಿಂದ ಇವುಗಳನ್ನು ಈ ಒಂದು ಮಿಶ್ರ ಲೋಹವನ್ನು ಈ ರೀತಿಯಾಗಿ ಬಳಸ್ತಾರೆ. ಬಿಸಿ ನೀರು ತಂದಾಗೆ ಹೆಚ್ಚು ಉಷ್ಣವನ್ನು ಕೊಟ್ಟಾಗ ಲೋಹಗಳು ಏನಾಗ್ತವಪ್ಪ ಅಂದರೆ ಮೃದುವಾಗಿ ಇರೋದ್ರಿಂದ ಅವುಗಳು ಜೊತೆಗೆ ಮಿಶ್ರ ಲೋಹವನ್ನು ಕೂಡಿ ಲೋಹವನ್ನು ಹೊಂದಿರುವಂಥ ಈ ರೀತಿಯಾದ ಬಿಸಿ ನೀರಿನ ಹಂಡೆಗಳನ್ನು ತಯಾರಿಸುವುದರಿಂದ ಲೋಹವು ಗಟ್ಟಿಯಾಗಿರುತ್ತೆ. ಇದು ಅತ್ಯಂತ ಉಷ್ಣದಲ್ಲಿಯೂ ಕೂಡ ಇದೇನಾಗುವುದಿಲ್ಲ, ಕರಗುವುದಿಲ್ಲ. ಹಾಗಾಗಿ ಈ ರೀತಿಯಾದ ಪಾತ್ರೆಗಳನ್ನು ಮತ್ತು ಮಿಶ್ರ ಲೋಹದಿಂದ ಮಾಡಿದ ಪಾತ್ರೆಗಳನ್ನು ಬಳಸ್ತಾರೆ. ಇದು ಅಲೋಹಗಳು ಮತ್ತು ಲೋಹಗಳು ಚಾಪ್ಟರ್ಗೆ ಸಂಬಂಧಿಸಿದ ಡೀಟೇಲ್ ನೋಟ್ಸ್ ಜೊತೆಗೆ ಅಭ್ಯಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.